ವೈಟ್ ಬೋರ್ಡ್ ಅಂತ ಕೊಡಬೇಕಾ? ಸ್ಕ್ರೀನ್ ಶಾಟ್ ತಗೊಂಡ್ಬರ್ತಾನೆ ಇಲ್ಲ ಬರೀಬಹುದು, ಬಟ್ ಬೋರ್ಡ್ಗೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲೆಲ್ಲೋ ಆಪ್ಷನ್ ಬರುತ್ತಲ್ಲಪ್ಪ ಸ್ಕ್ರೀನ್ ಶಾಟ್ ಅಂತ, ಅಲ್ಲಿ ತಗೊಳಕ್ಕಾಗಲ್ವಾ ಡೈರೆಕ್ಟು ಬೋರ್ಡ್ಗೆ? ಬೋರ್ಡ್ ತಗೊಳಕ್ಕಾಗಲ್ವಾ? ಆಗಲ್ವಾ? ಓಕೆ ಬಿಡಿ, ಇಲ್ಲೇ ಬರೀಬೋದು ತಾನೆ? ಬರೀಕಾಗಲ್ವಾ? ಆಗುತ್ತೆ ಸ್ಕ್ರೀನ್ ಶಾಟ್ ಎಲ್ಲದರಲ್ಲೂ ಬಿಡಿ, ಆಗುತ್ತೆ ಆಗುತ್ತೆ. ಇವಾಗ ಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೆಲ್ ಅಂದ್ರೆ ಏನು? ಸೆಲ್ ಇಸ್ ದಿ ಫಂಡಮೆಂಟಲ್ ಸ್ಮಾಲೆಸ್ಟ್ ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಯಾವುದೇ ಜೀವಿಯ ಅತ್ಯಂತ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂತ ಕರಿತೀವಿ. ಈ ಜೀವಕೋಶದ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಎಲ್ಲವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಏನಂತ, ಇದರ ಸೈಜ್ ಏನು, ಸೊ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋದಂತೆ ನಾವು ಇದರ ಗಾತ್ರದಲ್ಲಿ ಸೈಜ್ ಅಲ್ಲಿ ಯಾವುದೇ ಚೇಂಜ್ ಆಗಲ್ಲ, ಬಟ್ ನಂಬರ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ಬಾಡಿ ಸೈಜ್ ಜಾಸ್ತಿ ಇದ್ರೆ ಅಲ್ಲಿ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಇರ್ತವೆ, ಬಾಡಿ ಸೈಜ್ ಕಡಿಮೆ ಇದ್ರೆ ನಂಬರ್ ಆಫ್ ಸೆಲ್ಸ್ ಕಮ್ಮಿ ಇರ್ತವೆ. ಎಲ್ಲದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇವಾಗ ಈ ಒಂದು ಸೆಲ್ ಅನ್ನುವಂಥದ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಅಂದ್ರೆ, ಸೊ ಅವಾಗಲೇ ಹೇಳಿದ 3 ಕಾಂಪೋನೆಂಟ್ಸ್ ಇರಲೇಬೇಕು. ಜೀವ ಇದೆ ಅಂತ ನಾವು ಗುರುತಿಸಬೇಕು ಅಂದ್ರೆ ಒಂದು ಜೀವಕೋಶಕ್ಕೆ ಆ 3 ಪ್ರಮುಖ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಅಥವಾ ಘಟಕಗಳು ಇರಬೇಕು ಅಂತ ಹೇಳಿದೆ. ಮೊದಲನೇದು ಸೆಲ್ ಮೆಂಬ್ರೇನ್ ಆರ್ ಔಟರ್ ಮೋಸ್ಟ್ ಕವರಿಂಗ್, ಅತ್ಯಂತ ಹೊರಗಿನ ಒಂದು ಕವಚ ಇರಬೇಕು. ಮತ್ತೆ ಮಧ್ಯದಲ್ಲಿ ಏನಿರಬೇಕು, ಒಂದು ದ್ರವ ಇರಬೇಕು, ಲಿಕ್ವಿಡ್ ಇರಬೇಕು ಅಥವಾ ಫ್ಲೂಯಿಡ್ ಇರಬೇಕು. ಇರಬೇಕು. ಆ ಫ್ಲೂಯಿಡ್ ಅಥವಾ ಸೈಟೋಪ್ಲಾಸಮ್ ಅಂತ ಕರಿತೀವಿ, ಕೋಶ ದ್ರವ್ಯ ಅಂತ, ಅದಿರಬೇಕು. ಅದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಏನಿರಬೇಕು, ಆನುವಂಶಿಕ ವಸ್ತುವನ್ನು ತಗೊಂಡು ಹೋಗುವಂತ ಜೆನೆಟಿಕ್ ಮೆಟೀರಿಯಲ್ ಅನ್ನು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಒಂದು ಕಣದಂಗ ಸೆಲ್ ಆರ್ಗನಲ್ ಯಾವುದು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರಬೇಕು ಅಲ್ವಾ? ಸೊ ಈ 3 ಇದ್ರೆ ಅದನ್ನ ಜೀವಕೋಶ ಅಂತ ಕರಿಬಹುದು ನಾವು. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ, ಶ್ಲೀಡನ್ ಅಂಡ್ ಶ್ವಾಂತಿಯರ್ ಇಷ್ಟು ಹೇಳ್ಕೊಟ್ನಲ್ವಾ ನಾನು ಹೇಳಿದಂತ ಶ್ಲೀಡನ್ ಮತ್ತು ಶ್ವಾಂತಿಯರ್ ಇದು ಜೀವಕೋಶದ ಸಿದ್ಧಾಂತ ಅಂತ ಹೇಳಿದೀನಿ. ಸೊ ಇವ್ರು ಏನ್ ಮಾಡ್ತಾರೆ, ಶ್ಲೀಡನ್ ಅಂಡ್ ಶ್ವಾನ್ ಅಂತವರು ಎಲ್ಲೂ ಕೂಡ ವೈರಸ್ ಅನ್ನ ಜೀವಕೋಶ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದಾರ ಎಲ್ಲರೂ? ವೈರಸ್ ನಾನು ಇದುವರೆಗೂ ಎಲ್ಲರೂ ತಗೊಂಡಿದ್ದೀನ. ಸೊ ವೈರಸ್ ಅನ್ನ ಕಂಪ್ಲೀಟ್ ಆಗಿ ಹೊರಗಡೆ ಇಟ್ಟಿದ್ದೀನಿ. ಸೊ ವೈರಸ್ ಗೆ ಜೀವ ಇಲ್ಲ, ವೈರಸ್ ಇಸ್ ನಾಟ್ ಎ ಸೆಲ್. ಅರ್ಥ ಆಗ್ತಾ ಇದೆಯಾ? ಸೊ ವೈರಸ್ ಅನ್ನುವಂಥದ್ದೇ ಸಪರೇಟ್ ಆದಂತ ಒಂದು ಕಾಂಪೋಸಿಷನ್ ಹೊಂದಿದೆ. ಸೊ ಅದು ಏನು ಅಂತ ನೋಡೋಣ. ಅದರ ಸೈಜ್ ಏನು ಅಂತ ಹೇಳಿದೀನಿ, ನ್ಯಾನೋ ಸೈಜ್. ನ್ಯಾನೋ ಅಂದ್ರೆ ಎಷ್ಟು? 10⁻⁻9 -9 ಅಲ್ವಾ? ಸೊ 10⁻�9 ಸ್ಕೇಲ್ ಅಲ್ಲಿ ಇದೆ, ಅದು ವೈರಸ್ ನ್ಯಾನೋ ಸೈಜ್ ಅಲ್ಲಿ ಇದೆ. ಸೊ ಇದು ಜೀವಕೋಶ ಅನ್ನುವಂಥದ್ದು ಯಾವ ಗಾತ್ರದಲ್ಲಿ ಇದೆ? 10⁻⁻6 ಅಂದ್ರೆ ಮೈಕ್ರೋ ಗಾತ್ರದಲ್ಲಿ ಕಂಡು ಬರ್ತಾ ಇದೆ. ಇದನ್ನ ಕಣ್ಣಿಂದ ನೋಡಕ್ಕಾಗಲ್ಲ ನೇರವಾಗಿ. ಸೊ ವಿ ಕ್ಯಾನಾಟ್ ಸಿ ಥ್ರೂ ಅವರ್ ನೇಕೆಡ್ ಐಸ್, ಸೊ ವಿ ಕ್ಯಾನ್ ಓನ್ಲಿ ಸಿ ಥ್ರೂ ದಿ ಮೈಕ್ರೋಸ್ಕೋಪ್ಸ್. ಸೊ ಅದರಲ್ಲೂ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್ ಯಾವುದು? ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಸೊ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇಂದ ಇದರಲ್ಲಿರುವಂತಹ ಸೆಲ್ ಆರ್ಗನಲ್ಸ್ ಅನ್ನ ಕಣದಂಗಗಳನ್ನ ನಾವು ವಿಶೇಷವಾಗಿ ಸ್ಟಡಿ ಮಾಡಿದ್ವಿ, ಅಧ್ಯಯನ ಮಾಡೋದಕ್ಕೆ ಈಸಿ ಆಯ್ತು. ಈ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅನ್ನು ಯಾರಪ್ಪ ಇನ್ವೆಂಟ್ ಮಾಡಿದ್ರು? ಯಾರು? ನಾಲ್ ಮತ್ತೆ ರಸ್ಕಾ, ನಾಲ್ ಅಂಡ್ ರಸ್ಕಾ ಅಂತ ಇಬ್ಬರು ಸೈಂಟಿಸ್ಟ್ಗಳು ಈ ಒಂದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅನ್ನ ಏನ್ ಮಾಡಿದ್ರು? ಇನ್ವೆಂಟ್ ಮಾಡಿದ್ರು, ಆವಿಷ್ಕಾರಗೊಳಿಸಿದ್ರು. ಇದೆಲ್ಲ ಇಲ್ಲಿವರೆಗೂ ನಿಮ್ಗೆ ಗೊತ್ತು. ಸೊ ಇದಾದ್ಮೇಲೆ ಇಲ್ಲಿ ಜೀವಕೋಶ ಅನ್ನುವಂಥದ್ದಿದೆ. ಈ ಜೀವಕೋಶನೇ ನಮ್ಮಲ್ಲಿ ನಮಗೆ ಜೀವವನ್ನು ಕೊಡ್ತಾ ಇರುವಂತಹ ಒಂದು ಅತ್ಯಂತ ಸಣ್ಣ ಒಂದು ಅಂಗ ಅಥವಾ ಒಂದು ವಸ್ತು. ಅರ್ಥ ಆಯ್ತಲ್ವಾ? ಗೊತ್ತಿದೆ ನಿಮ್ಮೆಲ್ಲರಿಗೂ, ಇಷ್ಟು ಹೇಳಿದೀನಿ. ಕೂದಲಲ್ಲಿ ಒಂಥರ ಸೆಲ್ಸ್ ಇರ್ತವೆ, ನಮ್ಮ ಸ್ಕಿನ್ ಅಲ್ಲಿ ಒಂಥರ ಸೆಲ್ಸ್ ಇರ್ತವೆ, ಮಸಲ್ಸ್ ಅಲ್ಲಿ ಬೇರೆ ಸೆಲ್ಸ್, ಬೋನ್ಸ್ ಅಲ್ಲಿ ಬೇರೆ ಸೆಲ್ಸ್, ಹಿಂಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಅದೇ ರೀತಿಯ ಜೀವಕೋಶಗಳು ಇರ್ತವೆ. ನಾನು ಹೇಳಿದೀನಿ ಸೆಲ್ ಆದ್ಮೇಲೆ ಏನು? ದ ಗ್ರೂಪ್ ಆಫ್ ಸೆಲ್ಸ್ ಏನಾಗ್ತವೆ? ಟಿಶ್ಯೂ ಆಗ್ತವೆ. ದ ಗ್ರೂಪ್ ಆಫ್ ಟಿಶ್ಯೂಸ್ ವಿಲ್ ಗೋಯಿಂಗ್ ಟು ಫಾರ್ಮ್ ಆರ್ಗನ್, ಅಂಗ ಆಗ್ತವೆ. ಸೊ ಹಲವಾರು ಅಂಗಗಳು ಸೇರ್ಕೊಂಡು ಏನ್ ಮಾಡ್ತವೆ? ಅಂಗ ವ್ಯವಸ್ಥೆ ಆಗ್ತವೆ, ಆರ್ಗನ್ ಸಿಸ್ಟಮ್ ಆಗ್ತವೆ. ಈ ಆರ್ಗನ್ ಸಿಸ್ಟಮ್ ಇರುವಂತ ಒಂದು ಒಟ್ಟಾರೆಯಾಗಿ ಒಂದು ಇದನ್ನ ಒಂದು ವಸ್ತುವನ್ನು ಏನಂತ ಕರಿತೀವಿ? ಜೀವಿ, ಆರ್ಗಾನಿಸಮ್ ಅಂತ ಕರಿತೀವಿ ಅಲ್ವಾ? ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇವಾಗ ಈ ಸೆಲ್ ಬಗ್ಗೆ ನಮಗೆ ಹೆಂಗೆ ಕಣ್ಣು, ಕಿವಿ, ಮೂಗು, ಬಾಯಿ, ಕಿಡ್ನಿ, ಲಿವರ್ ಎಲ್ಲ ಅಂಗಗಳಿದಾವಲ್ಲ, ಅದೇ ತರ ತನ್ನ ಜೀವಕೋಶಕ್ಕೂ ಕೂಡ ತನ್ನದೇ ಆದಂತ ಅಂಗಗಳು, ಆರ್ಗನಲ್ಸ್ ಇದಾವಪ್ಪ. ಸೊ ಯಾವ ಆರ್ಗನಲ್ ಇದೆ, ಸೊ ಯಾವ ಇಂಪಾರ್ಟೆಂಟ್. ಸೊ ಅವಾಗಲೇ ನಾನು ಸೆಲ್ ಥಿಯರಿ ಹೇಳ್ಬೇಕಂದ್ರೆ ಶ್ಲೀಡನ್ ಮತ್ತೆ ಶ್ವಾನ್ ಹೇಳಿದ್ರು. ಓಕೆ, ಪ್ಲಾಂಟ್ ಸೆಲ್ಸ್ ಆರ್ ಡಿಫರೆಂಟ್ ಫ್ರಮ್ ದಿ ಅನಿಮಲ್ ಸೆಲ್ಸ್ ಇನ್ ಸಮ್ ಫೀಚರ್ಸ್ ಅಂತ ಅಲ್ಲಿ ಬರ್ಸಿದ್ದೀನಿ ನಾನು ಅಲ್ವಾ? ಕೆಲವೊಂದು ವಿಶೇಷತೆಗಳನ್ನು ಹೊಂದಿದಾವೆ, ಕೆಲವೊಂದು ಬೇರೆ ಬೇರೆ ಅಂಗಗಳನ್ನು ಹೊಂದಿದಾವೆ, ಎರಡು ಸ್ವಲ್ಪ ಡಿಫರೆನ್ಸ್ ಅನ್ನು ತೋರಿಸುತ್ತೆ ಅಂತ ಅಲ್ಲಿ ಒಂದು ಪಾಸ್ಟುಲೇಟ್ ಬರ್ಸಿದ್ದೀನಿ ನಾನು. ಬರ್ಕೊಂಡಿದ್ದೀರಲ್ಲ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಏನು ನೀವು ತಿಳ್ಕೊಬೇಕು ಅಂದ್ರೆ, ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ ಎರಡನ್ನೂ ಕೂಡ ನೋಡಿದಾಗ ನಿಮಗೆ ಪ್ಲಾಂಟ್ ಸೆಲ್ ನೋಡಿ ಯಾವ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ? ಸ್ವಲ್ಪ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಇದು ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಶೇಪ್ ನ ಏನಕ್ಕೆ ಅಂದ್ರೆ ಈ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಒಂದು. ಎರಡನೇದು ಏನು ಅಂದ್ರೆ, ಆಲ್ಮೋಸ್ಟ್ ಇವೆಲ್ಲ ಕೂಡ ಇದೇ ಶೇಪ್ ಅಲ್ಲಿ ಇರ್ತವೆ ಪ್ಲಾಂಟ್ ಸೆಲ್ಸ್. ಇವೆಲ್ಲ ಆಲ್ಮೋಸ್ಟ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇರ್ತವೆ, ಹಂಗಂತ ಬೇರೆ ಬೇರೆ ಶೇಪ್ ಅಲ್ಲಿ ಇರ್ತವೆ ಸೆಲ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ದಿ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಸೆಲ್, ದಿ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಸೆಲ್, ದಟ್ ಈಸ್ ಸೆಲ್ ಮೆಂಬ್ರೇನ್. ಸೊ ಯಾವುದೇ ಜೀವಕೋಶದ ಅಥವಾ ಪ್ರಾಣಿ ಜೀವಕೋಶದ ಅತ್ಯಂತ ಹೊರಗಿನ ಕವಚ ಏನಿದೆ, ಇದು ಕೋಶಪೊರೆ. ಅರ್ಥ ಆಗ್ತಿದೆಯಾ? ಅನಿಮಲ್ ಸೆಲ್ ಅಲ್ಲಿ ದಿ ಔಟರ್ ಮೋಸ್ಟ್ ಕವರಿಂಗ್ ಈಸ್ ವಾಟ್? ಸೆಲ್ ಮೆಂಬ್ರೇನ್. ಇಲ್ಲಿ ನೋಡ್ತಾ ಇದ್ದೀರಾ? ಕೋಶಪೊರೆ. ಈ ಜೀವಕೋಶದ, ಪ್ರಾಣಿ ಜೀವಕೋಶದ, ಇದು ಅನಿಮಲ್ ಸೆಲ್, ಇದು ಪ್ರಾಣಿ ಜೀವಕೋಶ ಅನಿಮಲ್. ಓಕೆನಾ? ಅನಿಮಲ್ ಸೆಲ್. ಈ ಪ್ರಾಣಿ ಜೀವಕೋಶದ ಅತ್ಯಂತ ಹೊರಗಿನ ಕವಚ ಯಾವ್ದಪ್ಪ? ಯಾವುದು? ಕೋಶಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಕೋಶಪೊರೆ. ಈ ಕೋಶಪೊರೆ ಪ್ರಾಣಿ ಜೀವಕೋಶದ ಅತ್ಯಂತ ಹೊರಗಿನ ಕವಚ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ಲಾಂಟ್ ಅಲ್ಲಿ ದಿ ಔಟರ್ ಮೋಸ್ಟ್ ಮೆಂಬ್ರೇನ್ ಯಾವುದು ಅಂದ್ರೆ ಸೆಲ್ ಮೆಂಬ್ರೇನ್ ಅಲ್ಲ ಸರ್, ಸೆಲ್ ವಾಲ್. ಸೆಲ್ ವಾಲ್ ಅನ್ನುವಂಥದ್ದು ನೋಡಿ ಇಲ್ಲಿದೆ. ಸೊ ಔಟರ್ ಮೋಸ್ಟ್ ಮೆಂಬ್ರೇನ್. ಸೊ ಇದನ್ನ ಕೋಶ ಭಿತ್ತಿ ಅಂತ ಕರಿತೀವಿ ಕನ್ನಡದಲ್ಲಿ.
ಇದನ್ನ ಕಂಡಿಡಿದವರು ಯಾರಪ್ಪ? ಸೆಲ್ ಮೆಂಬ್ರೇನ್ ಸೆಲ್ ವಾಲ್ನ ಯಾರು ಯಾರು ಡಿಸ್ಕವರ್ ಮಾಡಿದ್ರು? ಬರ್ಸಿದೀನಿ. ಯಾರು ಡಿಸ್ಕವರ್ ಮಾಡಿದ್ರು? ಹೂ ಡಿಸ್ಕವರ್ಡ್? ಶ್ವಾನ್ ಅಲ್ವಾ, ಥಿಯೋಡರ್ ಶ್ವಾನ್ ಅನ್ನುವಂತವನು. ಸೊ ಜರ್ಮನ್ ಜುವಾಲಜಿಸ್ಟ್. ಇವನು ಏನ್ ಮಾಡ್ತಾನೆ? ಇವನು ಈ ಒಂದು ಸೆಲ್ ಮೆಂಬ್ರೇನ್ ಅನ್ನ ಕಂಡಿಡಿತಾನೆ, ಮತ್ತೆ ಸೆಲ್ ವಾಲ್ ಅನ್ನು ಕೂಡ ಕಂಡಿಡಿತಾನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಕೋಶ ಭಿತ್ತಿ ಅನ್ನುವಂಥದ್ದು ಸಸ್ಯ ಜೀವಕೋಶದ ಅತ್ಯಂತ ಹೊರಗಿನ ಕವಚವಾಗಿದೆ. ದಿ ಔಟರ್ಮೋಸ್ಟ್ ಲೇಯರ್ ಆಫ್ ದಿ ಪ್ಲಾಂಟ್ ಸೆಲ್ ಈಸ್ ಸೆಲ್ ಮೆಂಬ್ರೇನ್, ನಾಟ್ ಸೆಲ್ ವಾಲ್, ನಾಟ್ ಸೆಲ್ ಮೆಂಬ್ರೇನ್. ಅರ್ಥ ಆಗ್ತಾ ಇದೆಯಾ? ಸೊ ಔಟರ್ಮೋಸ್ಟ್ ಲೇಯರ್ ಪ್ಲಾಂಟ್ ಸೆಲ್ ಯಾವ್ದಪ್ಪ? ಸೆಲ್ ವಾಲ್, ಕೋಶ ಭಿತ್ತಿ. ಅನಿಮಲ್ಸ್ ಅಲ್ಲಿ ಯಾವುದು? ಸೆಲ್ ಮೆಂಬ್ರೇನ್. ಕ್ಲಿಯರ್ ಅಲ್ವಾ? ಓಕೆ ಸರ್, ಇಲ್ಲಿ ಸೆಲ್ ಮೆಂಬ್ರೇನ್ ಇರಲ್ವಾ? ಹಂಗಾದ್ರೆ ಸೆಲ್ ಮೆಂಬ್ರೇನ್ ಇರಲ್ಲ ಪ್ಲಾಂಟ್ ಸೆಲ್ ಅಲ್ಲಿ ಅಂದ್ರೆ? ಇಲ್ಲೂ ಇರುತ್ತೆ, ಆದ್ರೆ ಈ ಸೆಲ್ ಮೆಂಬ್ರೇನ್ ಅನ್ನುವಂಥದ್ದು ಸೆಲ್ ವಾಲ್ ನ ಒಳಗಡೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೆಲ್ ಮೆಂಬ್ರೇನ್ is surrounded by cell wall in the plant cell. ಸೆಲ್ ಮೆಂಬ್ರೇನ್ is surrounded ಅಂದ್ರೆ ಈ ಒಂದು ಕೋಶ ಪೊರೆಯನ್ನ ಸುತ್ತುವರೆದಿರುವಂತದ್ದು ಏನು? ಕೋಶ ಭಿತ್ತಿ. ಎಲ್ಲಿ? ಸಸ್ಯ ಜೀವಕೋಶದಲ್ಲಿ ಎರಡೂ ಇದಾವೆ. ಸೊ ಇಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ಮೆಂಬ್ರೇನು ಇದೆ, ಸೆಲ್ ವಾಲು ಇದೆ, ಕೋಶ ಪೊರೆನೂ ಇದೆ, ಕೋಶ ಭಿತ್ತಿನೂ ಇದೆ. ಆದರೆ ಕೋಶ ಪೊರೆ ಕೋಶ ಭಿತ್ತಿಯ ಒಳಗಡೆ ಇದೆ. ಅರ್ಥ ಆಗ್ತಾ ಇದೆಯಾ? ಸೆಲ್ ಮೆಂಬ್ರೇನ್ ಓಕೆ ಸೆಲ್ ವಾಲ್ ನ ಒಳಗಡೆಗೆ ಇದೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ಇಮೇಜ್ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಈ ತಿಕ್ಕಾಗಿರುವಂತ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಇದೆ ಅಲ್ವಾ? ಸೊ ಇದು ಸೆಲ್ ವಾಲ್. ಇದ್ರ ಒಳಗಡೆ ನೋಡೋದಾದ್ರೆ ಇಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಕಲರ್ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಲೈಟ್ ಕಲರ್ ಸೆಲ್ ಮೆಂಬ್ರೇನ್ ಇದೆ, ಕೋಶ ಪೊರೆ ಇದೆ. ಸೊ ಕೋಶ ಪೊರೆ ಅನ್ನುವಂಥದ್ದು ಕೋಶ ಭಿತ್ತಿಯ ಒಳಗಡೆ ತಾನೇ ಇದೆ, ಸೆಲ್ ವಾಲ್ ನ ಒಳಗಡೆ ತಾನೇ ಇದೆ. ಸೊ ಇದು ಕ್ಲಿಯರ್. ಅಂದ್ರೆ ಇಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಎರಡೂ ಇದೆ, ಸೆಲ್ ವಾಲ್ ಅಂಡ್ ಸೆಲ್ ಮೆಂಬ್ರೇನ್. ಆದ್ರೆ ಅನಿಮಲ್ ಸೆಲ್ ಅಲ್ಲಿ ವಿ ಕ್ಯಾನ್ ಓನ್ಲಿ ಸಿ ದಿ ಸೆಲ್ ಮೆಂಬ್ರೇನ್. ಅರ್ಥ ಆಯ್ತಾ? ಸೊ ಪ್ಲಾಂಟ್ ಸೆಲ್ಸ್ ಅಲ್ಲೂ ಸೆಲ್ ವಾಲ್ ಇರುತ್ತೆ. ಫಂಗಸ್, ಶಿಲೀಂಧ್ರ ಮತ್ತು ಶೈವಲ ಅಂದ್ರೆ ಆಲ್ಗೆಗಳಲ್ಲೂ ಕೂಡ ಸೆಲ್ ವಾಲ್ ಇರುತ್ತೆ. ಅಂಡ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲೂ ಕೂಡ, ಕೆಲವೊಂದು ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲೂ ಕೂಡ ಸೆಲ್ ವಾಲ್ ಇರುತ್ತಪ್ಪ. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್, ಇವಾಗ ಇಲ್ಲಿ ಜೀವಕೋಶ ಅನ್ನುವಂಥದ್ದು ಗೊತ್ತಾಯ್ತು ನಿಮ್ಮೆಲ್ಲರಿಗೂ ಕೂಡ. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದೆ ರೆಸ್ಪಿರೇಷನ್ ಅಂದ್ರೆ ಏನು, ಆಯ್ತಾ? ಡೈಜೆಷನ್ ಅಂದ್ರೆ ಏನು, ಎರಡಕ್ಕೂ ಇರುವಂತ ವ್ಯತ್ಯಾಸ ಏನು ಹೇಳಿದ್ನಲ್ವ ನಾನು. ಸೊ ಜೀರ್ಣಾಂಗ ಅನ್ನುವಂಥದ್ದು ಬರೀ ನಾವು ಊಟ ಮಾಡಿದಾಗ ಮಾತ್ರ ನಡೆಯುವಂಥದ್ದು. ಫೋಟೋಸಿಂಥಸಿಸ್ ಅನ್ನುವಂಥದ್ದು ಬೆಳಕಿರಬೇಕಾದ್ರೆ ಮಾತ್ರ ಆಗುವಂಥದ್ದು. ಆದರೆ ನಿಮ್ಮ ಉಸಿರಾಟ ಅನ್ನುವಂಥದ್ದು ರೆಸ್ಪಿರೇಷನ್ 24/7 ಆಗುತ್ತೆ ಅಲ್ವಾ? ಸೊ ಇದನ್ನ ಹೇಳಿದ್ದೀನಿ ನಾನು. ಈ ರೆಸ್ಪಿರೇಷನ್ ಅನ್ನುವಂಥದ್ದು ಪ್ಲಸ್ ಜೀರ್ಣಾಂಗ ವ್ಯೂಹದಲ್ಲಿ ರಿಲೀಸ್ ಆದಂತ ಈ ಗ್ಲೂಕೋಸ್ ಎರಡೂ ಕೂಡ ಆಯ್ತಾ ಶಕ್ತಿಯಾಗಿ ಪರಿವರ್ತನೆ ಆಗೋದು ಎಲ್ಲಿ? ಎಲ್ಲಪ್ಪ ಎಲ್ಲಿ ಪರಿವರ್ತನೆ ಆಗೋದು? ಎಲ್ಲಿ ಕನ್ವರ್ಟ್ ಆಗ್ತಾವೆ ಎನರ್ಜಿ ಆಗಿ? ಮೈಟೋಕಾಂಡ್ರಿಯಾದಲ್ಲಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ಎದ್ದು ನನಗೆ ರಾಮ ಸೀತಾ ಯಾರು ಅಂತ ಗೊತ್ತಿಲ್ಲ ಅನ್ನೋಂಗೆ ಸೈಲೆಂಟ್ ಆಗಿದ್ರೆ ಎಲ್ಲ ಅಪ್ಕಮಿಂಗ್ ಆಫೀಸರ್ಸ್ ನೀವು ಹೆಂಗಿರ್ಬೇಕು? ಬಾಯ್ ಬಿಡಬೇಕು ನೋಡಿ. C6H12O6 ಅಲ್ವಾ? ಸೊ ಗ್ಲೂಕೋಸ್, ಈ ಗ್ಲೂಕೋಸ್ ನಾವು ತಿಂದ ಮೇಲೆ ಜೀರ್ಣ ಆಗಿದ ಮೇಲೆ ಬೈ ಪ್ರಾಡಕ್ಟ್ ಇದು. ಗೊತ್ತಾಯ್ತಾ? ಸೊ ಜೀರ್ಣ ಆದ್ಮೇಲೆ ಬರುವಂತ ಬೈ ಪ್ರಾಡಕ್ಟ್ ಇದು, ಮತ್ತೆ ಆಕ್ಸಿಜನ್ ಎರಡು ಎಲ್ಲ ಹೋಗುತ್ತೆ. ಅವಾಗಲೇ ಹೇಳ್ಕೊಟ್ಟಿಲ್ವಾ ನಾನು? ಮೈಟೋಕಾಂಡ್ರಿಯಾ ಅಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಮೈಟೋಕಾಂಡ್ರಿಯಾ ನೋಡಿ, ಇದೆ ಮೈಟೋಕಾಂಡ್ರಿಯಾ. ಈ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದೆ ಮೈಟೋಕಾಂಡ್ರಿಯಾ ನೋಡಿ, ಇಲ್ಲಿ ಮೈಟೋಕಾಂಡ್ರಿಯಾ. ಸರಿನಾ? ಓಕೆ, ಈ ಮೈಟೋಕಾಂಡ್ರಿಯಾ ಎಲ್ಲಿದೆ? ಸೆಲ್ ಒಳಗಡೆ ಇದೆ. ಓಕೆ, ಸೊ ಇದು ಓಕೆ. ಇವಾಗ ಈ ಗ್ಲೂಕೋಸ್ ಇಲ್ಲವರೆಗೂ ಬಂತಲ್ಲ, ಸೆಲ್ ಒಳಗೂ ಗ್ಲೂಕೋಸ್ ಬಂದಿದೆ, ಆಕ್ಸಿಜನ್ ಬರುತ್ತೆ ತಾನೆ, ಬ್ಲಡ್ ತಗೊಂಡ್ ಬರುತ್ತೆ, ಆರ್ಬಿಸಿ ತಗೊಂಡ್ ಬರುತ್ತೆ. ಸೊ ಇವೆರಡೂ ಕೂಡ ತಂದಿರುವಂತ ಎರಡು ಪ್ರಾಡಕ್ಟ್ಸ್ ಅನ್ನ ಸೆಲ್ ಒಳಗಡೆ ಕಳಿಸಬೇಕು. ಡೋರ್ ಇದೆ, ಗೋಡೆ ಇದೆ, ಈ ರೂಮ್ಗೆ ಗೋಡೆ ಇದೆಲ್ಲ, ಈ ಗೋಡೆ ಏನು? ಸೆಲ್ ಮೆಂಬ್ರೇನ್ ಅಥವಾ ಸೆಲ್ ವಾಲ್. ಅರ್ಥ ಆಯ್ತಾ? ಈ ಗೋಡೆನೆ ಸೆಲ್ ಮೆಂಬ್ರೇನ್ ಅಥವಾ ಸೆಲ್ ವಾಲ್. ಸೊ ಈ ಗೋಡೆ ಇದೆ ಅಂದ್ರೆ ಇಲ್ಲೊಂದು ಬಾಗಿಲು ಇರಬೇಕು, ಈ ಬಾಗಿಲಿಂದಾನೆ ಏನೇ ಬಂದ್ರು ಒಳಗಡೆ ಬರಬೇಕು ಅಲ್ವಾ? ಸೊ ಹಂಗೆ ಇಲ್ಲಿ ಈ ಸೆಲ್ ವಾಲ್ ಅಥವಾ ಸೆಲ್ ಮೆಂಬ್ರೇನ್ ಇದೆ, ಔಟರ್ಮೋಸ್ಟ್ ಲೇಯರ್. ಸೆಲ್ ಮೆಂಬ್ರೇನ್ ಅಂದ್ರೆ ಅನಿಮಲ್ ಸೆಲ್ ಅಲ್ಲಿ, ಸೆಲ್ ವಾಲ್ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ. ಇಲ್ಲಿಂದಾನೆ ಏನೇ ಬಂದ್ರು ಒಳಗಡೆ ಬರಬೇಕು, ಇವೇ ಪರ್ಮಿಟ್ ಮಾಡಬೇಕು ಒಳಗಡೆ ಬರುತ್ತೆ ಅಲ್ವಾ? ಸೊ ಆಕ್ಸಿಜನ್ ಆಗಲಿ, ಅದು ಫುಡ್ ಆಗಲಿ, ಅದು ಮೆಡಿಸನ್ ಆಗಲಿ, ಏನೇ ಆಗಲಿ ಇದರಿಂದಾನೆ ಒಳಗಡೆ ಬರಬೇಕು. ಅರ್ಥ ಆಯ್ತಾ? ಹೆಂಗ್ ಹೊರಗಡೆ ಬರುತ್ತೆ ಸರ್? ಇಲ್ಲಿ ವಾಚ್ಮನ್ ಇದಾನ, ಇಲ್ಲ ಬಟನ್ ಪ್ರೆಸ್ ಮಾಡಿ, ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಬಯೋಮೆಟ್ರಿಕ್ ಸ್ಕ್ಯಾನರ್ ನಿಮ್ಮ ಫೇಸ್ ಹೊರಗಡೆ ಡೋರ್ ಓಪನ್ ಆಗುತ್ತಾ? ಇಲ್ವಲ್ಲ? ಸೊ ಮತ್ತೆ ಹೆಂಗೆ ಇಲ್ಲಿ ಯಾವುದೇ ಒಂದು ವಸ್ತು ಒಳಗಡೆ ಬರಬೇಕಾದ್ರೆ ಇಲ್ಲಿರುವಂತ ಈ ಸೆಲ್ ಮೆಂಬ್ರೇನ್ ಕೋಶ ಪೊರೆ ಅನ್ನುವಂಥದ್ದು ಆಯ್ಕೆ ಮಾಡ್ಕೊಳ್ಳುತ್ತೆ, ಇದು ನನಗೆ ಬೇಕಾಗಿರೋದ ಬೇಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೆಲೆಕ್ಟಿವ್ ಆಗಿ ಬೇಕಾಗಿರುವಂತ ವಸ್ತುಗಳು ಮಾತ್ರ ಒಳಗಡೆ ಹೋಗ್ಬಿಡುತ್ತೆ, ಬೇಡದೇ ಇರುವಂತಗಳನ್ನ ಒಳಗಡೆ ಹೋಗ್ಬಿಡಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಒಂದು ಸೆಕ್ಯೂರಿಟಿ ತರ ಕೆಲಸ ಮಾಡ್ತಾ ಇದೆ ಈ ಸೆಲ್ ಮೆಂಬ್ರೇನ್ ಅನ್ನುವಂಥದ್ದು. ಬೇಕಾಗಿರೋರು ಮಾತ್ರ ಒಳಗಡೆ ಕಳಿಸೋದು, ಬೇಡದೇ ಇರೋರನ್ನ ಕಳಿಸಲ್ಲ. ಅರ್ಥ ಆಯ್ತಾ? ಸೊ ಇವಾಗ ಸಿಎಂ ನಾವು ನಮ್ಮನ್ನು ಕಳಿಸ್ತಾರ? ಕಳಿಸಲ್ಲ. ಯಾಕಂದ್ರೆ ನಾವು ಬೇಡದೇ ಇರೋರು ಅವ್ರಿಗೆ. ಅದೇ ಅವ್ರ ಮಗ ಹೋದ್ರೆ ಅವ್ರ ಮಗ ಹೋದ್ರೆ ಸೆಲ್ಯೂಟ್ ಹೊಡೆದು ಕರ್ಕೋತಾರೆ. ಸೊ ಹಂಗೆ ಇವು ಅಷ್ಟೇ, ಬೇಕಾಗಿರೋ ವಸ್ತುಗಳು ಹೋದ್ರೆ ಒಳಗಡೆಗೆ ಕಳಿಸ್ಕೊಂತವೆ, ಬೇಡದೇ ಇರೋ ಹೋದ್ರೆ ನೋಡಿ ಹಂಗೆ ಅಂತ ಹೇಳಿ ಕಳಿಸ್ತಾರೆ ವಾಪಸ್. ಸೊ ಹಂಗೆ ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯಾವುದು? ಈ ಒಂದು ಸೆಲ್ ಮೆಂಬ್ರೇನ್ ಕೋಶ ಪೊರೆ ಅನ್ನುವಂಥದ್ದು ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಆಯ್ದ ವಸ್ತುಗಳ ಚಲನೆಗೆ ಅವಕಾಶ ಮಾಡಿಕೊಡುವಂತ ಒಂದು ಪೊರೆ. ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಯಬಲ್, ಆಯ್ದ ವಸ್ತುಗಳಿಗೆ ಮಾತ್ರ ಆಯ್ದ ವಸ್ತುಗಳ ಚಲನೆಗೆ ಮಾತ್ರ ಅವಕಾಶ ಮಾಡಿಕೊಡುತ್ತೆ, ಬೇಕಾಗಿರುವಂತವ್ರು ಮಾತ್ರ ಒಳಗಡೆ ಕಳಿಸ್ಕೊಡುವಂತ ಕೆಲಸ ಮಾಡ್ತಾ ಇರುತ್ತೆ. ಯಾವುದು? ಈ ಒಂದು ಕೋಶ ಪೊರೆ. ಈ ಕೋಶ ಪೊರೆಯನ್ನ ಸೆಲ್ ಮೆಂಬ್ರೇನ್ ಅನ್ನ ಓಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಸೆಲ್ ಮೆಂಬ್ರೇನ್ ಇಸ್ ಆಲ್ಸೋ ನೋನ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್. ಯಾಕೆ? ವೈ ವಿ ಕಾಲ್ ಇಟ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್? ಏನಕ್ಕಪ್ಪ ಪ್ಲಾಸ್ಮಾ ಪೊರೆ ಅಂತ ಕರಿತೀವಿ? ಎಲ್ಲ ಓದಿರ್ತೀರಾ ಬುಕ್ಕಲ್ಲಿ, ಪ್ಲಾಸ್ಮಾ ಪೊರೆ, ಕೋಶ ಪೊರೆ ಓದಿದ್ರಲ್ಲ. ಬಟ್ ಏನಕ್ಕೆ ಅಂತ ಕರೀತಾರೆ ಅಂತ ಗೊತ್ತಾ ನಿಮಗೆ? ಏನ್ ಕರೀತಾರೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಗೊತ್ತಾ ನಿಮಗೆ? ಗೊತ್ತಿದೇನಪ್ಪ? ಗೊತ್ತಿದ್ಯಾ? ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಮುಂದೆ ಹೇಳೋಣ. ಗೊತ್ತಿದೆ ಅಂದ್ರೆ ಸೈಲೆಂಟ್ ಆಗಿಲ್ಲ, ನೀವು ಹೇಳೋದನ್ನ ಕೇಳಿಸ್ಕೊಂತೀನಿ. ಸೈಲೆಂಟ್ ಆಗಿದ್ರೆ ನೀವು ನಾನೇನು ಅನ್ಕೋಬೇಕು ಹೇಳಿ? ಗೊತ್ತಿಲ್ವಾ? ಓಕೆ ಸರ್, ಇದನ್ನ ಈ ಸೆಲ್ ಮೆಂಬ್ರೇನ್ ಅನ್ನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಓನ್ಲಿ ರೀಸನ್ ಇಲ್ಲಿ ಇದೆ ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ ಮೇಲ್ಗಡೆ ತಾನೆ ಎಲ್ಲ ಕೂಡ ತೇಲಾಡ್ತಾ ಇರೋದಿಲ್ಲ, ಎಲ್ಲ ಕೂಡ ಫ್ಲೋಟ್ ಆಗ್ತಾ ಇರೋದ್ರ ಮೇಲ್ಗಡೆ. ಇಲ್ಲಿರುವಂತ ಸೆಲ್ ಆರ್ಗನ್ಸ್ ಎಲ್ಲ ಅಲ್ವಾ? ಸೊ ಇಲ್ಲಿ ಹೆಂಗೆ ಅಂದ್ರೆ ಒಂದು ಟಬ್, ನಿಮ್ಮ ಮನೇಲಿ ಒಂದು ಟಬ್ ಇದೆಯಾ? ಟಬ್ ಇದೆಯಾ ಎಲ್ಲ ಮನೇಲೂ? ಆ ಟಬ್ಬಲ್ಲಿ ನೀರು ಹಾಕ್ಬಿಡಿ, ನೀರು ತುಂಬಿಸ್ಬಿಡಿ ಟಬ್ ತುಂಬಾ. ಒಂದೆರಡು ಬಾಲ್ಗಳು ಹಾಕಿ, ಯಾವ ಬಾಲು? ಪ್ಲಾಸ್ಟಿಕ್ ಬಾಲ್ಸು. ಒಂದೆರಡು ಟಾಯ್ಸ್ ಹಾಕಿ ಪ್ಲಾಸ್ಟಿಕ್ ಅದು, ಆಯ್ತಾ? ಆಮೇಲೆ ಯಾವ್ದೋ ಒಂದೆರಡು ತೇಲಾಡುವಂತ ತರಕಾರಿಗಳು ಹಾಕಿ, ಎಲ್ಲಾನು ಹೆಂಗಿರುತ್ತೆ ಅದ್ರ ಮೇಲ್ಗಡೆ ತೇಲಾಡ್ತಾ ಇರ್ತಾವ. ಓಕೆ ಸರ್, ತೇಲಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಆ ವಸ್ತುಗಳಿಗೆ ಮತ್ತೆ ಆ ಒಂದು ಟಬ್ಬಲ್ಲಿ ಇರುವಂತ ಎಂಡ್ಗೆ ಟಬ್ಗೆ ಇದನ್ನ ಟಬ್ ಅನ್ಕೊಳ್ಳಿ, ಇದನ್ನ ಓಕೆನಾ? ಇಲ್ಲಿ ವಾಟರ್, ಇದು ವಾಟರ್ ಅನ್ಕೊಳ್ಳಿ ಓಕೆನಾ? ಇಲ್ಲಿರುವಂತ ಬಾಲ್ ಇಲ್ಲ ಏನೋ ಒಂದು ವಸ್ತುಗಳು ಥಿಂಗ್ಸ್ ಅನ್ಕೊಳ್ಳಿ. ಸೊ ಇವುಗಳಿಗೆ ಮತ್ತೆ ಇದಕ್ಕೆ ಸಂಪರ್ಕವನ್ನು ಕಳಿಸ್ತಾ ಇರೋ ಕನೆಕ್ಷನ್ ಕೊಡ್ತಾ ಇರೋದೇನು? ಏನಪ್ಪ ಕನೆಕ್ಷನ್ ಕೊಡ್ತಾ ಇರೋದು? ವಾಟರ್ ತಾನೆ, ಟಬ್ಬಲ್ಲಿ ಇರೋ ನೀರು ತಾನೆ. ಸೊ ಹಂಗೆ ಇಲ್ಲಿ ಈ ಒಂದು ಫ್ಲೂಯಿಡ್ ಏನಿದೆ
ಸೊ ಎಲ್ಲಾದ್ರ ಜೊತೆ ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡು ಈ ಸೆಲ್ ಮೆಂಬ್ರೇನ್ ಜೊತೆ ಕೂಡ ಕಮ್ಯುನಿಕೇಟ್ ಮಾಡುವಂತ ಕೆಲಸವನ್ನ ಈ ಒಂದು ಸೈಟೋಪ್ಲಾಸಂ ಮಾಡ್ತಾ ಇರುತ್ತೆ. ಕೋಶ ಪೊರೆ ಕೋಶ ದ್ರವ್ಯ ಮಾಡ್ತಾ ಇರುತ್ತೆ. ದ್ರವ್ಯ ಅಂತ ಕರಿತೀವಿ ಸೈಟೋಪ್ಲಾಸಂ. ಅರ್ಥ ಆಯ್ತಾ? ಸೊ ಹಿಂಗೆ ಸಂಪರ್ಕ ಜಾಲವಾಗಿ ಕೆಲಸ ಮಾಡ್ತಾ ಇರುತ್ತೆ ಯಾವುದು ಸೈಟೋಪ್ಲಾಸಂ. ಸೊ ಈ ಸೈಟೋಪ್ಲಾಸಂ ಯಾವ ಆಕಾರದಲ್ಲಿದೆ ಅಂತ ಕೇಳ್ತಾನೆ. ಫ್ಲೂಯಿಡ್ ಆಕಾರದಲ್ಲಿದೆ. ಅರೆ ದ್ರವ್ಯ. ಅರ್ಥ ಆಯ್ತಾ? ಅರೆ ದ್ರವ್ಯ ಅಥವಾ ಪ್ಲಾಸ್ಮಾ ಅಂತ ಕೂಡ ಕರಿತೀವಿ. ಪ್ಲಾಸ್ಮಾ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ನೋಡಿ ಪ್ಲಾಸ್ಮಾ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳೋದಾದ್ರೆ ಅಲ್ಲಿ ಕೆಮಿಸ್ಟ್ರಿಯಲ್ಲಿ ಹೇಳ್ತೀವಿ ಬೇರೆ, ಅದು ಬೇರೆ. ಬಟ್ ಇಲ್ಲಿ ಪ್ಲಾಸ್ಮಾ ಅಂತ ಪದ ಬಳಸೋದಾದ್ರೆ ಇದನ್ನ ಸೆಮಿ ಲಿಕ್ವಿಡ್ ಅಥವಾ ಜೆಲ್ ಅನ್ನುವಂತ ಅರ್ಥದಲ್ಲಿ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಅಂದ್ರೆ ಈ ಮೆಂಬ್ರೇನ್ ಏನಿದೆ ಇದು ಈ ಸೈಟೋಪ್ಲಾಸಂಗೂ ಪ್ಲಾಸಂ ಅಂತ ಲಾಸ್ಟ್ ಅಲ್ಲಿ ಇದೆ ನೋಡಿ ಸೈಟೋಪ್ಲಾಸಂ ಅಲ್ವಾ, ಕೋಶ ದ್ರವ್ಯ ಅಂತ. ಸೊ ಆ ಸೈಟೋಪ್ಲಾಸಂಗೂ ಕನೆಕ್ಷನ್ ಇಟ್ಕೊಂಡಿದೆ ತಾನೆ ಇದು. ಸೈಟೋಪ್ಲಾಸಂಗೆ ಕನೆಕ್ಷನ್ ಇಟ್ಕೊಂಡಿದೆ. ಆ ಸೈಟೋಪ್ಲಾಸಂನ ಕೊನೆ ಅಲ್ಲಿಗೆ ಈ ಸೆಲ್ ಮೆಂಬ್ರೇನ್ ಇರೋ ಜಾಗಕ್ಕೆ ಅಲ್ವಾ. ಸೈಟೋಪ್ಲಾಸಂ ಎಲ್ಲಿಗೆ ಕೊನೆ ಆಗುತ್ತೆ? ಟಬ್ನ ಒಂದು ಅಗಲ ಎಷ್ಟಿದೆ ಅಲ್ಲಿಗೆ. ಸೊ ಟಬ್ನ ಅಗಲವನ್ನು ಸೂಚಿಸೋದು ಯಾವುದು? ಅಲ್ಲಿರುವಂತ ಟಬ್. ಸೊ ಎಂಡಿಂಗ್ ಏನಿದೆ ಅದು ಅಲ್ವಾ. ಸೊ ಅದೇ ತರ ಈ ಸೆಲ್ ಮೆಂಬ್ರೇನ್. ಅದಕ್ಕೆ ಇದನ್ನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಸೊ ಅದ್ರ ಜೊತೆ ಕನೆಕ್ಷನ್ ಇಟ್ಕೊಂಡಿದೆಲ್ಲ ಆ ಫ್ಲೂಯಿಡ್ ಜೊತೆ, ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಲ್ವಾ? ಇವಾಗ ಅರ್ಥ ಆಯ್ತಾ? ಸೊ ಇದು ವಾಟರ್ ಅಲ್ಲ, ಇಟ್ ಇಸ್ ನಾಟ್ ಇನ್ ದಿ ಲಿಕ್ವಿಡ್ ಸ್ಟೇಟ್, ಇಟ್ ಇಸ್ ಇನ್ ದಿ ಸೆಮಿ ಲಿಕ್ವಿಡ್ ಸ್ಟೇಟ್ ಆರ್ ಜೆಲ್ಲಿ ಲೈಕ್ ಓಕೆ ಮಟೀರಿಯಲ್. ಅರ್ಥ ಆಯ್ತಾ? ಜೆಲ್ ತರ ಇದೆ, ಅದೇ ದ್ರವ ಅದು. ಸೊ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇಂದ ಕ್ಲಾರಿಟಿ ಸಿಕ್ತು ನಿಮಗೆ. ಸಿಕ್ತಲ್ಲ ಎಲ್ಲರಿಗೂ? ಏನೋ ಡೌಟ್ ಇದೆಯಾ? ಏನೋ ಡೌಟ್ ಇಲ್ಲ. ಪ್ಲಾಸ್ಮಾ ಮೆಂಬ್ರೇನ್ ಗೊತ್ತಾಯ್ತು, ಸೆಲ್ ಮೆಂಬ್ರೇನ್ ಗೊತ್ತಾಯ್ತು. ಈಗ ಈ ಸೆಲ್ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರೆಯೋದು. ಇದು ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅಂದ್ರೆ ಆಯ್ದ ವಸ್ತುಗಳ ಚಲನೆಗೆ ಮಾತ್ರ ಅವಕಾಶ ಮಾಡಿಕೊಡುತ್ತೆ. ಸರ್ ಇದ್ರ ಒಳಗಡೆ ಹೆಂಗೆ ಹೋಗ್ತವೆ? ಸೊ ಯಾವ ರೀತಿ ಆಯ್ತಾ? ಏನು ಒಳಗಡೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಆಗಲಿ ಪೋಷಕಾಂಶಗಳಾಗಲಿ ಇಲ್ಲ ಯಾವುದೋ ವಸ್ತುಗಳು ಹೆಂಗಪ್ಪ ಒಳಗಡೆ ಹೋಗ್ತವೆ ಅನ್ನೋದಾದ್ರೆ ಸೊ 3 ಮೇಜರ್ ಇಂಪಾರ್ಟೆಂಟ್ ಆಗಿ 3 ವಿಧಾನಗಳನ್ನು ತಿಳ್ಕೊಬೇಕು ನೀವು. 3 ಪ್ರೋಸೆಸ್ಗಳನ್ನು ತಿಳ್ಕೊಬೇಕು ಆಯ್ತಾ? ಯಾವ ಪ್ರೋಸೆಸ್ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆ, ಡೈರೆಕ್ಟ್ ಬೋರ್ಡ್ ಬೇಕಾಗಲ್ವಾ ಇಲ್ಲಿ? ಎಲ್ಲಿ ಓಮ್ ಅಲ್ವಾ? ಮತ್ತೆ ಇದು ಹಿಂಗೆ ಇರುತ್ತಲ್ಲ. ಓಕೆ, ಇಲ್ಲಿ ನೋಡಿಪ್ಪ, ಇವಾಗ ಸೆಲ್ ಇದು ಇತ್ತಲ್ಲ, ಇದೆಲ್ಲ ಸೆಲ್ ಇತ್ತಲ್ಲ, ನೋಡಿದ್ರಲ್ವಾ? ಓಕೆ ಸರ್, ಇಲ್ಲಿ ಔಟ್ ಮೋಸ್ಟ್ ಕವರಿಂಗ್ ಇದೆಲ್ಲ, ಅದಕ್ಕೊಂದು ಗೋಡೆ ಇದೆಲ್ಲ, ಸೆಲ್ ವಾಲ್ ಸೆಲ್ ಮೆಂಬ್ರೇನ್ ನೋಡಿದ್ರಲ್ವಾ? ಸೊ ಇವಾಗ ಇದ್ರ ಒಳಗಡೆಗೆ ಸಪೋಸ್ ನೀರ್ ಬೇಕಪ್ಪ, ನೀರ್ ಹೋಗ್ಬೇಕು, ವಾಟರ್ ಹೋಗ್ಬೇಕು. ಹೆಂಗ್ ಹೋಗುತ್ತೆ? ಹೆಂಗ ಒಂದಾಗ ಹೋಗ್ಬೇಕಲ್ವಾ? ಸೊ ಇದು ಪರ್ಮಿಷನ್ ಕೊಡುತ್ತೆ. ಒಳಗಡೆ ಹೆಂಗ್ ಹೋಗುತ್ತೆ ಅಂದ್ರೆ ಪೈಪ್ ಸಿಸ್ಟಮ್ ಇಲ್ಲ, ಪೈಪ್ ಲೈನ್ ಇಲ್ಲ, ಪೈಪ್ ಹಾಕ್ಬಿಟ್ಟು ಹೇಳ್ಕೊಳಕ್ಕೆ ಇಲ್ಲ. ಅಲ್ಲೊಂದು ವಿಧಾನದಲ್ಲಿ ಇಲ್ಲಿ ನೀರು ಹೊರಗಡೆ ಇರುವಂತದ್ದು ಒಳಗಡೆ ಬರಬೇಕು. ಆಮೇಲೆ ಗ್ಯಾಸಸ್ ಯಾವುದು? ನಿಮ್ಮ ಆಕ್ಸಿಜನ್ ಆಗಲಿ ಇಲ್ಲ ಬೇರೆ ಗ್ಯಾಸಸ್ ಆಗಲಿ ಇದು ಸೆಲ್ ಒಳಗಡೆ ಹೋಗ್ಬೇಕು. ಆಮೇಲೆ ಫುಡ್ ಮಟೀರಿಯಲ್ಸ್ ಹೋಗ್ಬೇಕು, ಫುಡ್ ಮಟೀರಿಯಲ್ಸ್ ಅಥವಾ ಗ್ಲೂಕೋಸ್ ಹೋಗ್ಬೇಕು ಅಲ್ವಾ? ಸೊ ಬೇಕಾಗಿರುವಂತ ಮೆಡಿಸಿನ್ಸ್ ಹೋಗ್ಬೇಕು. ಎಲ್ಲವೂ ಕೂಡ ಹೆಂಗಪ್ಪ ಒಳಗಡೆ ಹೋಗ್ತವೆ ಅಂದ್ರೆ ಇಲ್ಲಿ 3 ವಿಧಾನಗಳಲ್ಲಿ ಒಳಗಡೆಗೆ ಹೋಗ್ತವೆ. ಸೊ ಅದ್ರಲ್ಲಿ ಮೊದಲನೇ ಓಕೆ, ಸೊ 3 ಮೇಜರ್ ಪ್ರೋಸೆಸ್ ಅಲ್ಲಿ ಒಳಗಡೆಗೆ ಆಯ್ತಾ, ಸೆಲ್ ಒಳಗಡೆಗೆ ಏನು ಈ ಒಂದು ಮೆಟೀರಿಯಲ್ಸ್ ಎಲ್ಲ ಹೋಗ್ತವೆ. ಇದನ್ನ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಎಂಡೋಸೈಟೋಸಿಸ್ ಅಂದ್ರೆ ಏನು ಅಂದ್ರೆ ಜೀವಕೋಶದ ಒಳಗಡೆಗೆ ಆಯ್ದ ವಸ್ತುಗಳ ಚಲನೆ ಆಗೋದನ್ನ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಅರ್ಥ ಆಗ್ತದೆ? ಎಂಡೋ ಅಂದ್ರೆ ಏನು ಒಳಗಡೆಗೆ, ಸೈಟೋ ಅಂದ್ರೆ ಏನು ಸೆಲ್. ಅರ್ಥ ಆಗ್ತಿದೆಯಾ? ಸೊ ವಾಟ್ ಎವರ್ ದಿ ಸೆಲೆಕ್ಟಿವ್ ಮಟೀರಿಯಲ್ಸ್ ಇಸ್ ದೇರ್ ದೇ ವಿಲ್ ಗೋಯಿಂಗ್ ಟು ಇನ್ಸರ್ಟ್ ಇಂಟು ದಿ ಸೆಲ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎಂಡೋಸೈಟೋಸಿಸ್. ಅರ್ಥ ಆಗ್ತಿದೆಯಾ? ಎಂಡೋಸೈಟೋಸಿಸ್ ಅಂದ್ರೆ ಏನಪ್ಪಾ? ಯಾವ ವಸ್ತುಗಳು ಬೇಕೋ ಅವು ಜೀವಕೋಶದ ಒಳಗಡೆಗೆ ಚಲನೆ ಆಗ್ತವೆ. ಈ ಒಂದು ವಿಧಾನವನ್ನ ನಾವು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್, ಇಲ್ಲಿ ಇಂಪಾರ್ಟೆಂಟ್ ಆಗಿ ಮೊದಲನೇದು ಸೊ ಡಿಫ್ಯೂಷನ್ ಅಂತ ಕರಿತೀವಿ. ಕೇಳಿದಿರಾ ಡಿಫ್ಯೂಷನ್? ಕೇಳಿಲ್ವಾ? ಡಿಫ್ಯೂಷನ್ ಕೇಳಿಲ್ವಾ? ವಿಸರಣೆ ಅಂತ ಕರಿತೀವಿ. ವಿಸರಣೆ, ಡಿಫ್ಯೂಷನ್. ಸರ್ ವಾಟ್ ಈಸ್ ಡಿಫ್ಯೂಷನ್? ವಿಸರಣೆ ಅಂದ್ರೆ ಏನು ಕೇಳಿಲ್ವಾ? ಸರ್ ಕಣಗಳ ಚಲನೆಯು ಬರ್ಕೋಬೇಕು. ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಸಾಗುವ ಪ್ರಕ್ರಿಯೆ. ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಸಾಗುವ ಪ್ರಕ್ರಿಯೆ. ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ದಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು lower concentration is called as diffusion. The movement of molecules from higher concentration to lower concentration is called as diffusion. ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಸಾಗುವ ಪ್ರಕ್ರಿಯೆಯನ್ನು ನಾವು ವಿಸರಣೆ ಅಂತ ಕರಿತೀವಿ. ಕಣಗಳು ಅಂತ ಹೇಳ್ತಾ ಇದ್ದೀನಿ, ಮಾಲಿಕ್ಯೂಲ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ವಾಟರ್ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ವಾಟರ್ ಅಂತ ಹೇಳಿದ್ನ ಇಲ್ಲ. ಸೊ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾ ಇದ್ದೀನಿ. ಅದು ಗ್ಯಾಸ್ ಆದ್ರೂ ಆಗಿರ್ಬೋದು ಇಲ್ಲ ಒಂದು ಸಾಲಿಡ್ ಆದ್ರೂ ಆಗಿರ್ಬೋದು, ಮಾಲಿಕ್ಯೂಲ್ಸ್. ಸರಿನಾ? ಏನ್ ಸರ್ ಹಂಗಂದ್ರೆ? ಏನಂದ್ರೆ ವೆರಿ ಸಿಂಪಲ್ ನೋಡಿ, ಈ ಗ್ಯಾಸು ಮತ್ತೆ ಬೇರೆ ಬೇಕಾಗಿರುವಂತ ವಸ್ತುಗಳೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ತವೆ, ಇಲ್ಲಿ ಸ್ಟಾಕ್ ಆಗ್ತವೆ, ಇಲ್ಲಿ ನಿಂತ್ಕೊಳ್ತವೆ. ಇದು ಒಳಗಡೆ ಆಲ್ರೆಡಿ ಖಾಲಿ ಆಗಿದೆ, ಗ್ಯಾಸ್ ಇಲ್ಲ, ಏನು ಇಲ್ಲ ಇದರಲ್ಲಿ. ಆಕ್ಸಿಜನ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಓಕೆನಾ? ಆಕ್ಸಿಜನ್ ಖಾಲಿ, ಆಮೇಲೆ ಬೇಕಾಗಿರುವಂತ ಖನಿಜಾಂಶಗಳು ಆಯ್ತಾ ಅವು ಖಾಲಿ, ಆಮೇಲೆ ಗ್ಲೂಕೋಸ್ ಖಾಲಿ. ಇವಾಗ ಒಳಗಡೆ ಬರ್ಬೇಕು, ಅರ್ಥ ಮಾಡ್ಕೊಳ್ಳಿ. ಒಳಗಡೆ ಬರ್ಬೇಕು, ಹೊರಗಡೆಯಿಂದ ಒಳಗಡೆ ಬರ್ಬೇಕು ಅಂದ್ರೆ ಇಲ್ಲಿ ಡಿಫ್ಯೂಷನ್ ಆಗ್ತಾ ಇದೆ, ಒಳಗಡೆ ಬರ್ತವೆ ಡಿಫ್ಯೂಷನ್ ಮುಖಾಂತರ. ಹೆಂಗೆ ಸರ್? ಇಲ್ಲಿ ನಾನು ಏನ್ ಹೇಳಿದೆ? ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಅನ್ನುವಂಥದ್ದು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಬರಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಇಲ್ಲ ಅಲ್ವಾ? ಇಲ್ಲಿ ಇಲ್ಲ ತಾನೆ, ಒಳಗಡೆ ಏನೂ ಇಲ್ಲ. ಸೊ ಹಂಗಾಗಿ ಹೊರಗಡೆ ಜಾಸ್ತಿ ಇದೆ. ಸೊ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಎಲ್ಲಿದೆ? ಹೆಚ್ಚಿನ ಸಾಂದ್ರತೆ ಎಲ್ಲಿದೆ? ಹೊರಗಡೆ ಇದೆ. ಒಳಗಡೆ ಕಡಿಮೆ ಸಾಂದ್ರತೆ ಇದೆ. ಇವಾಗ ಏನಾಗ್ತವೆ ಇಲ್ಲಿ ಕಣಗಳು? ಏನಾಗ್ತವೆ? ನಿಧಾನಕ್ಕೆ ಒಳಗಡೆ ಬರ್ತವೆ. ಸೊ ಹಿಂಗೆ ಅರ್ಥ ಆಯ್ತಾ? ಸೊ ಈ ಗ್ಯಾಸಸ್ ಮಾಲಿಕ್ಯೂಲ್ಗಳು ಏನಾಗ್ತವೆ? ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಏನ್ ಮಾಡ್ತವೆ? ಬರ್ತವೆ ಹಿಂಗೆ. ಸೊ ಅವಾಗ ಈ ಸೆಲ್ಲು ತನ್ನ ಬೇಕಾಗಿರುವಂತ ವಸ್ತುಗಳನ್ನು ಪಡೆಯುತ್ತೆ. ಇದೊಂದು ವಿಧಾನ. ಸೊ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ವೆರಿ ಫೆಮಿಲಿಯರ್ ಆಗಿ ನಾವು ಕೊಡ್ಬೋದು. ಅಂದ್ರೆ ಸೊ ಮೊದಲನೇದು ನಿಮಗೆ ಏನಪ್ಪಾ ಬೆಸ್ಟ್ ಎಕ್ಸಾಂಪಲ್, ಮನೆಯಲ್ಲಿ ನೀವು ಮಟನ್ ಮಾಡ್ತಾ ಇದ್ದೀರಾ, ಮಟನ್ ಆಯ್ತಾ? ಸೊ ಅವತ್ತು ಮಂಗಳವಾರ, ಪಕ್ಕದ ಮನೆ ಯಾರು ಮಟನ್ ಮಾಡ್ತಾ ಇಲ್ಲ ಆಯ್ತಾ, ಎಲ್ಲರೂ ಕೂಡ ಹೊಟ್ಟೆ ಹಸ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ. ಅಂತ ಟೈಮಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮಪ್ಪ ಮಟನ್ ತಂದ್ಕೊಟ್ಟಿದ್ದಾರೆ, ಮನೆಯಲ್ಲಿ ಮಟನ್ ಕುಕ್ ಮಾಡ್ತಾ ಇದ್ದೀರಾ. ಮಟನ್ ಕುಕ್ ಮಾಡ್ಬೇಕಾದ್ರೆ ಬೀದಿಯಲ್ಲಿರೋ ನಾಯಿಗಳೆಲ್ಲ ಬಂದ್ಬಿಟ್ಟು ನಿಮ್ಮ ಮನೆ ಗೇಟ್ ಮುಂದೆ ನಿಂತವೆ ಆಯ್ತಾ. ಹೆಂಗೆ ಅಂದ್ರೆ ನಿಮ್ಮಮ್ಮ ಒಳ್ಳೆ ಗಮಗಮ ಅನ್ಲಿ, ಏರಿಯಾದವರೆಲ್ಲ ಹೊಟ್ಟೆ ಉರಿಲಿ ಅಂದ್ಬಿಟ್ಟು ಅಮ್ಮ ಏನ್ ಮಾಡಿದ್ದಾರೆ? ಒಳ್ಳೊಳ್ಳೆ ಸ್ಪೈಸಸ್ ನೆಲ್ಲ ಆಗ್ತಾ ಇದ್ದಾರೆ ಅದಕ್ಕೆ. ಸೊ ಎಣ್ಣೆಯಲ್ಲಿ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ, ಸ್ಮೆಲ್ ಚೆನ್ನಾಗಿ ಬರಲಿ ಅಂತ. ಓಕೆನಾ? ಸೊ ಆ ಒಂದು ಸ್ಮೆಲ್ ಇಂದ ಏನಾಯ್ತು? ಎಲ್ಲ ನಾಯಿಗಳು ನಿಮ್ಮ ಮನೆ ಹತ್ರ ಬಂದ್ರು, ಎಲ್ಲ ಭಿಕ್ಷುಕರು ನಿಮ್ಮ ಮನೆ ಹತ್ರ ಬಂದ್ರು. ಸೊ ನೀವೇನ್ ಮಾಡಿದ್ರೆ? ಎಲ್ಲರೂ ಬೈಕೊಂಡು ತಿನ್ನೋಕೆ ನೆಮ್ಮದಿನೇ ಇಲ್ಲದೆ ಮಾಡ್ಕೊಂಡ್ಬಿಟ್ರಿ ಆಯ್ತಾ. ಪಕ್ಕದ ಮನೆಯವರು ನಂಗೆ ಸ್ವಲ್ಪ ಸಾಂಬಾರ್ ಹಾಕ್ಸೋ ಮನೇಲಿ ಹೇಳೋ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಬಂದ್ರು, ಪಕ್ಕದ ಮನೆ ಆಂಟಿ ಅವರು ಬಂದ್ರು, ಅವಾಗ ನಿಮ್ಗೆ ಇಲ್ಲದೆ ಆಗೋಯ್ತು. ಸೊ ಈ ಪರಿಸ್ಥಿತಿ ಯಾಕೆ ಬಂತಪ್ಪ?
ಯಾಕೆ ಬಂತು ಈ ಪರಿಸ್ಥಿತಿ? ಬಿಕಾಸ್ ಆಫ್ ಡಿಫ್ಯೂಷನ್, ವಿಸರಣೆಯಿಂದ ಆಯ್ತು. ಏನಾಯ್ತು? ನಿಮ್ಮ ಮನೆಯಲ್ಲಿ ಈ ಒಂದು ಪಾತ್ರೆಯಲ್ಲಿ ಏನಿದೆ ಮಟನ್ನು ಬೇಯ್ತಾ ಇದೆ, ಅಲ್ಲಿ ಮಸಾಲೆ ಸ್ಪೈಸಸ್ ಎಲ್ಲ ಹಾಕಿದ್ದೀರಾ, ಸೊ ಅಲ್ಲಿ ಗಮಗಮ ಅಂತ ವಾಸನೆ ಬರ್ತಾ ಇದೆ ನಿಮ್ಮ ಮನೆ ಒಳಗಡೆ. ಈ ವಾಸನೆ ಏನಾಯ್ತು? ನಿಮ್ಮ ಮನೆ ಒಳಗಡೆ ಆ ಕಣಗಳ ಸಾಂದ್ರತೆ ಜಾಸ್ತಿ ಆಯ್ತು, ಅವುಗಳ ಡೆನ್ಸಿಟಿ ಜಾಸ್ತಿ ಆಯ್ತು. ಅರ್ಥ ಆಗ್ತಾ ಇದೆಯಾ? ಆ ಒಂದು ಹೊಗೆ ಬರ್ತಾ ಇದೆ, ಹೊಗೆಯಲ್ಲಿ ಆ ಸುವಾಸನೆಯನ್ನು ತಗೊಂಡ್ ಬರ್ತಾ ಇರುವಂತ ಕಣಗಳಿದಾವೆ. ಅರ್ಥ ಆಗ್ತಾ ಇದೆಯಾ? ಆ ಓಡರ್ನ ತಗೊಂಡ್ ಬರ್ತಾ ಇರುವಂತ ಮಾಲಿಕ್ಯೂಲ್ಸ್ ಇದಾವೆ. ಆ ಮಾಲಿಕ್ಯೂಲ್ಸ್ ಜಾಸ್ತಿ ಅಲ್ಲಿ ರಿಲೀಸ್ ಆದವು, ಎಲ್ಲಿ? ನಿಮ್ಮ ಕಿಚನ್ ಒಳಗಡೆ. ಇವೇನಾದ್ರು ನಿಧಾನಕ್ಕೆ ಎಲ್ಲೆಲ್ಲಿ ಲೋ ಡೆನ್ಸಿಟಿ ಇದೆ ಆ ಒಂದು ಮಾಲಿಕ್ಯೂಲ್ಸ್ ಎಲ್ಲ ಆ ಕಡೆಗೆ ನಿಧಾನಕ್ಕೆ ಹಿಂಗ್ ಹಾಕೊಂಡು ಬಂದು ಪಾಸ್ ಆಗ್ತಾ ಹೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಂಗೆ ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ, ಪಕ್ಕದ ಮನೆಯಿಂದ ಇನ್ನೊಬ್ಬರ ಮನೆಗೆ, ಹಿಂಗೆ ಆ ವಾಸನೆ ಹಿಂಗ್ ಹೋಗ್ತಾ ಬಂತು. ಸೊ ಇದೇ ಡಿಫ್ಯೂಷನ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಪರ್ಫ್ಯೂಮ್. ಎಲ್ಲೋ ಮೂಲೆಯಲ್ಲಿ ನಿಂತು ಪರ್ಫ್ಯೂಮ್ ಆಗ್ತಾ ಇದೀರಾ, ನಿಮ್ಮ ಅಮ್ಮಗೆ ಪರ್ಫ್ಯೂಮ್ ಸ್ಮೆಲ್ ಅಂದ್ರೆ ಆಗಲ್ಲ, ತಲೆನೋ ಬರುತ್ತೆ ಅವ್ರಿಗೆ, ತಲೆನೋ ಬರುತ್ತೆ ಪರ್ಫ್ಯೂಮ್ ಸ್ಮೆಲ್ ನೋಡಿದ್ರೆ. ಸೊ ನೀವೇನ್ ಮಾಡಿದ್ರೆ, ಸ್ವಲ್ಪ ಯಾರು ಮೀಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಪರ್ಫ್ಯೂಮ್, ಆಯ್ತಾ? ಯಾವ್ದು ಇಂಪೋರ್ಟೆಡ್ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಿಮ್ಗೇನೋ ವಾಸನೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಗಬ್ಬು ವಾಸನೆ, ಅದು ಕೂಡ ನಿಮ್ಗೇನೋ ಒಂಥರ ಖುಷಿ ಪರ್ಫ್ಯೂಮ್ ಅಂತ, ಸರಿನಾ? ಅದನ್ನ ಹಾಕೊಂಡ್ರೆ ಅನ್ಕೊಳ್ಳಿ, ಹಾಕೊಂಡು ಅಲ್ಲಿ ಹಾಕಿದಿರ, ಅಮ್ಮ ಇಲ್ಲಿ ಕೂತವ್ರೆ, ಆಯ್ತಾ? ಅದು ಇಲ್ಲಿ ಬಂತು ಸ್ಮೆಲ್. ಇದ್ದಕ್ಕಿದ್ದಂಗೆ ನಾನು ಬಚ್ಚಿಟ್ಕೊಂಡು ಹಾಕೊಂಡಿದ್ರು ಕೂಡ ಇಲ್ಲಿ ಕೂತಿರೋ ಅಮ್ಮ ಬೈತಾ ಇದ್ದಾರೆ, ನಿನ್ಗೆ ಕಾಮನ್ ಸೆನ್ಸ್ ಇಲ್ವೇನೋ, ನಂಗೆ ತಲೆನೋ ಬರುತ್ತೆ ಅಂತ ಗೊತ್ತಾಗಲ್ವೇನೋ, ಹೊರಗಡೆ ಹೋಗಿ ಹಾಕೊಂಡು ಸಾಯೋ ಅಂತ ಬೈತಾ ಇದ್ದಾರೆ ಅಲ್ವಾ? ಏನಕ್ಕೆ ಬೈದ್ರು? ಏನಕ್ಕೆ? ನಾನು ಸ್ಪ್ರೇ ಮಾಡಿರೋದು ಅಲ್ಲಿ, ಅರ್ಥ ಆಯ್ತಾ? ಇಲ್ಲಿಗೆ ಹೆಂಗ್ ಬಂತದು ಅಂದ್ರೆ, ಅಲ್ಲಿ ಆ ಕಣಗಳ ಸಾಂದ್ರತೆ ಜಾಸ್ತಿ ಆಯ್ತು, ಅವುಗಳ ಡೆನ್ಸಿಟಿ ಜಾಸ್ತಿ ಆಯ್ತು ಅಲ್ಲಿ. ಸೊ ಆ ಡೆನ್ಸಿಟಿ ಜಾಸ್ತಿ ಆಗಿದ್ದರಿಂದ ಏನಾಯ್ತು? ನಿಧಾನಕ್ಕೆ ಡೆನ್ಸಿಟಿ ಕಡಿಮೆ ಇರೋ ಕಡೆಗೆ, ಸಾಂದ್ರತೆ ಕಡಿಮೆ ಇರೋ ಕಡೆಗೆ ಈ ಕಣಗಳೇನಾದ್ರು ಹಿಂಗ್ ಮೂವ್ ಆದವು. ಹಿಂಗ್ ಚಲನೆ ಆಗ್ಬೇಕಾದ್ರೆ ಅಮ್ಮನಿಗೂ ಕೂಡ ಮೂಗಿನ ಒಳಗಡೆ ಆ ವಾಸನೆ ಹೋಯ್ತು, ಅವಾಗ ಅವರು ನಮ್ಮನ್ನು ಬೈದ್ರು. ಕ್ಲಿಯರ್ ಅಲ್ವಾ? ಸೊ ಹೀಗೆ ಡಿಫ್ಯೂಷನ್ಗೆ ಉದಾಹರಣೆಗಳಿವೆ, ಎಕ್ಸಾಂಪಲ್ಸ್. ಓಕೆನಾ? ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಜನರಲ್ ಸೈನ್ಸ್ ಇದು, ಸಾಮಾನ್ಯ ವಿಜ್ಞಾನ. ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಅರ್ಥ ಆಗ್ತಿದೆಯಾ? ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಏನು ಅರ್ಥ ಆಗಲ್ಲ. ಕಾಮನ್ ಸೆನ್ಸ್ ಮೇಲೆ ಸೈನ್ಸ್ ಅನ್ನು ಡೀಲ್ ಮಾಡ್ಬೇಕು ನಾವು. ಅರ್ಥ ಆಯ್ತಲ್ವಾ? ಸೊ ಅವಾಗಲೇ ನೀಟಾಗಿ ಅರ್ಥ ಆಗುತ್ತೆ. ಎಕ್ಸಾಮ್ ಯಾವುದೇ ಕ್ವಶ್ಚನ್ ಬಂದ್ರು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಇಲ್ಲಾಂದ್ರೆ ಅಪ್ಲೈಡ್ ಕ್ವಶ್ಚನ್ಸ್ ಕೇಳ್ತಾನಲ್ವಾ, ಅಲ್ಲಿ ನಾವೆಲ್ಲ ಫ್ಲಾಟ್ ಆಗ್ಬಿಡ್ತೀವಿ. ಅದಕ್ಕೆ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಕೊಂಡು ನಾವು ಎಕ್ಸಾಮ್ ಕ್ವಶ್ಚನ್ಸ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇವಾಗ ಈ ಮೂರು ಅರ್ಥ ಆಯ್ತಾ ನಿಮಗೆ? ಮೂರು ಎಕ್ಸಾಂಪಲ್ಸ್ ಕೊಟ್ಟನಲ್ವಾ, ಅರ್ಥ ಆಯ್ತಲ್ವಾ? ಡಿಫ್ಯೂಷನ್. ಸೊ ಹಂಗೆ ಹೋಗುತ್ತೆ. ಕಣಗಳ ಚಲನೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ. ಸೊ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಈಸ್ ಕಾಲ್ಡ್ ಆಸ್ ಡಿಫ್ಯೂಷನ್, ವಿಸರಣೆ ಅಂತ ಕರಿತೀವಿ. ಕ್ಲಿಯರ್ ಅಲ್ಲಪ್ಪ? ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಮೊದಲನೇ ವಿಧಾನ ಗೊತ್ತಾಯ್ತಲ್ಲ ಎಲ್ಲರಿಗೂ? ನೆಕ್ಸ್ಟ್ ಎರಡನೇದು ನೋಡ್ಕೊಂಡು. ಎರಡನೇದು ಏನ್ ಸರ್? ಎರಡನೇದು ಅಂದ್ರೆ ಆಸ್ಮೋಸಿಸ್ ಅಂತ. ಆಸ್ಮೋಸಿಸ್ ಅಂದ್ರೆ ಅಭಿಸರಣೆ ಅಂತ. ವಿಸರಣೆ, ಅಭಿಸರಣೆ. ಏನ್ ಆಸ್ಮೋಸಿಸ್ ಅಂದ್ರೆ? ಆಸ್ಮೋಸಿಸ್ ಅಂದ್ರೆ ಏನು? ವಾಟ್ ಈಸ್ ಆಸ್ಮೋಸಿಸ್? ಗೊತ್ತಿಲ್ವಾ? ಸೊ ಇಲ್ಲಿ ನೀರಿನ ಕಣಗಳ ಚಲನೆಯು, ಕೇಳಿಸ್ಕೊಂಡ್ಬಿಡಿ ಆಮೇಲೆ ಬರ್ಕೊಳ್ಳಿ. ಸೊ ನೀರಿನ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆ ಪಾರಕ ಪೊರೆಯ ಮುಖಾಂತರ ಸಾಗುವ ಪ್ರಕ್ರಿಯೆಯನ್ನು ನಾವು ಅಭಿಸರಣೆ ಅಂತ ಕರಿತೀವಿ, ಆಯ್ತಾ? ಸೊ ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಅದರಲ್ಲಿ ಮಾಲಿಕ್ಯೂಲ್ಸ್ ಅಲ್ಲಿ ಡಿಫ್ಯೂಷನ್, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಕನ್ನಡದಲ್ಲಿ ನೀರಿನ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆ ಪಾರಕ ಪೊರೆಯ ಮುಖಾಂತರ ಸಾಗುವ ಪ್ರಕ್ರಿಯೆಯನ್ನು, ಆಯ್ತಾ? ಅರೆ ಪಾರಕ ಪೊರೆಯ ಮುಖಾಂತರ ಸಾಗುವ ಪ್ರಕ್ರಿಯೆಯನ್ನು ನಾವು ಅಭಿಸರಣೆ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ನೋಡಪ್ಪ ಎಷ್ಟು ಡಿಫರೆಂಟ್ ಆಗಿದೆ. ಬರ್ಕೊಳ್ಳಿ. ಬರ್ಕೊಂಡ ಡಿಕ್ಟೇಟ್ ಮಾಡ್ಬೇಕಾ? ಇಂಗ್ಲಿಷ್ ಅಲ್ಲಿ ಬರ್ಕೊಂಬಿಡಿ. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಆಯ್ತಾ? ನೀರಿನ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆ ಪಾರಕ ಪೊರೆಯ ಮುಖಾಂತರ ಸಾಗುವ ಪ್ರಕ್ರಿಯೆಯನ್ನು ಅಭಿಸರಣೆ ಎಂದು ಕರೆಯಲಾಗುತ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಎಕ್ಸಾಂಪಲ್ಸ್ ಕೇಳಿದ್ರೇನೆ ಸಾಕು, ಎಲ್ಲರೂ ನೆನ್ಪಿಟ್ಕೋತೀರಾ ಈಸಿಯಾಗಿ. ಸರಿ, ಇಲ್ಲಿ ಏನಾಗ್ತದೆ ಅಂದ್ರೆ ವಾಟರ್, ಆಯ್ತಾ? ವಾಟರ್ ಜಾಸ್ತಿ ಡೆನ್ಸಿಟಿ ಇರೋ ಕಡೆಯಿಂದ ನಿಧಾನ ಕಡಿಮೆ ಇರೋ ಡೆನ್ಸಿಟಿ ಕಡೆಗೆ ಫ್ಲೋ ಆಗ್ತಾ ಇದೆ ಅಂತ ಇದರ ಅರ್ಥ. ಅಂದ್ರೆ ಹೆಚ್ಚಿನ ಸಾಂದ್ರತೆ ಇರೋ ಕಡೆಯಿಂದ ನೀರು ಕಡಿಮೆ ಸಾಂದ್ರತೆ ಇರೋ ಕಡೆಗೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀರು ಹಾಕಿ, ಇಲ್ಲಿ ನೀರು ಹಾಕಪ್ಪ, ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ? ನಿಧಾನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನೀರು ಇದ್ದಿದ್ದ ಜಾಗದಲ್ಲಿ ವಾಟರ್ ಡೆನ್ಸಿಟಿ ಜಾಸ್ತಿ ತಾನೆ, ನೀರಿನ ಸಾಂದ್ರತೆ ಜಾಸ್ತಿ, ಹಂಗಾಗಿ ನೀರಲ್ಲಿ ಸಾಂದ್ರತೆ ಜಾಸ್ತಿ ಇತ್ತು, ನಿಧಾನಕ್ಕೆ ಸಾಂದ್ರತೆ ಕಡಿಮೆ ಇರೋ ಕಡೆಗೆ ಹೋಗುತ್ತೆ, ಚಲನೆ ಆಗುತ್ತೆ, ನೀರು ಮೂವ್ಮೆಂಟ್ ಆಗುತ್ತೆ ವಾಟರ್, ಅಲ್ವಾ? ಸೊ ಅದೇ ತರ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ಕೊಳ್ಳಿ, ಈ ವಾಟರ್ ಮಾಲಿಕ್ಯೂಲ್ಸ್, ಆಯ್ತಾ? ವಾಟರ್ ಮಾಲಿಕ್ಯೂಲ್ಗಳು ಏನಾಗ್ತವೆ? ಈ ನೀರಿನ ಕಣಗಳು. ಸೊ ಇಲ್ಲಿ ಬಂದು ಎಲ್ಲ ಈ ಒಂದು ಸೆಲ್ ಮೆಂಬ್ರೇನ್ ಹತ್ರ ನಿಂತ್ಕೊಳ್ತಾವೆ, ಸ್ಟಾಕ್ ಆಗ್ತವೆ, ಆಯ್ತಾ? ಸ್ಟಾಕ್ ಆದಾಗ ಈ ಸೆಲ್ ಒಳಗಡೆ ನೀರಿನ ಅಂಶ ಕಡಿಮೆ, ಯಾಕಂದ್ರೆ ನಾವೆಲ್ಲ ಸ್ವಿಚ್ ಮಾಡಿದ್ವಿ, ಸ್ವೆಟ್ ಮುಖಾಂತರ ಎಲ್ಲ ಒಳಗಡೆ ಹೋಯ್ತು ವೇಸ್ಟ್ ವಾಟರ್. ಓಕೆನಾ? ಇವಾಗ ನೀರಿಲ್ಲ ಅಲ್ಲಿ. ಸೊ ಈ ನೀರು ಇಲ್ಲಿ ಬೇಕು, ಒಳಗಡೆ ಬೇಕು, ನಾವು ಕುಡಿತಾ ಇದಲ್ಲ ನೀರು, ಸೊ ನೀರು ಬೇಕು. ಇವೆಲ್ಲ ಹೆಂಗ್ ಬರ್ತಾವೆ ಅಂದ್ರೆ ಇಲ್ಲಿ ನೋಡಿ, ಒಳಗಡೆ ಬರ್ತವೆ. ಇಲ್ಲಿ ಸಾಂದ್ರತೆ ಜಾಸ್ತಿ ಅಲ್ವಾ? ಸೊ ಇಲ್ಲಿ ಹೆಚ್ಚಿನ ಸಾಂದ್ರತೆ ಡೆನ್ಸಿಟಿ ಜಾಸ್ತಿ ಇದೆ, ನಿಧಾನಕ್ಕೆ ಕಡಿಮೆ ಸಾಂದ್ರತೆ ಇರೋ ಕಡೆಗೆ ಸೊ ನಿಧಾನಕ್ಕೆ ಮೂವ್ ಆಗ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಅವಾಗಲೇ ಕಣಗಳ ಚಲನೆ ಬೈ ಮಾಲಿಕ್ಯೂಲ್ಸ್, ಅವಾಗಲೇ ಅದು ಗ್ಯಾಸ್ ಆಗಿರ್ಬೋದು, ಇಲ್ಲ ಏನಾದರೂ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಇಲ್ಲಿ ಓನ್ಲಿ ವಾಟರ್, ಬರೀ ನೀರು ಮಾತ್ರ, ನೀರನ್ನೇ ತಲೆಯಲ್ಲಿ ಇಟ್ಕೋಬೇಕು, ಆಯ್ತಾ? ಅರ್ಥ ಆಗ್ತಾ ಇಲ್ವಾ? ಸೊ ನೀರಿನ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆ ಪಾರಕ ಪೊರೆ ಮುಖಾಂತರ ಸಾಗುವ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಅಭಿಸರಣೆ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ಆಸ್ಮೋಸಿಸ್. ಕ್ಲಿಯರ್ ಅಲ್ವಾ ಇದು? ಸರ್ ಎಕ್ಸಾಂಪಲ್ಸ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್. ಮೊದಲನೇದು, ಎಲ್ಲರೂ ಹನಿ ತಿಂದಿರೋ ಜೇನುತುಪ್ಪ. ಓಕೆ, ಸೊ ಜೇನುತುಪ್ಪ ತಿಂದೇ ಇರೋರಿಗೆ ಗೊತ್ತಿಲ್ಲ
ಎಲ್ಲರೂ ತಿಂದಿರ್ತೀರಾ ಅನ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ತಿಂದಿಲ್ಲ ಅಂದ್ರೂ ಕೂಡ ಸಿರಪ್ ಆದ್ರೂ ಕುಡಿದಿರ್ತೀರಲ್ಲ ಜೀವನದಲ್ಲಿ ಒಂದ್ಸಲ ಆದ್ರೂ. ಸಿರಪ್ ಅಲ್ಲೂ ಹನಿ ಇರುತ್ತೆ ಅಲ್ವಾ? ಸೊ ಜೇನುತುಪ್ಪ ತಿಂದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತಪ್ಪ? ಸಿಹಿ ಅನ್ಸುತ್ತಾ? ಅಲ್ಲ, ಓಕೆ, ಸಿಹಿ ಅನ್ಸ್ಲಿ, ಸ್ವೀಟ್ ಅನ್ಸ್ಲಿ, ಅದಾದ್ಮೇಲೆ ಏನ್ ಫೀಲ್ ಆಗುತ್ತೆ ನಿಮ್ಗೆ? ಇಮಿಡಿಯೇಟ್ ಜೇನುತುಪ್ಪ ತಿಂದ್ಮೇಲೆ ಏನ್ ಫೀಲ್ ಆಗುತ್ತೆ ನಿಮ್ಗೆ? ನೀರ್ ಕುಡಿಬೇಕನ್ಸಲ್ವಾ? ಜೇನುತುಪ್ಪ ತಿಂದಿದ್ದಾದ ತಕ್ಷಣ ತುಂಬಾ ನೀರಿನ ಟರ್ಸ್ಟಿ ಫೀಲ್ ಆಗುತ್ತೆ ಅಲ್ವಾ? ಬಾಯಾರಿಕೆ ಜಾಸ್ತಿ ಆಗುತ್ತೆ, ನೀರ್ ಕುಡಿಬೇಕು ಅನ್ಸುತ್ತೆ. ಆದ್ರೂ ಕೂಡ ಮನೇಲಿ ಅಮ್ಮ ನೀರ್ ಕುಡಿಬೇಡ ಅಂತ, ಜೇನುತುಪ್ಪ ತಿನ್ಬಿಟ್ಟು ನೀರ್ ಕುಡಿಬೇಡ, ಸ್ವಲ್ಪ ಹೊತ್ತು ಬಿಡು ಅಂತ. ನೆನಪಿದ್ಯಾ? ತಿಂದಿದ್ದೀರಾ ಜೇನುತುಪ್ಪ? ಓಕೆ ಸರ್, ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಸೊ ಜೇನುತುಪ್ಪದಲ್ಲಿ ನೀರಿಲ್ಲ. ಫಸ್ಟ್ ಆಫ್ ಆಲ್ ನೀರಿಲ್ಲ, ಅದನ್ನ ನೆನ್ಪಿಟ್ಕೋಬೇಕು. ಜೇನುತುಪ್ಪದಲ್ಲಿ ದರ್ ಇಸ್ ನೋ ವಾಟರ್. ಸೊ ಜೇನುತುಪ್ಪ ಅಂದ್ರೆ ಹನಿಯಲ್ಲಿ ದರ್ ಇಸ್ ನೋ ವಾಟರ್. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಶುಗರ್. ಅದು ಫ್ರಕ್ಟೋಸ್ ಶುಗರ್. ಅರ್ಥ ಆಗ್ತಿದೆ? ಫ್ರಕ್ಟೋಸ್ ಅನ್ನುವಂತ ಸಕ್ಕರೆ ಅದು. ಸೊ ಈ ಸಕ್ಕರೆಯಲ್ಲಿ ನೀರಿಲ್ಲ ತಾನೆ? ನೀರಿಲ್ಲ. ಸೊ ಯಾವಾಗ ನಾವು ಬಾಯಿಗೆ ಆ ಸಕ್ಕರೆ ಹಾಕೊಂಡ್ವಿ, ಶುಗರ್ ಹಾಕೊಂಡ್ವಿ, ಫ್ರಕ್ಟೋಸ್ ಶುಗರ್ನ ಅಂದ್ರೆ ಹನಿ, ಜೇನುತುಪ್ಪ ಹಾಕೊಂಡ್ವಲ್ವಾ? ಸೊ ಜೇನುತುಪ್ಪ ತಿನ್ಬೇಕಾದ್ರೆ ನಮ್ಮ ಬಾಯಲ್ಲಿರುವಂತಹ ಈ ಒಂದು ಎಂಜಲು ಏನಿದೆ, ಸಲೈವ ಇದೆ ತಾನೆ ಬಾಯಲ್ಲಿ. ಈ ಸಲೈವ ಏನು ನೀರೇ, ವಾಟರ್ ಇದೆಲ್ಲ, ಗೊತ್ತಾಯ್ತಾ? ಇದರಲ್ಲಿ ಈ ವಾಟರ್ ಅಲ್ಲಿ ಕೆಲವೊಂದು ಎನ್ಸೈಮ್ಸ್ ಇದೆ, ಸಲೈವರಿ ಅಮೈಲೇಸ್ ಅನ್ನುವಂತ ಒಂದು ಕಿಣ್ವ ಇದೆ. ಸೊ ಪ್ರಾಥಮಿಕ ಜೀರ್ಣಕ್ರಿಯೆ ಅಂದ್ರೆ ಪ್ರೈಮರಿ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಬಾಯಲ್ಲಿ, ಗೊತ್ತಾಯ್ತಾ? ಸೊ ಇದು ಓಕೆ, ಆಮೇಲೆ ಮಾತಾಡೋಣ. ಬಟ್ ಇಲ್ಲಿ ವಾಟರ್ ತಾನೇ ಇದೆ, ಸಲೈವ ಅಂದ್ರೆ ನೀರ್ ತಾನೆ. ಸೊ ಏನಾಗುತ್ತೆ ಅಂದ್ರೆ ಈ ನೀರೆಲ್ಲ ನಮ್ಮ ಬಾಯಲ್ಲಿ ಜಾಸ್ತಿ ಇದೆ, ನೀರು ಸಾಂದ್ರತೆ ಜಾಸ್ತಿ, ಇದ್ರಲ್ಲಿ ನೀರೇ ಇಲ್ಲ, ಇಲ್ಲ ತಾನೆ? ಸೊ ಹಂಗಾಗಿ ನಮ್ಮ ಬಾಯಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಜೇನುತುಪ್ಪದ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಜೇನುತುಪ್ಪ ತಿಂದಾಗ ನಮ್ಮ ಬಾಯಲ್ಲಿರೋ ನೀರೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ, ಜೇನುತುಪ್ಪದ ಒಳಗಡೆ ಸೇರ್ಕೊಳ್ಳುತ್ತೆ, ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ ಬಾಯಾರಿಕೆ ಆಗುತ್ತೆ. ಅದಕ್ಕೆ ನೋಡಿ, ತುಂಬಾ ಕೋಲ್ಡ್ ಆಗಿ ತುಂಬಾ ರನ್ನಿಂಗ್ ನೋಸು ಎಲ್ಲ ಇದು ಥ್ರೋಟ್ ಏನಾದ್ರು ತುಂಬಾ ಇನ್ಫೆಕ್ಷನ್ ಆಗಿದ್ರೆ ಜೇನುತುಪ್ಪ ತಿನ್ನಿಸ್ತಾರೆ ಮಕ್ಕಳಿಗೆ. ನೆನಪಿದ್ಯಾ? ಜೇನುತುಪ್ಪ ತಿನ್ನಿಸ್ತಾರೆ. ಇಲ್ಲಾಂದ್ರೆ ಸಿರಪ್ ಅಲ್ಲೂ ಹನಿ ಇರುತ್ತೆ. ನೀವು ಸಿರಪ್ ಕುಡಿದಿಲ್ವಾ ಇವತ್ತು? ಕುಡಿದಿರಾ? ಸೊ ಅದರಲ್ಲಿ ಜೇನುತುಪ್ಪ ತರ ಸ್ವೀಟ್ನೆಸ್ ಇರುತ್ತೆ ತಾನೆ, ಸ್ವಲ್ಪ ಮೆಡಿಸಿನ್ ಸ್ಮೆಲ್ ಇರುತ್ತೆ ಬಿಡಿ, ಅದು ಬಿಟ್ಟರೆ ಜೇನುತುಪ್ಪನೂ ಇರುತ್ತೆ ತಾನೆ. ಓಕೆ ಸರ್, ಏನಕ್ಕೆ ಅಂದ್ರೆ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಸ್ಮೋಸಿಸ್ ಆಗುತ್ತಲ್ಲ, ಅದಕ್ಕೆ ಜೇನುತುಪ್ಪ ನೆನ್ಪಿಟ್ಕೋಬೇಕು ಮೊದಲನೇದು. ಇವಾಗ ಎರಡನೇದು ಉಪ್ಪು ತಿನ್ರಪ್ಪ. ಉಪ್ಪು ತಿನ್ನೋ ನೀರು ಕುಡಿಲೇಬೇಕು ಬಿಡಿ ಸಾರ್ ಅಂತ ಕೇಳಿದಿರಾ? ಸೊ ಉಪ್ಪು ತಿಂದ್ರೆ ಏನಾಗುತ್ತೆ? ಜಾಸ್ತಿ ಉಪ್ಪು ಎತ್ತಿ ಬಾಯಲ್ಲಿ ಹಾಕೊಂಬಿಡಿ. ಒಂದಿಷ್ಟು ಉಪ್ಪು, ಒಂದು 20 ಗ್ರಾಮ್ ಸಾಲ್ಟ್ ನ ಬಾಯಲ್ಲಿ ಹಾಕೊಂಡು ನುಂಗ್ಬಿಡಪ್ಪ. ಬಾಯಲ್ಲಿ ಹಾಕೊಂಡು ನೀಟಾಗೆ ಚಾಕ್ಲೇಟ್ ತರ ಇದು ಮಾಡ್ಕೊಂಡು ಸಪ್ಪರಿಸ್ಕೊಂಡು ನುಂಗ್ಬಿಡಿ. ಏನಾಗುತ್ತೆ? ಅಲ್ಲೂ ಸೇಮ್ ಬಾಯಾರಿಕೆ ಆಗುತ್ತೆ, ಮತ್ತೆ ಭಯಂಕರ ಬಾಯಾರಿಕೆ. ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಸೊ ಬಾಯಾರಿಕೆ ಆಗುತ್ತೆ. ಯಾಕೆ? ಉಪ್ಪಿನಲ್ಲಿ ನೀರಿಲ್ಲ, ಬರೀ ಉಪ್ಪೇ ಇದೆ, ಸಾಲ್ಟೇ ಇದೆ ಅದರಲ್ಲಿ ಅಲ್ವಾ? ಸೊ ಸಾಲ್ಟ್ ಅಂದ್ರೆ ಅದು ಮಿನರಲ್, ಅದೊಂದು ಖನಿಜ. ಸೊ ಹಂಗಾಗಿ ಅದರಲ್ಲಿ ನೀರಿಲ್ಲ. ಸೊ ನಮ್ಮ ಬಾಯಲ್ಲಿ ಇದ್ದಂತ ನೀರೆಲ್ಲ ಏನಾಯ್ತು, ಹೋಗಿ ಅದ್ರಲ್ಲಿ ಸೇರ್ಕೊಂಡ್ಬಿಡ್ತು. ಸೊ ಅದನ್ನ ನುಂಗ್ಬಿಟ್ವಿ. ಹಂಗಾಗಿ ನಮ್ಮ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಒಂದು ವಾಟರ್ನ ಸಪ್ಲೈ ಮಾಡಕ್ಕಾಗ್ತಾ ಇಲ್ಲ ಅದಕ್ಕೆ. ಸೊ ಲ್ಯಾಕ್ರಿಮಲ್ ಅಲ್ಲಪ್ಪ, ನಮ್ಮ ಸಲೈವರಿ ಗ್ಲ್ಯಾಂಡ್ಸ್, ಬಾಯಲ್ಲಿರುವಂತಹ ಲಾಲಾರಸ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಬಾಯಿ ಒಳಗಡೆ ಇರೋದು, ಆ ಇಂಜಲ್ನ ಸೆಕ್ರೆಟ್ ಮಾಡೋದು, ಸಲೈವನ ಸೆಕ್ರೆಟ್ ಮಾಡ್ತಾ ಇರುವಂತಹ ಸಲೈವರಿ ಗ್ಲ್ಯಾಂಡ್ಸ್ ಬಾಯಲ್ಲಿದ್ದಾವೆ. ಸೊ ಯಾವಾಗ ಈ ಒಂದು ಹೆಚ್ಚಿನ ನೀರೆಲ್ಲ ಹೋಗಿ ಆ ಒಂದು ಸಾಲ್ಟ್ ಜೊತೆ ಸೇರ್ಕೊಂಡ್ಬಿಟ್ಟು ಅವಾಗ ಇಮಿಡಿಯೇಟ್ ಪ್ರೊಡ್ಯೂಸ್ ಮಾಡಕ್ಕಾಗ್ತಾ ಇಲ್ಲ, ಅದಕ್ಕೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಬಾಯೆಲ್ಲ ತೇವ ಹೋಗ್ಬಿಡುತ್ತೆ. ಸೊ ಬಾಯಿ ಒದ್ದೆ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ, ನೀರು ಕುಡಿಬೇಕು ಅನ್ಸುತ್ತೆ ಅಲ್ವಾ? ಅಬ್ಸರ್ವ್ ಮಾಡಿದೀರಾ? ಹೋಗಿ ಉಪ್ಪು ತಿಂದಾದ್ರು, ಬೀಚ್ ಹೋಗಿದ್ದೀರಾ ಇವತ್ತಾದ್ರು, ಬೀಚಲ್ಲಿ ಆಟ ಆಡಿದೀರಾ? ಬೀಚಲ್ಲಿ ಆಟ ಆಡಬೇಕಾದ್ರೆ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ, ಅಬ್ಸರ್ವ್ ಮಾಡಿದೀರಾ? ಅದಾದ್ರೂ ಅಬ್ಸರ್ವ್ ಮಾಡಿದೀರಾ? ಯಾಕೆ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ತೇವಾಂಶವನ್ನೆಲ್ಲ ಆ ನೀರು ಹೇಳ್ಕೊಂಡ್ಬಿಡುತ್ತೆ. ಒಂದೇದು. ಎರಡನೇ, ನಿಮ್ಮ ಬಾಯಿ ಒಳಗಡೆ ನೀರು ಹೋಗಿ ಬರ್ತಾ ಇದ್ರೆ ನಿಮ್ಮ ಬಾಯಲ್ಲೂ ಕೂಡ ತೇವ ಇರಲ್ಲ. ಯಾಕೆ ಹೇಳಿ? ನಿಮ್ಮ ಬಾಯಲ್ಲಿರೋ ನೀರೆಲ್ಲ ಆ ಉಪ್ಪಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ನಿಮ್ಮ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕು. ಸೊ ಮೊದಲನೇದೇನು ಜೇನುತುಪ್ಪ, ಎರಡನೇದು ಉಪ್ಪು ತಿಂದಾಗ. ಮೂರನೇದೇನು ಸರ್ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಾ ಎಲ್ಲರಿಗೂ? ಯಾರ್ಯಾರು ಗಂಟ್ಲಿಲ್ಲ? ಯಾರು ಥ್ರೋಟ್ ಇಲ್ಲ? ಎಲ್ಲರಿಗೂ ಇದೆ ಸರ್. ಎವ್ರಿ ಒನ್ ಹ್ಯಾಸ್ ಥ್ರೋಟ್ ಅಲ್ವಾ? ಎಲ್ಲರಿಗೂ ಗಂಟ್ಲಿದೆ. ಸೊ ಈ ಗಂಟ್ಲು ಎಲ್ಲರಿಗೂ ಕೆಡುತ್ತಲ್ಲ, ನಂಗೂ ಕೆಟ್ಟಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿದೀರಾ? ವಾಯ್ಸ್ ಹೋಗಿದೆ. ಯಾಕೆ ಹೇಳಿ? ಕಂಟಿನ್ಯೂಸ್ ಆಗಿ 11 ಅವರ್ಸ್ 12 ಅವರ್ಸ್ ಕ್ಲಾಸ್ ಮಾಡ್ತಾ ಇದೀನಿ. ಅದ್ರ ಜೊತೆಯಲ್ಲಿ ನೀರು ಎಲ್ಲಂದ್ರೆ ಏನೋ ಕೊಡ್ತಾರೆ, ಕುಡಿತೀವಿ ನಂಬಿ. ಸೊ ಅದರಿಂದ ಹೋಗಿದೆ ಪ್ರಾಬ್ಲಮ್, ಸರಿನಾ? ಇಲ್ಲಿ ನೋಡಿ, ಇವಾಗ ಥ್ರೋಟ್ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಷನ್ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಅಂದ್ರೆ ಏನು? ಗಂಟಲಿನ ಊತ ಆಗೋದು. ಇನ್ಫೆಕ್ಷನ್ ಅಂದ್ರೆ ಏನು? ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಗಂಟಲು ಊದ್ಕೊಳ್ಳುತ್ತೆ. ಅರ್ಥ ಆಗ್ತಿದೆ? ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಊತ ಅಂತ ನೋಡಿ, ಹಿಂಗೆ ಊದ್ಕೊಳ್ಳುತ್ತಪ್ಪ ಗಂಟಲಲ್ಲಿ. ಸೊ ಅವಾಗ ನೀವು ಮುದ್ದೆ ತಿಂದ್ರು ಕೂಡ ಕಲ್ಲು ತಿನ್ನಂಗ್ ಫೀಲ್, ಅನ್ನ ತಿಂದ್ರು ಕೂಡ ಕಲ್ಲು ತಿನ್ನಂಗ್ ನೋಡ್ತಾ ಇರುತ್ತೆ, ನೀರು ಕುಡಿದ್ರೆ ಕೂಡ ಒಂಥರ ಸೂಜಿಗಳು ಚುಚ್ಚದಂಗ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದಿರಾ? ಹೋಗ್ಲಿ ಮಾಡಿಲ್ವೇನ್ರೋ? ನಿಮ್ಗೆ ಬಂದೇ ಇಲ್ವಾ? ಇವತ್ತು ಕೋಲ್ಡ್ ಆಗಿಲ್ವಾ? ಗಂಟಲು ಥ್ರೋಟ್ ಇನ್ಫೆಕ್ಷನ್ ಆಗಿಲ್ವಾ? ಸೊ ಅವಾಗ ನೀವೇನಾದ್ರು ತಿಂದ್ರೆ ಅಗದು, ಸೊ ನಿಮ್ಗೆ ಒಂಥರ ನೋವಾಗಲ್ವಾ? ಅಲ್ಲಿ ನುಂಗೋಕ್ಕಾಗಲ್ಲ. ಅಬ್ಸರ್ವ್ ಮಾಡಿದೀರಾ? ಸೊ ಏನಕ್ಕೆ ಅಂದ್ರೆ ಇದ್ರ ಒಳಗಡೆ ಎಲ್ಲ ನೀರು ತುಂಬಿಕೊಂಡಿರುತ್ತೆ, ವಾಟರು. ಸೊ ಇನ್ಫ್ಲಮೇಷನ್ ಆಗಿದೆ, ಆಗಿದೆ. ಸೊ ಕ್ಯೂ ಕಟ್ಟುತ್ತೆ ಅಂತಾರೆ ಗೊತ್ತಾ ಕನ್ನಡದಲ್ಲಿ. ಸೊ ಹಂಗೆ ಇನ್ಫ್ಲಮೇಷನ್ ಆಗಿ ಈ ಒಂದು ಇದರಲ್ಲಿ ನೀರೆಲ್ಲ ತುಂಬಿಕೊಂಡಿದೆ, ಇನ್ಫೆಕ್ಷನ್ ಆಗಿ. ಸೊ ಅವಾಗ ಇಲ್ಲಿಂದ ಬರುವಂತ ಒಂದು ಆಹಾರದ ಒಂದು ಅಗಳು ಕೂಡ ಕಲ್ಲು ತರ ಫೀಲ್ ಕೊಡುತ್ತೆ, ನೋವು ಜಾಸ್ತಿ, ತುಂಬಾ ಪೇನ್ ಆಗುತ್ತೆ. ಓಕೆನಾ? ಅದಕ್ಕೆ ಏನು ತಿನ್ನೋದೇ ಇಲ್ಲ ಟೈಮಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಡಾಕ್ಟರ್ಸ್? ಗಾರ್ಗ್ಲಿಂಗ್ ಮಾಡಿ ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಮಾಡ್ತಾರಲ್ವಾ? ಮಾಡಲ್ವಾ ಮಕ್ಕಳೇ? ಗಾರ್ಗ್ಲಿಂಗ್ ಮಾಡಿ ಅಂತೇಳಿ ಬಿಸಿ ನೀರಿನಲ್ಲಿ ಉಪ್ಪನ್ನ ಸೇರಿಸಿ ಹಾಟ್ ವಾಟರ್ ಅಲ್ಲಿ ಸಾಲ್ಟ್ ಅನ್ನು ಹಾಕ್ಬಿಟ್ಟು, ಜಾಸ್ತಿ ಸಾಲ್ಟ್ ಅನ್ನ ನೀವು ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಬಾಯಲ್ಲಿ ಹಾಕೊಂಡು ಗರ್ರ ಅಂತ ಗಾರ್ಗ್ಲಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಈ ಒಂದು ಥ್ರೋಟ್ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆಗುತ್ತಲ್ಲ, ಈ ವೈಬ್ರೇಟ್ ಆಗ್ಬೇಕಾದ್ರೆ ನೀವು ಗರ್ರ ಸೌಂಡ್ ಮಾಡ್ಬೇಕಾದ್ರೆ ವೈಬ್ರೇಟ್ ಆಗಲ್ವಾ? ವೈಬ್ರೇಟ್ ಆಗುತ್ತೆ. ಈ ವೈಬ್ರೇಟ್ ಆಗ್ಬೇಕಾದ್ರೆ ಇಲ್ಲಿರುವಂತ ಸಾಲ್ಟ್ ಎಲ್ಲ ಇಲ್ಲಿ ಬರುತ್ತೆ ತಾನೆ, ಅದನ್ನ ನೀರು ಅಂತ ಹೇಳ್ಬಾರ್ದು, ಉಪ್ಪು ನೀರನ್ನ ಉಪ್ಪು ಅಂತ ಹೇಳ್ಬೇಕು ನೀವು. ಉಪ್ಪು ನೀರು ಅಂದ್ರೆ ಉಪ್ಪೆ, ಅರ್ಥ ಆಯ್ತಾ? ಅದು ನೀರಲ್ಲ, ಸರಿನಾ? ದಟ್ ಇಸ್ ನಾಟ್ ದಿ ವಾಟರ್, ದಟ್ ಇಸ್ ದಿ ಸಾಲ್ಟ್. ಓಕೆ, ಸಾಲ್ಟ್ ವಾಟರ್ ಅಂದ್ರೆ ಸಾಲ್ಟ್. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಬರುತ್ತಲ್ಲ. ಸೊ ಬಂದಾಗ ನೀಟಾಗಿ ನೀವು ಗಾರ್ಗ್ಲಿಂಗ್ ಮಾಡ್ತಾ ಇದ್ದೀರಾ, ಗರ 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 ಅಂತ. ಏನ್ ಪಕ್ಕದ ಮನೆಯವರೆಲ್ಲ ನಿಮ್ಮನ್ನು ಬೈಕೊಳ್ಳೋ ಲೆವೆಲ್ ಕಿರ್ಚಾಡ್ತಾ ಇದ್ದೀರಾ. ಸೊ ಅಷ್ಟು ಸೌಂಡ್ 3-4 ಮನೆವರೆಗೂ ಕೇಳಿಸ್ತಾ ಇದೆ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಮುಕ್ಕಳಿಸ್ತಾ ಇದ್ದೀರಾ, 3-4 ಸಲ ಮುಕ್ಕಳಿಸ್ತೀರಾ. ಸರಿ, ಇಲ್ಲಿ ಏನಾಯ್ತು ಅಂದ್ರೆ ಇಂಪಾರ್ಟೆಂಟ್ ಆಗಿ ಒಂದನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಸೊ ಇಲ್ಲಿರುವಂತ ವಾಟರ್ ಎಲ್ಲ ಬಂದು ಈ ಉಪ್ಪು ಜೊತೆ ಸೇರ್ಕೊಳ್ಳುತ್ತೆ. ಅವಾಗ ನಿಮ್ಮ ಗಂಟಲಿನ ಊತ, ಇನ್ಫ್ಲಮೇಷನ್ ಆಫ್ ಥ್ರೋಟ್ ವಿಲ್ ಗೋಯಿಂಗ್ ಟು ರಿಲೀಸಸ್ ಫ್ರೀಕ್ವೆಂಟ್ಲಿ. ಅರ್ಥ ಆಗ್ತಾ ಇದೆಯಾ? ನಿಮ್ ಗಂಟಲು ಊತದಲ್ಲಿ ನೀರು ತುಂಬಿಕೊಂಡಿತ್ತಲ್ಲ, ಈ ನೀರೆಲ್ಲ ಹೊರಗಡೆ ಬಂದ್ಬಿಡ್ತು, ಊತ ನಿವಾರಣೆ ಆಯ್ತು. ಸೊ ಆ ನೋವು ಕಡಿಮೆ ಆಗುತ್ತೆ. ಸೊ ಇದನ್ನ ಗಾರ್ಗ್ಲಿಂಗ್ ಅನ್ನ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದ್ರೂ ಮಾಡ್ಬೇಕು. ಓಕೆನಾ? ಒಂದು 5 ನಿಮಿಷ ಮಾಡಿದಾಗ ಸೊ ಇಮಿಡಿಯೇಟ್ ನೀರು ಕುಡಿಬಾರ್ದು, ಮಾಡ್ಬಿಟ್ಟು ಬಾಯಿ ತುಂಬಾ ಒಣಗ್ತಾ ಇರುತ್ತೆ, ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದ್ರೇನೆ ಆ ನೀರು ಒಳಗಡೆ ಬರೋದು, ಹೊರಗಡೆಗೆ. ಅರ್ಥ ಆಯ್ತಾ? ಸೊ ಏನಾದ್ರು ನಿಮ್ ಗಂಟಲು ಕೆಟ್ಟೆ, ನೀವು ಏನ್ ಮಾಡ್ಬೇಕು? ಗಾರ್ಗ್ಲಿಂಗ್ ಮಾಡ್ಬೇಕು. ಗಾರ್ಗ್ಲಿಂಗ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್.
ಆಯ್ತಾ? ಯಾಕೆ? ಸೊ ಇಲ್ಲಿ ಆಸ್ಮೋಸಿಸ್ ಆಗ್ತಾ ಇದೆ, ಅಭಿಸರಣೆ ಆಗ್ತಾ ಇದೆ. ಏನು ಆಸ್ಮೋಸಿಸ್ ಅಂದ್ರೆ ಅಪ್ಲೈ ಮಾಡ್ಬೇಕಿಲ್ಲ ನೀವು. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಹೈಯರ್ ಕಾನ್ಸಂಟ್ರೇಷನ್ ಅಂದ್ರೆ ಇನ್ಫ್ಲಮೇಷನ್, ಅದ್ರೊಳಗಡೆ ಪ್ಯೂರ್ ವಾಟರ್ ಇದ್ದಿದ್ದು ಅಲ್ವಾ? ಸೊ ಬರೀ ನೀರೇ, ಹಂಗಾರೆ ಹೈಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಎಲ್ಲಿತ್ತು? ಆ ಒಂದು ಊತದಲ್ಲಿತ್ತು. ಸೊ ಇಲ್ಲಿ ಉಪ್ಪು ಬಂತು, ಉಪ್ಪಲ್ಲಿ ನೀರಿಲ್ಲ, ಹಂಗಾದ್ರೆ ಅಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಅಂತ ಕರಿಬಹುದು ನಾವು. ಕಡಿಮೆ ಸಾಂದ್ರತೆ ಇದೆ ನೀರು ಅಲ್ವಾ? ಸೊ ಈ ನೀರು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಸಾಗುತ್ತೆ. ಅರ್ಥ ಆಯ್ತಾ? ಅವಾಗ ನಮ್ಮ ಥ್ರೋಟ್ ಇನ್ಫೆಕ್ಷನ್ ಅನ್ನುವಂಥದ್ದು, ಥ್ರೋಟ್ ಇನ್ಫ್ಲಮೇಷನ್ ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ, ಗಂಟಲು ಕೂಡ ಸ್ವಲ್ಪ ಚೆನ್ನಾಗಿ ರೆಡಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕೂಡ ಒಂದು ಬೆಟರ್ ಎಕ್ಸಾಂಪಲ್. ಎರಡನೇದು, ಮೊದಲನೇದು ಜೇನುತುಪ್ಪ ಮತ್ತೆ ಉಪ್ಪು, ಎರಡನೇದು ನಿಮ್ಮ ಗಾರ್ಗ್ಲಿಂಗ್ ಆಫ್ ಥ್ರೋಟ್. ಸೊ ಮೂರನೇದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೂರನೇ ಎಕ್ಸಾಂಪಲ್ ಓಕೆ, ನಮ್ಮ ಇವನೇ ಸರಿನಾ, ನಮ್ಮ ಇವನು ಏನ್ ಮಾಡ್ತಾನೆ, ಸೊ ಅಕ್ವೇರಿಯಂ ಇಟ್ಕೊಂಡಿರ್ತಾನೆ ಮನೇಲಿ, ಅಕ್ವೇರಿಯಂ ಆಯ್ತಾ, ಒಳ್ಳೆ ಅಕ್ವೇರಿಯಂ ಇಟ್ಟಿದ್ದಾನೆ. ಸೊ ಅದರಲ್ಲಿ ಕಲರ್ ಫಿಶ್ಗಳನ್ನ ತಂದು ಬಿಡ್ತಾ ಇದ್ದಾನೆ. ಯಾಕಂದ್ರೆ ಅವ್ನು ಕ್ರೇಜ್, ಅವ್ನ ಗರ್ಲ್ ಫ್ರೆಂಡ್ ಇರ್ತಾರಲ್ಲ, ಅವರು ಇವ್ನು ಹೇಳಿರ್ತಾರೆ ನಿಮ್ಮ ಮನೇಲಿ ಫಿಶ್ ಸಾಕ್ಬೇಕು, ಸೊ ವಾಸ್ತು ಚೆನ್ನಾಗಿದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೆ ಇವನು ಏನ್ ಮಾಡ್ತಾನೆ, ಒಳ್ಳೊಳ್ಳೆ ಫಿಶ್ಗಳನ್ನ ಅಲ್ಲಿ ಹಾಕ್ಬಿಟ್ಟು ಸಾಕ್ತಾ ಇರ್ತಾನೆ. ಓಕೆನಾ? ಸೊ ಅವಾಗ ಅವ್ನು ಏನ್ ಮಾಡ್ತಾನೆ, ನಮ್ಮ ರಾಯಚೂರು ಅವ್ನು ಬಂದು ಸೊ ಇವನಿಗೊಂದು ಸಜೆಷನ್ ಕೊಡ್ತಾನೆ. ಏನಂತ, ಮಗ ನೋಡು, ಇದನ್ನ ಮನೇಲಿ ಇಟ್ಕೊಂಡು ಇಷ್ಟು ಚಿಕ್ಕದಾಗಿ ಬೆಳೆಸೋದಕ್ಕಿಂತ ನೀನು ತಗೊಂಡೋಗಿ ನಮ್ದೊಂದು ಎಕರೆ ಜಮೀನು ಇದೆ, ನಾನು ಕೊಟ್ಬಿಡ್ತೀನಿ ನಿಮಗೆ ಫ್ರೀಯಾಗಿ. ಸೊ ನೀನು ನಿಮ್ಮ ಹುಡುಗಿ ಅಲ್ಲೇ ಟೆಂಟ್ ಹಾಕೊಂಡು ಅಲ್ಲೇ ಇದ್ಬಿಡಿ ಬೀಚ್ ಪಕ್ಕದಲ್ಲೇ. ಸೊ ಅಲ್ಲೇ ಬೇಕಾದ್ರೆ ಈ ಫಿಶ್ಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದು ಪಾಂಡ್ ಅಗದ್ಬಿಟ್ಟು ಅದರಲ್ಲೇ ಬೆಳೆಸಿ, ನ್ಯಾಚುರಲ್ ಆಗಿರ್ತವೆ, ಇನ್ನೂ ದೊಡ್ಡ ದೊಡ್ಡದಾಗ್ತವೆ. ಸೊ ನಿಮ್ಮ ಹುಡುಗಿ ಕೂಡ ಇನ್ನೂ ಚೆನ್ನಾಗಿ ಖುಷಿ ಪಡ್ತಾರೆ ಅಂತ ಹೇಳಿ ಅವ್ನು ನಮ್ಮ ರಾಯಚೂರು ಒಂದು ಸಜೆಷನ್ ಕೊಡ್ತಾನೆ. ಸೊ ಅವಾಗ ಇವನೇನ್ ಮಾಡ್ತಾನೆ, ಹೌದಲ್ವಾ ನಮ್ಮ ಫ್ರೆಂಡ್ ನೋಡು ಎಂತ ಸಜೆಷನ್ ಕೊಟ್ಟ, ಇವನು ಇಬ್ರು KS ಆಫೀಸರ್ಗಳು, ಅದಕ್ಕೆ ಕೊಟ್ಟ. ಅವನೇ ಫ್ರೀಯಾಗಿ ಒಂದು ಎಕರೆ ಜಮೀನು ಇವ್ನು ಕೊಡ್ತಾನ, ಇಲ್ಲ ಅವ್ನು ಆಫೀಸರ್ ಅಲ್ಲ, ಅದಕ್ಕೆ ಕೊಟ್ಟ. ಸೊ ನೆಕ್ಸ್ಟ್ ಏನಾದ್ರು ಇವನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ. ಸೊ ಅವಾಗ ಇವನೇನ್ ಮಾಡ್ದ ಅಂದ್ರೆ, ಅಕ್ವೇರಿಯಂ ಅಲ್ಲಿ ಇದ್ದಂತ ಮೀನೆಲ್ಲ ತಂದು ಅಲ್ಲಿ ಪಾಂಡ್ ಒಂದು ಅಗದ್ಬಿಟ್ಟು ಬೀಚ್ ಪಕ್ಕದಲ್ಲೇ ಆ ನೀರ್ನೆಲ್ಲ ತಂದು ಬೀಚ್ ಅಲ್ಲಿ ಇರೋ ನೀರನ್ನ ತಂದ್ಬಿಟ್ಟು ಹಾಕಿ ಆ ಫಿಶ್ಗಳನ್ನೆಲ್ಲ ಅಲ್ಲಿ ಬಿಟ್ಟ. ಅರ್ಥ ಆಯ್ತಾ? ಎಲ್ಲಿ ಬಿಟ್ಟ? ಮನೆಯಲ್ಲಿ ಅಕ್ವೇರಿಯಂ ಅಲ್ಲಿ ಇದ್ದಂತ, ಫ್ರೆಶ್ ವಾಟರ್ ಇದ್ದಂತ, ಸ್ವೀಟ್ ವಾಟರ್ ಇದ್ದಂತ ಆ ಫಿಶಸ್ ಅನ್ನ ತಂದು ಎಲ್ಲಿ ಬಿಟ್ನಪ್ಪ? ಸಾಲ್ಟ್ ವಾಟರ್ ಬಿಟ್ಟ. ಇವಾಗ ಇನ್ನೊಂದು ತಲೆಗೊಳಿತಿ ಇವನಿಗೆ, ಒಂದು ಕೆಲಸ ಮಾಡೋಣ, ಫಿಶಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇವನು ಇವ್ರ ಹುಡುಗಿ ಹೋಗ್ತಾರಪ್ಪ ಫಿಶಿಂಗ್. ಆಯ್ತಾ? ಟೈಟಾನಿಕ್ ಶಿಪ್ ಅಲ್ಲಿ ಹೋಗಲ್ಲ, ಒಂದು ಚಿಕ್ಕದು ಶಿಪ್ ಎತ್ಕೊಂಡು ಹೋಗ್ತಾರೆ. ಸೊ ಅವಾಗ ತೆಪ್ಪದಲ್ಲಿ ಹೋಗ್ತಾರೆ. ಸೊ ಹೋಗ್ಬೇಕಾದ್ರೆ ಏನಾಗುತ್ತೆ, ಸಮುದ್ರದಲ್ಲಿ ಒಂದು ಒಳ್ಳೆ ಫಿಶ್ ಸಿಗ್ಬಿಡುತ್ತೆ, ಕಲರ್ಫುಲ್ ಬ್ಯೂಟಿಫುಲ್ ಆಗಿರುವಂತ ಫಿಶ್. ಸೊ ಅವಾಗ ಹುಡುಗಿ ಏನ್ ಹೇಳ್ತಾಳೆ ಅಂದ್ರೆ, ರೀ ಇದನ್ನ ನಾವೇನ್ ಮಾಡೋಣ ಅಂದ್ರೆ, ಸೊ ನಮ್ಮ ಮನೇಲಿ ಅಕ್ವೇರಿಯಂ ಇತ್ತಲ್ಲ, ಅದನ್ನ ತಂದಿಲ್ಲ ಇಟ್ಕೊಂಡು ಅಕ್ವೇರಿಯಂ ಅಲ್ಲಿ ನಾವು ಸಾಕೋಣ ಇದನ್ನ ಅಂತ ಹೇಳ್ಬಿಟ್ಟು ಅದನ್ನ ತಂದು ಅಕ್ವೇರಿಯಂ ಅಲ್ಲಿ ಹಾಕ್ತಾರೆ. ಫ್ರೆಶ್ ವಾಟರ್, ಸಾಲ್ಟ್ ವಾಟರ್ ಅಲ್ಲಿ ಇದ್ದಂತ ಫಿಶ್ ಅಂತ ಅಂದ್ಬಿಟ್ಟು ಸ್ವೀಟ್ ವಾಟರ್ ಹಾಕ್ತಾರೆ. ಉಪ್ಪು ನೀರಲ್ಲಿ ಇದ್ದಂತ ಮೀನು ತಂದು ಎಲ್ಲ ಹಾಕಿದ್ರು, ಸಿಹಿ ನೀರಿನಲ್ಲಿ ಹಾಕಿದ್ರು. ಸೊ ಸಿಹಿ ನೀರಿನಲ್ಲಿ ಇದ್ದಂತ ಅಕ್ವೇರಿಯಂ ಅಲ್ಲಿ ಇದ್ದಂತ ಫಿಶ್ ಎಲ್ಲ ಹಾಕಿದ್ದಾರೆ, ಸಾಲ್ಟ್ ವಾಟರ್ ಹಾಕಿದ್ದಾರೆ. ಓಕೆ, ಇವ್ರಿಗೆ ಏನ್ ಮಾಡ್ತಾರೆ, ನಂಗೆ ಡ್ಯಾಡಿ ಕಾಲ್ ಮಾಡ್ತಾ ಇದ್ದಾರೆ ಕಣೋ, ಅವರು IFS ಆಫೀಸರ್. ಸೊ ಇವರು ತಹಸೀಲ್ದಾರ್ ಆಗಿದ್ದಾರೆ. ಸೊ ಡ್ಯಾಡಿ ಕಾಲ್ ಮಾಡ್ತಾ ಇದ್ದಾರೆ ಕಣೋ, ನಾನು ಹೋಗ್ಬಿಟ್ಟು ಬರ್ತೀನಿ ನಾಳೆ, ಫಿಶ್ ಎಲ್ಲ ಚೆನ್ನಾಗಿ ನೀಟಾಗಿ ನೋಡ್ಕೊಳ್ಳೋ, ಇಲ್ಲ ಫಿಶ್ ಏನಾದ್ರು ಆದ್ರೆ ನಿಮ್ಗೆ ಅಷ್ಟೇ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವ್ರು ಏನ್ ಮಾಡ್ತಾರೆ, ಸರಿ ಅಂದ್ಬಿಟ್ಟು ಫಿಶ್ ನ ಚೆನ್ನಾಗಿ ನೋಡ್ಕೋಬೇಕು, ಇನ್ನೇನು ಇಂಟಿ ಆಗೋರು, ಮದುವೆ ಆಗೋರು ಅಲ್ವಾ? ಸೊ ಅವ್ರು ರಾಣಿ ಇದ್ದಂಗೆ ಅವ್ರು ಆರ್ಡರ್ ಮಾಡಿ ಹೋಗಿದ್ದಾರೆ. ಸೊ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಒಳ್ಳೆ ಫುಡ್ ಎಲ್ಲ ಆಗ್ತಾ ಇದ್ರು. ಸರಿನಾ? ಫುಡ್ ಹಾಕಿದ್ರು, ಮಲ್ಕೊಂಡ್ರು. ಮಲಗಿ ಇನ್ನೇನ್ ಬಿಡಿ ಯಾರು ಕಳೆದು ಬರ್ತಾರೆ, ಇಲ್ಲಿ ಬರೀ ಫಿಶ್ಗಳಿದೆ ಯಾವನ್ ಮುಟ್ತಾನೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿ ಎದ್ದೇಳೋ ಅಷ್ಟೊತ್ತಿಗೆ ಮೇಲ್ಗಡೆ ಬಂದು ತೇಲ್ತಾ ಇದಾವೆ ಮೀನುಗಳೆಲ್ಲ. ಅಕ್ವೇರಿಯಂ ಅಲ್ಲಿ ಇದ್ದು ಆಯ್ತು, ಫುಲ್ ನೋಡ್ದ, ಗಾಬರಿ ಆಗ್ಬಿಡ್ತು, ಫುಲ್ ಭಯ ಆಗ್ಬಿಡ್ತು. ಯಾಕಂದ್ರೆ ನಾವು ಬಂದ್ರೆ ಸುಮ್ಮನೆ ಬಿಡ್ತಾರೆ, ಇವ್ರನ್ನ ಬಿಡಲ್ಲ. ಆಮೇಲೆ ಇಲ್ಲಿ ಬಂದು ಹೊರಗಡೆ ನೋಡಿದ ಪಾಂಡಲ್ಲಿ ಅಲ್ಲಿದ್ದಂತ ಮೀನುಗಳೆಲ್ಲ ಸತ್ತೋಗಿದಾವೆ, ಎಲ್ಲ ತೇಲಾಡ್ತಾ ಇದಾವೆ. ಆಯ್ತಾ? ಅವಾಗ ಫುಲ್ ಶಾಕ್ ಆಗ್ಬಿಟ್ಟು ಅವ್ನಿಗೆ ಫೋನ್ ಮಾಡ್ದ, ಅವ್ರ ಹುಡುಗಿಗೆ ಫೋನ್ ಮಾಡ್ಬಿಟ್ಟು, ಏನೋ ಫಿಶ್ ಎಲ್ಲ ಸತ್ತೋಯ್ತು ಅಂದಿದ ತಕ್ಷಣ ಅವ ಏನಂದು ಗೊತ್ತಾ, ನಿನಗೂ ನನಗೆ ಇವತ್ತಿಗೆ ಸಂಬಂಧ ಮುಗಿತು, ನಾನು ನೀನೊಂದು ಮೀನನ್ನೇ ನೋಡ್ಕೊಳಕ್ಕಾಗಿಲ್ಲ, ನಿನ್ ಕೈಯಲ್ಲಿ ನನ್ನ ಮಕ್ಕಳನ್ನ ನೋಡ್ಕೊಂತೀಯಾ ಅಂದ್ಬಿಟ್ಟು ಅವತ್ತಿಗೆ ಬ್ರೇಕಪ್ ಆಯ್ತು. ಇನ್ನೂ ಇವ್ರು ಪ್ಯಾಚಪ್ ಆಗಿಲ್ಲ. ಸರಿನಾ? ಓಕೆ, ಸೊ ಈ ಕಥೆಯಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಏನ್ ಕೇಳಿದೆ ಈ ಕತೆ? ಲೈಫ್ ಟೈಮ್ ಮರಿದೇ ಇರಲಿ ಅಂತ. ಸೊ ಏನ್ ಅರ್ಥ ಆಯ್ತು ಇದರಲ್ಲಿ ನಿಮ್ಗೆ? ಫ್ರೆಶ್ ವಾಟರ್ ಇರೋ ಮೀನು ಸಾಲ್ಟ್ ವಾಟರ್ ಬದುಕಲ್ಲ, ಸಾಲ್ಟ್ ವಾಟರ್ ಇರುವಂತ ಮೀನು ಫ್ರೆಶ್ ವಾಟರ್ ಬದುಕಲ್ಲ ಅನ್ನುವಂತ ಸಾರಾಂಶ ಸಮ್ಮರಿ ಗೊತ್ತಾಯ್ತು ನಿಮ್ಗೆ. ಯಾಕೆ? ಫ್ರೆಶ್ ವಾಟರ್ ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಫ್ರೆಶ್ ವಾಟರ್ ಏನ್ ಲೋ ಕಾನ್ಸಂಟ್ರೇಷನ್? ಸಾಲ್ಟ್ ಲೋ ಕಾನ್ಸಂಟ್ರೇಷನ್ ಆದ್ರೆ ಇದಕ್ಕೇನು? ಆಸ್ಮೋಸಿಸ್ ಆದ್ರೆ ಏನು? ಏನಾಗುತ್ತೆ ನೋಡಿ, ಕರೆಕ್ಟ್ ಥಿಂಕ್ ಮಾಡಿ, ಬರುತ್ತೆ ಆನ್ಸರ್. ಫಿಶ್ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಯಾವ ಫಿಶ್ ಬಾಡಿಯಲ್ಲಿ? ಓಕೆ, ಹೊರಗಡೆ ಬಂದ್ಬಿಡುತ್ತೆ. ವೆರಿ ಗುಡ್. ನೋಡಿ, ಸೊ ಇಲ್ಲಿ ಫ್ರೆಶ್ ವಾಟರ್ ಇದ್ದಂತ ಮೀನು ತಗೊಂಡ್ಬಿಟ್ಟು ಸಾಲ್ಟ್ ವಾಟರ್ ಹಾಕಿದ್ರೆ ಈ ಫ್ರೆಶ್ ವಾಟರ್ ಹೊಟ್ಟೆ ಒಳಗಡೆ, ಫ್ರೆಶ್ ವಾಟರ್ ಮೀನ್ ಇತ್ತಲ್ವಾ, ಇದು ಹೊಟ್ಟೆ ಒಳಗಡೆ ಬರೀ ನೀರೇ ಇದೆ ತಾನೆ, ಬರೀ ಫ್ರೆಶ್ ವಾಟರ್ ಇದೆ ತಾನೆ. ಸೊ ಹಂಗಂದ್ರೆ ಅದನ್ನ ಸಾಲ್ಟ್ ವಾಟರ್ ಹಾಕಿದಾಗ ಸಾಲ್ಟ್ ಏನ್ ಮಾಡುತ್ತೆ ಸಾಲ್ಟ್ ವಾಟರ್ನೆಲ್ಲ, ವಾಟರ್ ಹೈಯರ್ ಕಾನ್ಸಂಟ್ರೇಷನ್ ಇತ್ತು ಹೊಟ್ಟೆ ಒಳಗಡೆ, ಆ ನೀರೆಲ್ಲ ಏನಾಗುತ್ತೆ ಅಧಿಕ ಸಾಂದ್ರತೆಯಿಂದ ಉಪ್ಪಿರೋ ಕಡೆಗೆಲ್ಲ ಬಂದ್ಬಿಡುತ್ತೆ, ಅಂದ್ರೆ ಹೊರಗಡೆ ಬಂದ್ಬಿಡ್ತು. ಸೊ ಇಲ್ಲೇನಾಯ್ತು, ಫಿಶ್ ಡಿಹೈಡ್ರೇಷನ್ ಇಂದ ಸಾಯ್ತು, ನಿರ್ಜಲೀಕರಣದಿಂದ ಸಾಯ್ತು, ಅದು ಹೊಟ್ಟೆ ಒಳಗಡೆ ನೀರಿಲ್ಲದೆ ಸಾಯ್ತು. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್ ಅಲ್ವಾ? ಕ್ಯಾಚ್ ಆಯ್ತಾ ಎಲ್ಲರಿಗೂ? ಸೊ ಅದು ಹೊಟ್ಟೆಯಲ್ಲಿ ನೀರು ಜಾಸ್ತಿ ಇತ್ತು, ಸೊ ಹಂಗಾಗಿ ಉಪ್ಪಿನಲ್ಲಿ ನೀರಿಲ್ಲ, ಉಪ್ಪು ನೀರಲ್ಲಿ. ಸೊ ಅಲ್ಲಿ ಏನಾಯ್ತು, ಕಾನ್ಸಂಟ್ರೇಷನ್ ಡಿಫರೆನ್ಸಸ್ ಆಯ್ತು, ಸಾಂದ್ರತೆ ವೇರಿಯೇಷನ್ ಆಯ್ತಲ್ವಾ? ಸೊ ಅಧಿಕ ಸಾಂದ್ರತೆ ಇದು ಹೊಟ್ಟೆ ಒಳಗಡೆ ನೀರು ಜಾಸ್ತಿ ಇತ್ತು, ಸೊ ಅಧಿಕ ಸಾಂದ್ರತೆಯಿಂದ ಆ ನೀರೆಲ್ಲ ಏನಾಯ್ತು, ಉಪ್ಪಿರೋ ಕಡೆಗೆ ಕಡಿಮೆ ಸಾಂದ್ರತೆ ಬಂದ್ಬಿಡ್ತು. ಅಂದ್ರೆ ಇದರ ಅರ್ಥ ಏನು, ಅದು ಡಿಹೈಡ್ರೇಷನ್ ಆಗಿ ನಿರ್ಜಲೀಕರಣದಿಂದ ಸತ್ತೋಯ್ತು. ಯಾವ ಮೀನಪ್ಪ? ಸೊ ಇಲ್ಲಿ ಫ್ರೆಶ್ ವಾಟರ್ ಇದು ಆಯ್ತಾ, ಇದು ಸಲೈನ್ ವಾಟರ್. ಸೊ ಇಲ್ಲಿದ್ದಂತ ಫಿಶ್ ಅಂತ ಇಲ್ಲಿ ಹಾಕಿದೀವಿ, ಇಲ್ಲಿದ್ದಂತ ಫಿಶ್ ಅಂತ ಇಲ್ಲಿ ಹಾಕಿದೀವಿ. ಓಕೆನಾ? ಇವಾಗ ಈ ಸಲೈನ್ ವಾಟರ್ ಇದ್ದಂತ ಫಿಶ್ ನಾವು ಕತೆ ನೋಡೋಣ. ಬಟ್ ಇಲ್ಲಿ ಫ್ರೆಶ್ ವಾಟರ್ ಇತ್ತಲ್ಲ, ಈ ಫಿಶ್ ಏನಾಗುತ್ತೆ ಅಂದ್ರೆ ಇಲ್ಲಿ ಹಾಕಿದಾಗ ಇಲ್ಲಿ ಬರೀ ಉಪ್ಪೇ ಇರೋ ಕಾರಣ ಈ ನೀರಲ್ಲಿ, ಸೊ ನೀರಿನ ಅಂಶ ಕಡಿಮೆ ಇದೆ, ಸೊ ನೀರಿಲ್ಲ ಇದರಲ್ಲಿ. ಹಂಗಾಗಿ ಇದು ಹೊಟ್ಟೆ ಒಳಗಡೆ ಬರೀ ನೀರೇ ತಾನೇ ಇರುತ್ತೆ ಫ್ರೆಶ್ ವಾಟರ್ ಫಿಶ್ ಅಲ್ಲಿ. ಸೊ ಈ ನೀರೆಲ್ಲ ಏನಾಗುತ್ತೆ ಹೊರಗಡೆ ಬಂದ್ಬಿಡುತ್ತೆ, ಯಾಕಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ವಾಟರ್ ಬಂತು. ಸೊ ಹಂಗಾಗಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಯಾವಾಗ ನೀರೆಲ್ಲ ಹೊರಗಡೆ ಬಂದ್ಬಿಡುತ್ತೆ, ಅವಾಗ ಈ ಮೀನು ನಿರ್ಜಲೀಕರಣದಿಂದ ಸಾಯುತ್ತೆ. ನಿರ್ಜಲೀಕರಣ ಅಂದ್ರೆ ಏನು? ನೀರಿಲ್ಲದೆ ಇರೋದು, ನೀರಿನ ಕೊರತೆ ದೇಹದಲ್ಲಿ, ಬಾಯಾರಿಕೆಯಿಂದ ಸತ್ತೋಗುತ್ತೆ. ಅರ್ಥಾಗ್ತದೆ? ಡ್ರೈ ಫಿಶ್ ತರ ಆಗುತ್ತೆ. ಸೊ ನೆಕ್ಸ್ಟ್ ಈ ಮೀನು ಇಲ್ಲಿ ತಂದಾಕದಲ್ಲ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸೇಮ್ ಆಸ್ಮೋಸಿಸ್ ಆಗುತ್ತೆ. ಅಂದ್ರೆ ಇಲ್ಲಿ ಬರೀ ನೀರೇ ಇದೆ ಅಲ್ವಾ, ನೀರೇ ಇದೆ ತಾನೇ ಇಲ್ಲಿ, ಫ್ರೆಶ್ ವಾಟರ್ ಅಂದ್ರೆ ಬರೀ ನೀರೇ. ಸೊ ಈ ನೀರೆಲ್ಲ ಹೋಗೋದು ಹೊಟ್ಟೆ ಒಳಗಡೆ ತುಂಬಿಕೊಂಡು, ಯಾಕಂದ್ರೆ ಅದು ಹೊಟ್ಟೆಯಲ್ಲಿ ನೀರಿಲ್ಲ, ಬರೀ ಸಾಲ್ಟ್ ಇತ್ತು, ಉಪ್ಪಿತ್ತು. ಸೊ ಹಂಗಾಗಿ ನೀರೇನ
ಬೇಕು, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಹೋಗಬೇಕು. ಹಂಗಾಗಿ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ನೀರು ಬರಬೇಕು. ಸಮುದ್ರದ ಮೀನಿನ ಹೊಟ್ಟೆಯಲ್ಲಿ ನೀರು ಇರಲಿಲ್ಲ, ಬರೀ ಸಾಲ್ಟ್ ಇತ್ತು. ಹಂಗಾಗಿ ಇಲ್ಲಿದ್ದಂತ ನೀರೆಲ್ಲ ಅದು ಹೊಟ್ಟೆ ಒಳಗೆ ತುಂಬಿಕೊಂಡು ಬ್ಲೋಟಿಂಗ್ ಆಗಿ ಸತ್ತೋಯ್ತು, ಉಬ್ಬಿಕೊಂಡು ಊದ್ಕೊಂಡು ಸತ್ತೋಯ್ತು. ಸೊ ಯಾವ್ದು ಊದ್ಕೊಂಡು ಸಾಯುತ್ತೆ, ಯಾವ್ದು ದಪ್ಪಾಗಿ ಸಾಯುತ್ತೆ? ಸಾಲ್ಟ್ ವಾಟರ್ ಫಿಶ್ ಫ್ರೆಶ್ ವಾಟರ್ ಹಾಕಿದಾಗ ಬ್ಲೋಟಿಂಗ್ ಆಗಿ ಸತ್ತೋಗುತ್ತೆ, ಫಿಶ್ ಊದ್ಕೊಂಡು ಉಬ್ಬಿಕೊಂಡು ಸತ್ತೋಗುತ್ತೆ. ಅದೇ ನೀವು ಈ ಒಂದು ಫ್ರೆಶ್ ವಾಟರ್ ಇದ್ದಂತ ಮೀನು ತಗೊಂಡೋಗ್ಬಿಟ್ಟು ಸಿ ವಾಟರ್ ಹಾಕಿದ್ರೆ ಅದು ಡಿಹೈಡ್ರೇಷನ್ ಇಂದ ಸಾಯುತ್ತೆ, ನಿರ್ಜಲೀಕರಣದಿಂದ ಸಾಯುತ್ತೆ. ಈ ಒಂದು ಮೀನ್ ಸಾಯೋದು ಕಾರಣ ಯಾರು? ಇವರಲ್ಲ, ಆಸ್ಮೋಸಿಸ್ ಕಾರಣ. ಅರ್ಥ ಆಯ್ತಾ? ಆಸ್ಮೋಸಿಸ್ ಆಗುತ್ತೆ ಅಂತ ಇವ್ರು ಗೊತ್ತಿದ್ರೆ ಸೊ ಇವರು ಏನ್ ಮಾಡ್ತಾ ಇದ್ರು, ಅಟ್ಲೀಸ್ಟ್ ಹಂಗೆ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಸೊ ಆ ಮೀನ ತಂದಲ್ಲಿ ಆಗ್ತಾ ಇರ್ಲಿಲ್ಲ. ಸೊ ಅವ್ರ ಹುಡುಗಿನೂ ಇದನ್ನು ಓದಿಲ್ಲ ಅಂತ, ಅವರು ಓದಿಲ್ಲಂತೆ. ಸೊ ಹೆಂಗೋ ಆಗೋಯ್ತು ಕೆಲಸ. ನೋಡಿ ಹೆಂಗೋ ಆಗಿದ್ದಾರೆ, ಸರಿನಾ? ಐತಲ್ಲ ಕೋಟಗಳು, ಅವಾಗ ಮದುವೆ ಕೋಟ ಹಂಗೆ ಹಂಗಾಗಿರ್ತಾರೆ. ಸೊ ಇದು ಫ್ಯಾಕ್ಟ್, ಸರಿನಾ? ಕ್ಲಿಯರ್ ಅಲ್ವಾ ಇದು? ಕ್ಲಿಯರ್? ಆಸ್ಮೋಸಿಸ್ ಗೊತ್ತಾಯ್ತಾ ಎಲ್ಲರಿಗೂ? ಸೊ ಇಲ್ಲಿ ಏನಾಯ್ತು, ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ ಮೆಂಬ್ರೇನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಾಟರ್ ಮಾಲಿಕ್ಯೂಲ್ಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ, ಇಷ್ಟೇ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಓಕೆ ಸರ್. ಮೊದಲನೇದು ಹನಿ ಮತ್ತೆ ಸಾಲ್ಟ್, ಎರಡನೇ ಎಕ್ಸಾಂಪಲ್ ನಿಮ್ಮ ಥ್ರೋಟ್ ಇನ್ಫೆಕ್ಷನ್, ಮೂರನೇದು ಫ್ರೆಶ್ ವಾಟರ್ ಫಿಶ್ ಮತ್ತೆ ಸಾಲ್ಟ್ ವಾಟರ್ ಫಿಶ್. ಸೊ ಅವುಗಳ ಪ್ಲೇಸ್ ರಿಪ್ಲೇಸ್ಮೆಂಟ್ ಆದಾಗ ಯಾವ ರೀತಿ ಸಾಯ್ತವೆ, ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಯಾವುದಕ್ಕೆ, ಆಸ್ಮೋಸಿಸ್ಗೆ. ಸೊ ಅದೇ ತರ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಗೆ ಮೂವ್ ಆಗ್ತವೆ. ಅರ್ಥ ಆಗ್ತಾ ಇದೆಯಾ? ನೀರಿನ ಕಣಗಳು ಸೊ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸಾಕ್ತವೆ ಇಲ್ಲಿ ಆಸ್ಮೋಸಿಸ್ ನ ಮುಖಾಂತರ. ಕ್ಲಿಯರ್ ಅಲ್ವಾ? ಓಕೆ ಸರ್. ಇನ್ನೊಂದಿದೆ ತುಂಬಾ ಇಂಪಾರ್ಟೆಂಟ್, ಈ ಬರ್ಕೊಂಡ್ರೆ ಎಕ್ಸಾಂಪಲ್ಸ್ 3 ಎಕ್ಸಾಂಪಲ್ಸ್ ಬರ್ಕೊಂಡ್ಬಿಡ್ಬೇಕು. ಬರ್ಕೋಬೇಕು, ಅವಾಗಲೇ ನಿಮ್ಗೆ ಅರ್ಥ ಆಗೋದು, ನೆನಪಿರೋದು. ಇಲ್ಲ ಅಂದ್ರೆ ಮತ್ತೋಗ್ತೀರಾ, ಆಮೇಲೆ ಏನು ನೆನಪಾಗಲ್ಲ. ಸುಮ್ಮನೆ ತಮಾಷೆ ಅಲ್ಲ ಇವೆಲ್ಲ, ಎಕ್ಸಾಂಪಲ್ಸ್ ನೆನಪಿರ್ಬೇಕು ನಿಮ್ಗೆ. ನಿನ್ಗಂತೂ ನೆನಪಿರುತ್ತೆ, ಮರೆಯಲ್ಲ ನೀನು. ಓಕೆನಾ? ಓಕೆ ಸರ್. ಬರ್ಕೊಂಡ್ರಲ್ಲ 3 ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ ಸರ್, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕ್ರಿಯಾತ್ಮಕ ಸಾಗಾಣಿಕೆ. ಕ್ರಿಯಾತ್ಮಕ ಸಾಗಾಣಿಕೆ. ರಿವರ್ಸ್ ಆಸ್ಮೋಸಿಸ್ ಬೇಡ ಇದ್ರಲ್ಲಿ, ಮತ್ತೆ ಹೈಪರ್ಟೋನಿಕ್, ಐಸೋಟೋನಿಕ್, ಆಮೇಲೆ ಅವೆಲ್ಲ ಬರ್ತವೆ. ಸೊ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತವೆ, ಏನು ಬೇಡ. ಜನರಲ್ ಸೈನ್ಸ್ ಅಲ್ಲಿ ನಿಮ್ಗೆ ಏನು ಬೇಕು ಅಷ್ಟು ಮಾತ್ರ ತಿಳ್ಕೊಂಡು, ಓಕೆನಾ? ರಿವರ್ಸ್ ಆಸ್ಮೋಸಿಸ್ ಎಲ್ಲ ಹೇಳ್ಕೊಡೋಣ, ಕೆಮಿಸ್ಟ್ರಿ ನೋಡೋಣ ಅವೆಲ್ಲ, ಓಕೆನಾ? ಸೊ ಇಲ್ಲಿ ಸೆಲ್, ಪ್ಲಾಂಟ್ ಸೆಲ್ ಅಲ್ಲ ಅಂದ್ರೆ ಸೆಲ್ಲಲ್ಲಿ ಇವಾಗ ನಿಮಗೆ ಸೊ ಆಸ್ಮೋಸಿಸ್ ಅಲ್ಲೇ ಹೈಪೋಟೋನಿಕ್, ಐಸೋಟೋನಿಕ್ ಮತ್ತೆ ಹೈಪೋಟೋನಿಕ್ ಅಂತ 3 ಟೈಪ್ ಅಲ್ಲಿ ನಡೀತಾವೆ ಕೆಲಸಗಳು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಲೆವೆಲ್ ಸೊ ಸೆಲ್ ಒಳಗಡೆ ಕಡಿಮೆ ಇದ್ದು ಹೊರಗಡೆ ಜಾಸ್ತಿ ಇದ್ರೆ ಅದು ಒಳಗಡೆ ಹೋಗೋದು, ಮತ್ತೆ ಸೆಲ್ ಮತ್ತೆ ಹೊರಗಡೆ ಕೂಡ ಸಮವಾಗಿರೋದು, ಮತ್ತೆ ಸೆಲ್ ಒಳಗಡೆ ಏನಾದ್ರು ಜಾಸ್ತಿ ಇದ್ದು ಹೊರಗಡೆ ಕಡಿಮೆ ಇದ್ರೆ ಆ ನೀರು ಹೊರಗಡೆ ಬರೋದು. ಸೊ ಈ 3 ಕಂಡೀಷನ್ಸ್ ಅಲ್ಲಿ ಆಗುತ್ತೆ. ಬಟ್ ರಿವರ್ಸ್ ಆಸ್ಮೋಸಿಸ್ ಎಲ್ಲ ಬೇಡ, ಇಲ್ಲಿ ಬೇಕಾಗಿಲ್ಲ, ಓಕೆನಾ? ಬೇಕಾಗಿಲ್ಲ, ಎಲ್ಲೂ ಕೇಳೋದು ಇಲ್ಲ, ಅದ್ರ ಬಗ್ಗೆ ಎಲ್ಲೂ ಬರೋದು ಇಲ್ಲ. ಸೊ ಇವೇ ಬರಲ್ಲ, ಆಕ್ಚುಲಿ ಇದೇ ಬರಲ್ಲ, ಓಕೆನಾ? ಅದು ಕೂಡ ನಿಮ್ಮ ಒಂದು ಇದು ಕೇಳ್ಕೊಂಡು ಹೋಗ್ತಾ ಇದೆ, ಸರಿನಪ್ಪ? ಓಕೆ ನೋಡಿ, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಮೂರನೇದು. ಏನ್ ಸರ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನಪ್ಪಾ? ಓಕೆ, ವೆರಿ ಗುಡ್. ಸೊ ಇಲ್ಲಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಂದ್ರೆ ಇಲ್ಲಿ ಕಣಗಳ ಚಲನೆಯು ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಹೋಗ್ತಾ ಇದೆ. ಸೊ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಆಯ್ತಾ? ಉಲ್ಟಾ ಇದು, ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ಇಟ್ ರಿಕ್ವೈರ್ಸ್ ಎನರ್ಜಿ ಅಲ್ವಾ, ಶಕ್ತಿ ಬೇಕು ತಾನೆ? ಸೊ ಕಡಿಮೆಯಿಂದ ಹೆಚ್ಚಿನ ಕಡೆ ಹೋಗಬೇಕು ಅಂದ್ರೆ ಶಕ್ತಿ ಬೇಕಿಲ್ಲಿ. ಸೊ ಇಟ್ ರಿಕ್ವೈರ್ಸ್ ಎನರ್ಜಿ. ಸೊ ಇನ್ನೆರಡಕ್ಕೂ ಶಕ್ತಿ ಬೇಡ, ಎನರ್ಜಿ ಬೇಡ, ಅವೆರಡಕ್ಕೂ ಕೂಡ. ಯಾಕೆ ಹೇಳಿ? ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ. ಇದು ಹೆಂಗೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಮನೆ ಮೇಲೆ ಸಿಂಟೆಕ್ಸ್ ಇದೆ, ಇದೆಯಾ? ಎಲ್ಲರ ಮನೆ ಮೇಲೆ ಸಿಂಟೆಕ್ಸ್ ಇರುತ್ತೆ. ಸೊ ಮನೆಯಲ್ಲಿ ಸಂಪು ಇರುತ್ತಲ್ಲ, ಎಲ್ಲರ ಮನೆಯಲ್ಲೂ ಸಂಪು ಇರುತ್ತಲ್ಲ, ಸಂಪು ಇರುತ್ತೆ, ಸಿಂಟೆಕ್ಸ್ ಇರುತ್ತೆ. ಸೊ ಇಲ್ಲಿ ಸಂಪಂದ ಏನಾಗುತ್ತೆ, ಪೈಪ್ ಕನೆಕ್ಷನ್ ಆಗ್ತಿರ್ತಾರೆ ನೀವು ಇಲ್ಲಿಗೆ ನಿಮ್ಮ ಸಿಂಟೆಕ್ಸ್ಗೆ ತಾನೆ. ಸೊ ಮೋಟರ್ ಆನ್ ಮಾಡಿದ್ರೆ ಸಂಪಲ್ಲಿ ಇರೋ ನೀರೆಲ್ಲ ಏನಾಗುತ್ತೆ, ಸಿಂಟೆಕ್ಸ್ ತುಂಬಿಕೊಳ್ಳುತ್ತೆ. ಸೊ ಇಲ್ಲಿ ಪವರ್ ಬೇಕು ತಾನೆ, ಇದಕ್ಕೆ ಎನರ್ಜಿ ಬೇಕು ತಾನೆ. ಸೊ ಇಲ್ಲಿಂದ ಮೇಲೆ ಹೋಗಬೇಕಂದ್ರೆ ಎನರ್ಜಿ ಬೇಕು. ಇದು ಹೆಂಗೆ ಅಂದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಇದರಲ್ಲಿ ಒಂದು 1000 ಲೀಟರ್ ಟ್ಯಾಂಕ್ ಅನ್ಕೊಳ್ಳಿ, 1000 ಲೀಟರ್ ಟ್ಯಾಂಕ್ ಇದು ಮೇಲ್ಗಡೆ ಇರುವಂತ ಸಿಂಟೆಕ್ಸ್. ಸೊ ಈ 1000 ಲೀಟರ್ ಟ್ಯಾಂಕ್ ಇದರಲ್ಲಿ ಆಲ್ರೆಡಿ ಎಷ್ಟಿದೆ, 800 ಲೀಟರ್ ವಾಟರ್ ಇದೆ. ಆಯ್ತಾ? 800 ಲೀಟರ್ ವಾಟರ್ ಇದೆ. ಬಟ್ ಇಲ್ಲಿ ಒಂದು 100 ಲೀಟರ್ ವಾಟರ್ ಇದೆ, 100 ಲೀಟರ್ ವಾಟರ್ ಇದೆ ಸಿಂಪಲ್. ಸೊ ಇವಾಗ ಯಾವ್ದ್ರಲ್ಲಿ ಜಾಸ್ತಿ ಇದೆ ವಾಟರು, ಯಾವ್ದ್ರಲ್ಲಿ ಜಾಸ್ತಿ ಇದೆ? ಸಂಪಲ್ ಟ್ಯಾಂಕ್ ಅಲ್ಲ? ಅಯ್ಯ ನಮ್ಮ ಸಂಪಲ್ ಟ್ಯಾಂಕ್ ಜಾಸ್ತಿ ಇದೆಯಾ, ಟ್ಯಾಂಕಲ್ ಜಾಸ್ತಿ ಇದೆಯಾ, ಸಿಂಟೆಕ್ಸ್ ಅಲ್ಲಿ ಜಾಸ್ತಿ ಇದೆಯಾ, ಸಂಪಲ್ ಜಾಸ್ತಿ ಇದೆಯಾ ನೀರು ಅಲ್ವಾ? ಬಾಯ್ ಬಿಡ್ರಿ. ಸಿಂಟೆಕ್ಸ್ ಅಲ್ಲಿ ಜಾಸ್ತಿ ಇದೆ 800 ಅಲ್ವಾ? ಸೊ ಇವಾಗ ಏನಾಗುತ್ತೆ, ನೀವು ಮೋಟರ್ ಹಾಕಿದ್ರೆ ಇಲ್ಲಿರೋ ನೀರು ಇಲ್ಲಿ ಬಂದ್ಬಿಡುತ್ತಾ? ಇಲ್ಲಿರೋ ನೀರು ಇಲ್ಲಿ ಬರುತ್ತಾ? ಇಲ್ಲ. ಮೋಟರ್ ಹಾಕಿದ್ರೆ ಇಲ್ಲಿರೋ ನೀರೇ ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿರೋ 100 ಲೀಟರ್ ನೀರು ಕೂಡ ಮತ್ತೆ ಮೇಲೆ ಹೋಗ್ಬಿಡುತ್ತೆ. ಆಲ್ರೆಡಿ ಇಲ್ಲಿ ಜಾಸ್ತಿ ಇದೆ ಸಾಂದ್ರತೆ, ನೀರೊಂದು ಜಾಸ್ತಿ ಇದೆ ತಾನೆ. ಅದಾದ್ರೂ ಕೂಡ ಇಲ್ಲಿ ಕಡಿಮೆ ಇದೆ, ಡೆನ್ಸಿಟಿ ಕಡಿಮೆ ಇದೆ ವಾಟರ್ ಕಂಪೇರ್ ಟು ದಿಸ್. ಆದ್ರೂ ನಾವೇನಾದ್ರೂ ಪವರ್ ಆನ್ ಮಾಡಿದ್ರೆ ಸೊ ಏನಾಗುತ್ತೆ, ಇಲ್ಲಿ ಇರುವಂತ ಕಡಿಮೆ ನೀರು ಕೂಡ ಮತ್ತೆ ಮೇಲೆ ಹೋಗ್ಬಿಡುತ್ತೆ ಜಾಸ್ತಿ ಇರೋಕೆ. ಅರ್ಥ ಆಯ್ತಲ್ವಾ? ಸೊ ಇದನ್ನೇ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು. ಸೊ ನಮ್ಮಲ್ಲಿ ಹೆಂಗ್ ನಡೆಯುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಸೊ ಎಲ್ಲರಿಗೂ ಹಾರ್ಟ್ ಇದೆಯಾ? ಹಾರ್ಟ್ ಇದೆ. ಸೊ ಹಾರ್ಟ್ ಗೆ ಒಂದು ಕವರಿಂಗ್ ಆಗಿ ಹಾರ್ಟ್ ಮಸಲ್ಸ್ ಇದಾವ, ಹೃದಯ ಸ್ನಾಯುಗಳು ಅಂತ ಕರಿತೀವಿ, ಹಾರ್ಟ್ ಮಸಲ್ಸ್. ಸೊ ಹಾರ್ಟ್ ನ ಕವರ್ ಮಾಡ್ಕೊಂಡಿರುವಂತದ್ದು ಹಾರ್ಟ್ ಮಸಲ್ಸ್. ಸೊ ಈ ಹಾರ್ಟ್ ಮಸಲ್ಸ್ ಏನಿದಾವೆ ಇವುಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ದೀಸ್ ಆರ್ ಇನ್ವಾಲಂಟರಿ ಮಸಲ್ಸ್. ಆಯ್ತಾ? ಇನ್ವಾಲಂಟರಿ ಅಂದ್ರೆ ಅನಿಯಂತ್ರಿತ ಸ್ನಾಯುಗಳು, ನಿಯಂತ್ರಣ ಮಾಡಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ನಿಂತ್ಕೋಪ, ಸ್ಟಾಪ್ ಮಾಡು ಅಂತ ಹೇಳಿದ್ರೆ ಸ್ಟಾಪ್ ಆಗಲ್ಲ. ಅದ್ರ ಕೆಲಸ ಅದು ಪಂಪ್ ಮಾಡ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಸೊ ಆ ಒಂದು ವಾಲಂಟರಿ ಮಸಲ್ಸ್, ಇನ್ವಾಲಂಟರಿ ಮಸಲ್ಸ್ ನೆಕ್ಸ್ಟ್ ನೋಡ್ತೀವಿ ನಾವು ಕ್ಲಾಸಲ್ಲಿ. ಸೊ ಇವೆಲ್ಲ ವಾಲಂಟರಿ ಮಸಲ್ಸ್. ನೋಡಿ, ನಾನು ಮೂವ್ಮೆಂಟ್ ಮಾಡಬೇಕು ಅಂದ್ರೆ ಮಾಡ್ತಾ ಇದೀನಿ, ಮಸಲ್ಸ್. ಅದೇ ನೀವು ಹಾರ್ಟ್ ಅಲ್ಲಿ ಇರುವಂತ ಆ ಒಂದು ಹಾರ್ಟ್ ನ ಸರೌಂಡ್ ಆಗಿರುವಂತ ಸ್ನಾಯುಗಳನ್ನ ನೀವು ಕಂಟ್ರೋಲ್ ಮಾಡಕ್ಕಾಗುತ್ತಾ? ಆಗಲ್ಲ. ಅವುಗಳೇ ಇನ್ವಾಲಂಟರಿ ಮಸಲ್ಸ್. ಎಕ್ಸಾಂಪಲ್ ಇನ್ನೊಂದು ಹೇಳ್ಬೋದು ನೋಡಿ, ನಿಮ್ಮ ಮೂಗನ್ನ ಮೇಲೆ ಕಾಸಿ ಅಂದ್ರೆ ಸ್ವಲ್ಪ ಹಿಂಗೆ ಅನ್ಬೋದು, ಮೇಲೆ ಕಾಸಕ್ಕಾಗಲ್ಲ. ಆಸಕ್ಕಾಗುತ್ತಾ? ಆಯ್ತು. ನಿಮ್ ಕಿವಿಗಳನ್ನ ಆಡಿಸಿ ಅಂದ್ರೆ ಆಡಿಸ್ತೀರಪ್ಪ? ಸಾಧ್ಯ ಇಲ್ಲ ಅಲ್ವಾ? ಸೊ ಇವೆಲ್ಲ ಕೂಡ ಇನ್ವಾಲಂಟರಿಯಲ್ಲಿ ಬರುವಂತವು. ಇಲ್ಲಿ ನೋಡಿ,
ಇಂಪಾರ್ಟೆಂಟ್ ಆಗಿ ಹಾರ್ಟ್ ಮಸಲ್ಸ್. ಸೊ ನಿಮ್ಮ ಎಲ್ಲರಿಗೂ ಕೂಡ ರಕ್ತ ಇದೆ ಅಲ್ವಾ, ಎಲ್ಲರಲ್ಲೂ ಕೂಡ ಬ್ಲಡ್ ಇದೆಯಾ, ಬ್ಲಡ್ ಇದೆಯಾ, ರಕ್ತನಾಳಗಳಿದಾವ, ವೈನ್ಸ್ ಇದಾವಲ್ವಾ. ಸೊ ಇದ್ರ ಬ್ಲಡ್ ಏನಾಗುತ್ತೆ, ಪಾಸ್ ಆಗ್ತಾ ಇರುತ್ತೆ ಆಕ್ಸಿಜನ್ ತಗೊಂಡು, ಆಮೇಲೆ ಫುಡ್ ಇಂದ ಏನೇನು ರಿಲೀಸ್ ಆಗ್ತವೆ ಈ ಮಿನರಲ್ಸ್ ಎಲ್ಲ ತಗೊಂಡು ನಮ್ಮ ಆಹಾರದಿಂದ ಬಿಡುಗಡೆ ಆಗ್ತಾವಲ್ಲ ಖನಿಜಾಂಶಗಳು, ಸೊ ಅವುಗಳನ್ನು ತಗೊಂಡು ಏನ್ ಮಾಡುತ್ತೆ ಎಲ್ಲಾ ಕಡೆನೂ ಸಪ್ಲೈ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ತಗೋಪ ನಿನ್ ಭಾಗ, ತಗೋಪ ನಿನ್ ಭಾಗ ಅಂತ ಎಲ್ಲಾ ಸೆಲ್ಸ್ಗೂ ಕೂಡ ಸಪ್ಲೈ ಮಾಡುವಂತ ಜವಾಬ್ದಾರಿ ಬ್ಲಡ್ ಇದು ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಈ ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡಿರುವಂತ ಈ ಬ್ಲಡ್ ಏನ್ ಮಾಡುತ್ತೆ ಅಂದ್ರೆ, ಸೊ ಎಲ್ಲದಕ್ಕೂ ಕೊಡಬೇಕು ಅಂತ ನಾವು ತಿಂದಿರುವಂತ ಉಪ್ಪಲ್ಲಿ ಏನಿದೆ, ಉಪ್ಪಲ್ಲಿ ಏನಪ್ಪಾ ಯಾವ ಮಿನರಲ್ಸ್ ಇದೆ, ಸೋಡಿಯಂ ಕ್ಲೋರೈಡ್ ಅಲ್ವಾ. ಸೊ ಸೋಡಿಯಂ ಕ್ಲೋರೈಡ್ ಇದೆ. ಸೊ ಇಲ್ಲಿ ಈ ಒಂದು ಕ್ಲೋರೈಡ್ ಅಥವಾ ಕ್ಲೋರಿನ್ ಏನಾಗುತ್ತೆ ನೋಡೋಣ. ಸೊ ಈ ಸೋಡಿಯಂ ಅನ್ನ ತಗೊಂಡು ಈ ಬ್ಲಡ್ ಏನ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಈ ಹೃದಯ ಸ್ನಾಯುಗಳು ಏನ್ ಮಾಡ್ತವೆ, ಇಲ್ಲಿಂದ ಸೋಡಿಯಂ ಅನ್ನು ಮಾತ್ರ ಸಕ್ ಮಾಡ್ಕೊಳ್ತವೆ. ನೀವು ಉಪ್ಪೇ ಜಾಸ್ತಿ ತಿಂತೀರಾ ಇಲ್ಲ ಅನ್ನ ತಿಂತೀರಾ, ಅನ್ನ ಜಾಸ್ತಿ ತಿಂತೀರಾ, ಉಪ್ಪನ್ನ ಕಡಿಮೆ ತಿಂತೀರಾ, ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಅಲ್ವಾ. ಸೊ ಹಂಗಾದ್ರೆ ನಿಮ್ಮ ದೇಹದಲ್ಲಿ ಉಪ್ಪಿನ ಕಡಿಮೆ ತಾನೆ. ಆದರೆ ಈ ಸ್ನಾಯುಗಳು, ಈ ಹಾರ್ಟ್ ಮಸಲ್ಸ್, ಹೃದಯ ಸ್ನಾಯುಗಳು ಏನಿದಾವೆ ಇವುಗಳಲ್ಲಿ ಜಾಸ್ತಿ ಇರೋದು ಸೋಡಿಯಮೇ ಜಾಸ್ತಿ ಇರೋದು ಇದರಲ್ಲಿ. ಯಾಕಂದ್ರೆ ಇವು ಕೆಲಸ ಮಾಡ್ಬೇಕು ಅಂದ್ರೆ ಫ್ಯೂಯಲ್ ಅಥವಾ ಎನರ್ಜಿ ಯಾವ ಕೊಡ್ತಾವೆ ಅಂದ್ರೆ ಸೋಡಿಯಂ ಕೊಡೋದು. ಇದಕ್ಕೆ ಒಂಥರ ಫ್ಯೂಯಲ್ ಇದ್ದಂಗೆ, ಅರ್ಥ ಆಯ್ತಾ. ಸೊ ಶಕ್ತಿ ಪ್ರಮೋಟ್ ಮಾಡೋದು ಯಾರು ಅಂದ್ರೆ ಸೋಡಿಯಂ ಇವುಗಳಿಗೆ. ಸೊ ನೀವು ಕೆಲಸ ಮಾಡುವಂತ ಹೇಳಿ, ಸೊ ಪ್ರಚೋದನೆ ಮಾಡುವಂತದ್ದು, ಪ್ರಮೋಟ್ ಮಾಡುವಂತದ್ದು ಹಾರ್ಟ್ ಮಸಲ್ಸ್ಗೆ. ಸೊ ಆ ಒಂದು ಎಫಿಷಿಯನ್ಸಿ ಅನ್ನು ಕೊಡುವಂತದ್ದು ಸೋಡಿಯಂ, ಅರ್ಥ ಆಗ್ತಾ ಇದೆಯಾ. ಸೊ ಇವಾಗ ಈ ಸೋಡಿಯಂ ಜಾಸ್ತಿ ಇದೆ ಆಲ್ರೆಡಿ ಕೂಡ ಹಾರ್ಟ್ ಮಸಲ್ಸ್, ಆದ್ರೂ ಕೂಡ ಬ್ಲಡ್ ಅಲ್ಲಿ ಕಡಿಮೆ ಇದೆ ಸೋಡಿಯಂ. ಯಾಕಂದ್ರೆ ನಾವು ತಿಂದಿರೋದು ಕಡಿಮೆ, ಉಪ್ಪು ಅನ್ನದಲ್ಲೋ ಸಾಂಬಾರಲ್ಲೋ ತಿಂದಿದ್ದೀವಿ ಸ್ವಲ್ಪ. ಸೊ ಆ ಸೋಡಿಯಂ ಅನ್ನ ಇಲ್ಲಿ ಜಾಸ್ತಿ ಇದ್ರೂ ಕೂಡ ಆಯ್ತಾ ಕಡಿಮೆ ಇರೋ ಕಡೆಯಿಂದ ಸಕ್ ಮಾಡ್ಕೊಳ್ತವೆ, ಹೀರ್ಕೊಳ್ತವೆ, ಅಬ್ಸರ್ವ್ ಮಾಡ್ಕೊಳ್ತವೆ, ಅರ್ಥ ಆಗ್ತಾ ಇದೆಯಾ. ಸೊ ಇಲ್ಲಿ ಏನಾಗ್ತಾ ಇದೆ, ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಗೆ ಈ ಒಂದು ಮಾಲಿಕ್ಯೂಲ್ ಗಳ ಮೂವ್ಮೆಂಟ್ ಆಗ್ತಾ ಇದೆಯಾ. ಬ್ಲಡ್ ಸ್ಟ್ರೀಮ್ ಇಂದ ಏನಾಗ್ತಾ ಇದೆ, ಹಾರ್ಟ್ ಮಸಲ್ಸ್ ಗೆ ಸೋಡಿಯಂ ಮೂವ್ ಆಗ್ತಾ ಇದೆ. ಸೊ ಇದನ್ನ ಏನಂತ ಕರಿತೀವಿ, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ತನಗೆ ಬೇಕಾಗಿದ್ರೆ, ಇಫ್ ದಟ್ ಸೆಲ್ ನೀಡೆಡ್, ಬೇಕಿದ್ರೆ ಹೊರಗಡೆ ಕಡಿಮೆ ಇದ್ರೂ ಕೂಡ ಅದೇನ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನೇ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಮೂರು ಅರ್ಥ ಆಯ್ತಾ ನಿಮಗೆ, ಒಂದು ಆಸ್ಮೋಸಿಸ್, ಒಂದು ಡಿಫ್ಯೂಷನ್, ಸೊ ವಿಸರಣೆ ಅಂತ ಕರಿತೀವಿ. ಎರಡನೇದು ಆಸ್ಮೋಸಿಸ್, ಅಭಿಸರಣೆ ಅಂತ ಕರಿತೀವಿ. ಮೂರನೇದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಮೂರು ಗೊತ್ತಾಯ್ತಲ್ವಾ ಎಲ್ಲರಿಗೂ, ಗೊತ್ತಾಯ್ತಾ. ಓಕೆ ಸರ್, ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ, ಏನು ಡೌಟ್ ಇಲ್ಲ, ಓಕೆನಾ. ಓಕೆ ಸರ್, ಬರ್ಕೊಂಡ್ರೆ ಇದು ಎಕ್ಸಾಂಪಲ್ ಬರ್ಕೊಂಬಿಡಿ, ಇದು ಎಕ್ಸಾಂಪಲ್ ಥರ್ಡ್ ಬರ್ಕೊಂಡ್ಬಿಡಿ. ಹಾರ್ಟ್ ಮಸಲ್ಸ್ ಹೆಂಗೆ ಏನ್ ಮಾಡ್ತವೆ ಅಂತ. ಹಾರ್ಟ್ ಮಸಲ್ಸ್ ವಿಲ್ ಅಬ್ಸಾರ್ಬ್ ದಿ ಸೋಡಿಯಂ ಫ್ರಮ್ ದಿ ಬ್ಲಡ್ ಸ್ಟ್ರೀಮ್, ಸೋಡಿಯಂ ಫ್ರಮ್ ದಿ ಬ್ಲಡ್ ಸ್ಟ್ರೀಮ್ ಅಂತ ಹಾಕೊಳ್ಳಿ. ಆಯ್ತಾ, ಕ್ಲಿಯರ್ ಅಲ್ವಾ, ಏನು ಡೌಟ್ ಇಲ್ಲ ಅಲ್ಲ ಇದರಲ್ಲಿ. ಓಕೆ ಸರ್, ಸೊ ಇದು ಹಿಂಗಾಗುತ್ತೆ, ಈ ತರ ಎಲ್ಲ ನಡೆಯುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ನಮ್ಗೆ ತಿಳಿಸ್ಕೊಟ್ಟಿದ್ದು ಯಾವ ಮಾಡೆಲ್ ಅಲ್ಲಿ ಅಂದ್ರೆ, ಸೊ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಕೇಳಿದ್ರೆ ಹೆಸರು. ಸೊ ಕನ್ನಡದಲ್ಲಿ ದ್ರವ ಚಿತ್ತಾರ ಮಾದರಿ ಅಂತ ಕರೀತಾರೆ ನೋಡಿ, ಹೆಂಗಿದೆ ಹೆಸರು ಕನ್ನಡದಲ್ಲಿ. ಸೊ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ರೀಡಿಂಗ್ ಹಾಕೊಳ್ಳಿ ನೆಕ್ಸ್ಟ್. ಸೊ ಏನಿಲ್ಲ, ಸಿಂಪಲ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬಿಡ್ತೀನಿ, ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಸೊ ದ್ರವ ಚಿತ್ತಾರ ಮಾದರಿ ಅಂತ, ಆಯ್ತಾ. ಸೊ ಇದನ್ನ ಯಾವಾಗ ಈ ಒಂದು ಮಾಡೆಲ್ ಮಾಡ್ತಾರೆ ಅಂದ್ರೆ, ಸೊ 1972 ಯಾರಪ್ಪ ಅಂದ್ರೆ ಸಿಂಗರ್ ಅಂಡ್ ನಿಕೋಲ್ಸನ್ ಅಂತ. ಸಿಂಗರ್ ಅಂಡ್ ನಿಕೋಲ್ಸನ್ ಅನ್ನೋಂಥವ್ರು ಏನ್ ಮಾಡ್ತಾರೆ, ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅನ್ನ ಮಾಡ್ತಾರೆ. ಸರ್ ಏನ್ ಸರ್ ಹಂಗಂದ್ರೆ ಇಲ್ಲಿ ಮಾಲಿಕ್ಯೂಲ್ಗಳು ಅಥವಾ ಈ ಒಂದು ಕಣಗಳು ಯಾವ ರೀತಿ ಜೀವ 1972 ಯಾರಪ್ಪ ಅಂದ್ರೆ ಸಿಂಗರ್ ಅಂಡ್ ನಿಕೋಲ್ಸನ್ ಅಂತ. ಸಿಂಗರ್ ಅಂಡ್ ನಿಕೋಲ್ಸನ್ ಅನ್ನೋಂಥವ್ರು ಏನ್ ಮಾಡ್ತಾರೆ, ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅನ್ನ ಮಾಡ್ತಾರೆ. ಸರ್ ಏನ್ ಸರ್ ಹಂಗಂದ್ರೆ ಇಲ್ಲಿ ಮಾಲಿಕ್ಯೂಲ್ಗಳು ಅಥವಾ ಈ ಒಂದು ಕಣಗಳು ಯಾವ ರೀತಿ ಜೀವಕೋಶ ಪೊರೆ ಮುಖಾಂತರ ಸಾಗಾಣಿಕೆ ಆಗ್ತಾ ಇದಾವೆ, ಹೊರಗಡೆ ಹೋಗೋದು ಒಳಗಡೆ ಬರೋದು ಹೆಂಗ್ ನಡೀತಾ ಇದಾವೆ, ಇವೆಲ್ಲವನ್ನು ತಿಳಿಸ್ಕೊಟ್ಟಿದ್ದು ಈ ಒಂದು ಮಾಡೆಲ್ ಅಲ್ಲಿ, ಅರ್ಥ ಆಯ್ತಾ. ಸೊ ದಿಸ್ ಮಾಡೆಲ್ ಈಸ್ ರಿಲೇಟೆಡ್ ಟು ದಿ ಸೆಲ್ ಮೆಂಬ್ರೇನ್ ಅಂತ. ಈ ಒಂದು ಮಾದರಿಯು ಜೀವಕೋಶ ಪೊರೆಗೆ ಸಂಬಂಧಪಟ್ಟಿದೆ, ಕೋಶ ಪೊರೆಗೆ ಸಂಬಂಧಿಸಿದೆ ಅಂತ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ದಿ ಸೆಲ್ ಮೆಂಬ್ರೇನ್, ಕೋಶ ಪೊರೆಗೆ ಸಂಬಂಧಪಟ್ಟಿದೆ. ಆಯ್ತಾ. ಈ ಡಿಫ್ಯೂಷನ್ ಅಲ್ಲಿ ಇನ್ನೊಂದು ಹೇಳ್ಬೇಕಿತ್ತು ನಾನು ನೋಡಿ, ಏನಪ್ಪಾ ಡಿಫ್ಯೂಷನ್ ಅಲ್ಲಿ ಅಂದ್ರೆ, ಈ ಅಮೀಬಾ ಗೊತ್ತಾ ಎಲ್ಲರಿಗೂ ನಿಮ್ಗೆ, ಅಮೀಬಾ ಗೊತ್ತೇನಪ್ಪ. ಸೊ ಅಮೀಬಾ ಏನ್ ಮಾಡುತ್ತೆ ಅಂದ್ರೆ ರೆಸ್ಪಿರೇಷನ್ ಮಾಡ್ಕೊಳ್ಳುತ್ತೆ. ಅಮೀಬಾ ಎಲ್ಲರಿಗೂ ಗೊತ್ತು. ಸೊ ಐ ಡು ನಾಟ್ ಹ್ಯಾವ್ ಅ ಸ್ಪೆಸಿಫಿಕ್ ಶೇಪ್ ಇದೆಯಾ, ಶೇಪ್ಲೆಸ್ ಇದು, ಇರ್ರೆಸ್ಪೆಕ್ಟಿವ್ ಅಥವಾ ಇರ್ರೆಗ್ಯುಲರ್ ಶೇಪ್ ಅಲ್ಲಿರುವಂತಹ ಒಂದು ಆರ್ಗಾನಿಸಮ್ ಯಾವುದು ಅಮೀಬಾ. ಇಟ್ಸ್ ಮೈಕ್ರೋ ಆರ್ಗಾನಿಸಮ್, ಮೈಕ್ರೋ ಸ್ಕೇಲ್ ಅಲ್ಲಿ ಇದೆ, ಕಣ್ಣು ಕಾಣಲ್ಲ, ಅಷ್ಟು ಚಿಕ್ಕ ಆರ್ಗಾನಿಸಮ್. ಸರ್ ಇದಕ್ಕೆ ಆಕಾರ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಬಾಯಿ ಇಲ್ಲ, ಸೊ ಏನೂ ಇಲ್ಲ, ಮತ್ತೆ ಇದು ಬದುಕಬೇಕು, ಇದು ತನ್ನ ನ್ಯೂಟ್ರಿಷನ್ ಫುಲ್ಫಿಲ್ ಮಾಡ್ಕೋಬೇಕು, ರೆಸ್ಪಿರೇಷನ್ ಮಾಡ್ಕೋಬೇಕು, ಮೂವ್ಮೆಂಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳುತ್ತೆ ಸರ್ ಅಂದ್ರೆ ವೆರಿ ಸಿಂಪಲ್ ನೋಡಿ, ಇಲ್ಲಿ ಏನೋ ಕೂತಿದೆ, ಫುಡ್ ಇದೆ, ಇಲ್ಲಿ ಫುಡ್ ಇದೆ ಅಂದ್ರೆ ಇದ್ರ ಸುತ್ತಮುತ್ತಲು ಆಕ್ಸಿಜನ್ ಇದೆ, ಗಾಳಿ ಇದೆ, ಇದೆಯಾ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನೀಟಾಗಿ ನೋಡಿ ಹಿಂಗ್ ಮೂವ್ಮೆಂಟ್ ಮಾಡ್ಕೊಳುತ್ತೆ, ತನ್ನ ಬಾಡಿಯನ್ನು ಹಿಂಗ್ ಮಾಡ್ಕೊಳುತ್ತೆ, ಈ ಕಡೆ ಇರೋದನ್ನೆಲ್ಲ ಹಿಂಗ್ ನೋಡಿ ಮುಚ್ಕೊಳುತ್ತೆ, ಹಿಂಗ್ ಮುಚ್ಕೊಂಡ್ಬಿಡುತ್ತೆ ನೋಡಿ, ಮೂವ್ಮೆಂಟ್ ಮಾಡ್ಕೊಳುತ್ತೆ, ಮುಚ್ಕೊಳ್ಳುತ್ತೆ ಹಿಂಗೆ ನೋಡಿ. ಫುಡ್ ಹೋಯ್ತು, ಅದು ಮೂವ್ಮೆಂಟ್ ಆಯ್ತು, ಫುಡ್ ಹೋಯ್ತು ಒಳಗಡೆಗೆ, ಮೂವ್ಮೆಂಟ್ ಆಯ್ತು, ಉಸಿರಾಟನೂ ಆಯ್ತು, ಅರ್ಥ ಆಗ್ತಾ ಇದೆಯಾ. ಸೊ ಈ ತರ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಏನಾಯ್ತು, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಬಂತು. ಸೊ ಇದು ಯಾವಾಗ ಮೂವ್ ಆಯ್ತು ಆ ಕಡೆಗೆ, ಅವಾಗ ಇದ್ರ ಒಳಗಡೆ ಬಂತು. ಸೊ ಇದು ಕೂಡ ಡಿಫ್ಯೂಷನ್ ಮುಖಾಂತರ ತನಗೆ ಏನು ಪೋಷಣೆಯನ್ನು ಮಾಡ್ಕೊಳ್ತಾ ಇದೆ, ಚಲನೆಯನ್ನು
ಮಾಡ್ಕೊಳ್ತಾ ಇದೆ, ಉಸಿರಾಟವನ್ನು ಮಾಡ್ಕೊಳ್ತಾ ಇದೆ. ಅರ್ಥ ಆಯ್ತಾ? ಈ ಮೂರನ್ನು ಕೂಡ ನೀವು ಎಕ್ಸಾಂಪಲ್ ಕೊಡ್ಬೋದು, ಅಮೀಬಾನು ಕೂಡ ಬೇಕಾದ್ರೆ. ಆಯ್ತಾ? ಸೊ ಇವೆಲ್ಲ ಏನು ಕೇಳಲ್ಲ, ಆದ್ರೂ ಗೊತ್ತಿರ್ಬೇಕು ನಿಮಗೆ. ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನೇನು ಆಸ್ಮೋಸಿಸ್ ಹೇಳಿದೆ ಅಂದ ತಕ್ಷಣ ಆಸ್ಮೋಸಿಸ್ ಕೇಳಿಲ್ಲ ಇದುವರೆಗೂ ಕೂಡ ಎಕ್ಸಾಮಲ್ಲಿ ಅಂತ ಕೇಳಬಾರ್ದು ಅಂತಲೂ ಇಲ್ಲ, ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಸರಿನಾ? ಆಮೇಲೆ ನಾನು ಇದನ್ನೇ ಡ್ರಾಗ್ ಮಾಡ್ಕೊಂಡ್ರೆ ಒಂದು ವಾರ ಇಲ್ಲೇ ಮಾಡ್ಬೇಕು ಪಾಠ, ಇದನ್ನೇ ಸಿಲೆಬಸ್ ಮುಗಿಲ್ಲ ಅದಕ್ಕೆ. ಓಕೆ, ಕ್ಲಿಯರ್ ಅಲ್ವಾ? ಡಿಫ್ಯೂಷನ್ ಏನು ಡೌಟ್ ಇಲ್ಲ ಅಲ್ವಾ ಇದರಲ್ಲಿ? ಸರ್ ಇಲ್ಲಿ ಡಿಫ್ಯೂಷನ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರುವಂತದ್ದು ತುಂಬಾ ಸಿಂಪಲ್. ಡೈಲಿ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಇವುಗಳನ್ನೇ ನೀವು ಎಕ್ಸಾಂಪಲ್ಸ್ ಆಗಿ ಇಟ್ಕೊಳ್ಳಿ. ಅದೇ ತರನೇ ಮೂವ್ಮೆಂಟ್ ಆಗ್ತಾ ಇದೆ. ಎಲ್ಲರೂ ರೋಡ್ ಕಡೆ ಹೋಗ್ತಾ ಇದ್ದಾರೆ, ಏನೋ ಒಂದು ಸತ್ತಿರುವಂತ ಒಂದು ಪ್ರಾಣಿ ಇದೆ, ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಸೊ ವಾಸನೆ ನಿಮ್ಮಗೂ ಹೆಂಗ್ ಬಂತು? ನಿಮ್ಮ ಹತ್ರ ಇಲ್ಲ, ಅದು ನಿಮ್ಮ ಹತ್ರ ಇದೆ ಅನಿಮಲ್ ಸತ್ತಿರುವಂತದ್ದು, ಎಲ್ಲೋ ರೋಡ್ ಸೈಡ್ ಆ ಕಡೆ ಬಿದ್ದಿದೆ, ಅದು ಕೂಡ ಇಲ್ಲೋರ್ಗೂ ವಾಸನೆ ಬರ್ತಾ ಇದೆ. ಹೆಂಗೆ? ಡಿಫ್ಯೂಷನ್ ಅಲ್ವಾ? ಸೊ ಅದೇ ತರನೇ ಪ್ರತಿಯೊಂದು ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ ಸರ್, ಇಲ್ಲಿ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಬರ್ಕೊಂಡ್ರಿ. ಇದಾದ್ಮೇಲೆ ಎಂಡೋಸೈಟೋಸಿಸ್ ಅಂತ ಡೆಫಿನೇಷನ್ ಬರ್ಕೊಂಡ್ರಿ. ಒಂದು ಎಂಡೋಸೈಟೋಸಿಸ್ ಅಂತ. ಎಂಡೋಸೈಟೋಸಿಸ್ ಎಂಡೋಸೈಟೋಸಿಸ್ ಆಯ್ತಾ? ಇಂಟೇಕ್ ಆಫ್ ಫುಡ್, intake of food or required substances with the permission of cell membrane by the cell, with the permission of cell membrane by the cell is called as endocytosis. With the permission of cell membrane. ಆಯ್ತಾ? ಕನ್ನಡದಲ್ಲಿ ಬರ್ಕೊಳ್ಳಿ. ಕೋಶ ಪೊರೆಯ ಅನುಮತಿಯಿಂದ ಆಹಾರ ಮತ್ತು ಇತರೆ ಅವಶ್ಯಕ ವಸ್ತುಗಳನ್ನು ಜೀವಕೋಶವು ಒಳಗೆ ತೆಗೆದುಕೊಳ್ಳುವ ವಿಧಾನವಾಗಿದೆ. ಆಯ್ತಾ? ಬರ್ಕೊಂಡ್ರಾ? ಓಕೆ ಸರ್, ಇಲ್ಲಿ ಸೆಲ್ ಮೆಂಬ್ರೇನ್ ಬಗ್ಗೆ ಇಷ್ಟು ಕ್ಲಾರಿಟಿ ನಿಮ್ಗೆ ಇರಲಿ. ನೆಕ್ಸ್ಟ್ ಸೆಲ್ ವಾಲ್ ಅಂತ ಹೆಡಿಂಗ್ ಹಾಕೊಳ್ಳಿ. ಸೆಲ್ ವಾಲ್, ಕೋಶ ಭಿತ್ತಿ ಅಂತ. ಕೋಶ ಭಿತ್ತಿ ಆಯ್ತಾ? ಕೋಶ ಭಿತ್ತಿ ಅಂತ ಕೊಡಿ. ಏನ್ ಸರ್ ಕೋಶ ಭಿತ್ತಿ ಅಂದ್ರೆ? ಎಲ್ಲಿರುತ್ತೆ ಇದು? ಸಸ್ಯಗಳಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್. ದಿ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಪ್ಲಾಂಟ್ ಸೆಲ್ ಈಸ್ ಸೆಲ್ ವಾಲ್. ಸೊ ಸಸ್ಯ ಜೀವಕೋಶದ ಬರ್ಕೊಳ್ಳಿ. ಸಸ್ಯ ಜೀವಕೋಶದ ದಿ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಪ್ಲಾಂಟ್ ಸೆಲ್ ಈಸ್ ಸೆಲ್ ವಾಲ್. ಸಸ್ಯ ಜೀವಕೋಶದ ಅತ್ಯಂತ ಹೊರಗಿನ ಕವಚವಾಗಿದೆ. ಆಯ್ತಾ? ಓಕೆ ಸರ್, ಈ ಸೆಲ್ ವಾಲ್ ಅನ್ನುವಂಥದ್ದು ಏನು ಒಂದ್ಸಲ ನೋಡ್ಬೇಡ. ನಾನು ಇಲ್ಲಿ ಸೆಲ್ ವಾಲ್ ಅಂದ್ರೆ ತುಂಬಾ ತಿಕ್ಕಿತ್ತಲ್ವಾ? ಅವಾಗಲೇ ಡಾರ್ಕ್ ಕಲರ್ ಇತ್ತು, ನಾವು ಇಮೇಜ್ ನೋಡಿದ್ವಿ, ತುಂಬಾ ಡಾರ್ಕ್ ಕಲರ್ ಇತ್ತು. ಸೊ ಇದು ಸೆಲ್ ಮೆಂಬ್ರೇನ್ ಲೈಟ್ ಕಲರ್ ಇತ್ತು. ಸೊ ಈ ಸೆಲ್ ವಾಲ್ ನ ಒಳಗಡೆ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ಮೆಂಬ್ರೇನ್ ಕೂಡ ಇತ್ತು ಅಲ್ವಾ? ನೀವು ಎರಡನ್ನೂ ಎಲ್ಲಿ ನೋಡ್ತೀರಾ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ. ಸೊ ಬರೀ ಸೆಲ್ ಮೆಂಬ್ರೇನ್ ಎಲ್ಲಿ ನೋಡ್ತೀರಾ ಅಂದ್ರೆ ಅದು ನಿಮ್ಮ ಅನಿಮಲ್ ಸೆಲ್, ಪ್ರಾಣಿ ಜೀವಕೋಶದಲ್ಲಿ ನೋಡ್ತೀರಾ. ಸೊ ಇಲ್ಲಿ ಕೋಶ ಭಿತ್ತಿ ಅನ್ನುವಂಥದ್ದು, ಸೆಲ್ ವಾಲ್ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗಿ ನಾವು ಇದ್ರ ಬಗ್ಗೆ ಸಪರೇಟ್ ಆಗಿ ಓದಬೇಕು ಅಂದ್ರೆ, ಸೊ ಇದರ ಕಾಂಪೋಸಿಷನ್ ಏನಿದೆ ತುಂಬಾ ಡಿಫರೆಂಟ್. ಸೆಲ್ ಮೆಂಬ್ರೇನ್ ನ ಕಾಂಪೋಸಿಷನ್ ಏನು ಅಂದ್ರೆ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್ ಬರ್ಕೊಳ್ಳಿ. ಸೊ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್, ಸೆಲ್ ಮೆಂಬ್ರೇನ್ ಅವಾಗಲೇ ಬರ್ಕೊಂಡಿರಲ್ಲ, ಹೆಡಿಂಗ್ ಹಾಕೊಂಡಿದ್ದೀರಾ ಸೆಲ್ ಮೆಂಬ್ರೇನ್ ಅಂತ ಹಾಕೊಂಡಿಲ್ವಾ? ಸೊ ಆಸ್ಮೋಸಿಸ್ ಡಿಫ್ಯೂಷನ್ ಅವೆಲ್ಲದಕ್ಕೂ ಮೊದಲು ಅಲ್ಲೇ ಸೆಲ್ ಮೆಂಬ್ರೇನ್ ಅಂತ ಹಾಕೊಂಡು ಪಾಯಿಂಟ್ ಬರ್ಕೊಳ್ಳಿ. ಸೆಲ್ ಮೆಂಬ್ರೇನ್ ಆಸ್ಮೋಸಿಸ್ ಡಿಫ್ಯೂಷನ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಗೂ ಮೊದಲು ಸೆಲ್ ಮೆಂಬ್ರೇನ್ ಅಂತ ಒಂದು ಹೆಡಿಂಗ್ ಹಾಕೊಂಡು ದಿಸ್ ದಿ ಔಟರ್ ಮೋಸ್ಟ್ ಕವರಿಂಗ್ ಆಫ್ ಅನಿಮಲ್ ಸೆಲ್, ಪ್ರಾಣಿ ಜೀವಕೋಶದ ಅತ್ಯಂತ ಹೊರಗಿನ ಕವಚವಾಗಿದೆ. ಆಯ್ತಾ? ಅಂಡ್ ಇನ್ ಪ್ಲಾಂಟ್ಸ್ cell membrane is surrounded by cell wall. ಆಯ್ತಾ? ಪ್ಲಾಂಟ್ ಸೆಲ್ ಅಲ್ಲಿ ಏನು ಎರಡು ಇದೆ, ಅದೇ ಅನಿಮಲ್ ಸೆಲ್ ಅಲ್ಲಿ ಬರೀ ಇದು ಮಾತ್ರ ಇದೆ. ಓಕೆನಾ? ಸೊ ಕನ್ನಡದಲ್ಲಿ ಬರ್ಕೊಳ್ಳಿ. ಇದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುತ್ತದೆ ಮತ್ತು ಪ್ರಾಣಿ ಜೀವಕೋಶದ ಅತ್ಯಂತ ಹೊರಗಿನ ಕವಚವಾಗಿದೆ. ಹಾಕೊಂಡ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆಯನ್ನು ಕೋಶ ಭಿತ್ತಿಯು ಆವರಿಸಿಕೊಂಡಿದೆ ಅಂದ್ರೆ ಏನು ನೋಡಿ? ಸೆಲ್ ಮೆಂಬ್ರೇನ್ ಇದೆ ಪ್ಲಾಂಟ್ ಸೆಲ್ ಅಲ್ಲಿ. ಸೊ ಇದ್ರ ಸುತ್ತಲೂ ಏನಿದೆ? ಸರೌಂಡ್ ಆಗಿ ಸೆಲ್ ವಾಲ್ ಇದೆ. ಇದೇ ಸೆಲ್ ವಾಲ್. ಆಯ್ತಾ? ಸೊ ಇಲ್ಲಿ ಯಾವ್ದ್ರ ಸುತ್ತಲೂ ಯಾವ್ದು ಸರೌಂಡ್ ಆಗಿದೆ ಅಂದ್ರೆ, ಸೊ ಸೆಲ್ ಮೆಂಬ್ರೇನ್ ಇಸ್ ಸರೌಂಡೆಡ್ ಬೈ ಸೆಲ್ ವಾಲ್. ಅರ್ಥ ಆಯ್ತಾ? ಓಕೆ ಸರ್, ಕ್ಲಿಯರ್. ಸೊ ಇಲ್ಲಿ ಬನ್ನಿ, ಸೆಲ್ ವಾಲ್. ಸೊ ಸೆಲ್ ಮೆಂಬ್ರೇನ್ ಅಲ್ಲೇ ಒಂದು ಪಾಯಿಂಟ್ ಇನ್ನೊಂದು ಬರ್ಕೊಳ್ಳಿ. ಇಟ್ ಇಸ್ ಮೇಡ್ ಅಪ್ ಆಫ್, ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್. ಇಟ್ ಈಸ್ ಎ ಲಿವಿಂಗ್ ಥಿಂಗ್ ಅಂತ ಹಾಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ಅದು. ಇಟ್ ಈಸ್ ಎ ಲಿವಿಂಗ್ ಥಿಂಗ್. ಸೊ ಇದೊಂದು ಜೀವಂತ ವಸ್ತು. ಇದು ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದ್ದು ಜೀವಂತ ವಸ್ತುವಾಗಿದೆ. ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದ್ದು ಜೀವಂತ ವಸ್ತುವಾಗಿದೆ ಅಂತ ಬರ್ಕೊಳ್ಳಿ. ಆಯ್ತಾ? ಇದು ಬರ್ಕೊಳ್ಳಿ. ಇಲ್ಲಿ ಸೆಲ್ ವಾಲ್ ಕೆಳಗಡೆ ಬರ್ಕೊಳ್ಳಿ. ಸೆಲ್ ವಾಲ್ ಬರ್ಕೊಂಡೇನಾ? ಜೀವಂತ ವಸ್ತುವಾಗಿದೆ ಅಂತ ಬರ್ಕೊಳ್ಳಿ. ಸೆಲ್ ವಾಲ್ ಕೆಳಗಡೆ ಕೋಶ ಭಿತ್ತಿ. ಇಟ್ ಈಸ್ ಎ thick rigid layer composed of
A protein composed of a protein called cellulose. ನೋಡಿ ಇಲ್ಲಿ CELLULOSE cellulose. ಸೆಲ್ಯುಲೋಸ್ ಅಂತ ಹಾಕೊಳ್ಳಿ. ಕಂಪೋಸ್ಡ್ ಆಫ್ ಸೆಲ್ಯುಲೋಸ್. 1 o'clock ಹೇಳಿಪ್ಪ ಟೈಮ್. ಎಷ್ಟು ಟೈಮ್? 11:15. 1 o'clock ಸ್ವಲ್ಪ ನೆನ್ಸಿ ಯಾರಾದ್ರು. ಸೊ ಬ್ರೇಕ್ ಎಷ್ಟೊತ್ತು ಬೇಕು ನಿಮಗೆ? 12 ಬೇಕಾ? ಓಕೆ 10:30 to 12. ಓಕೆ ಬ್ರೇಕ್ ಟೈಮ್ ನೆನ್ಸಿ ಮತ್ತೆ 1 o'clock ಸ್ವಲ್ಪ ನೆನ್ಸಿ ಯಾರಾದ್ರು ಆಮೇಲೆ. ಓಕೆನಾ? ಇಲ್ಲಿ ನೋಡಿ, ಸೊ ಸೆಲ್ಯುಲೋಸ್ ಅನ್ನುವಂಥದ್ದು ಸೊ ಈ ಒಂದು ಪ್ರೋಟೀನ್ ಇಂದ, ಇಟ್ಸ್ ಅ ಪ್ರೋಟೀನ್. ಓಕೆ, ಸೊ ಇದೊಂದು ಪ್ರೋಟೀನ್. ಈ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುವಂಥದ್ದು ಏನು? ಸೆಲ್ ವಾಲ್. ಓಕೆ, ಇಟ್ ಇಸ್ ಅ ಡೆಡ್ ಥಿಂಗ್ ಅಂತ ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಸೊ ಸೆಲ್ ವಾಲ್ ಇಸ್ ಅ ಡೆಡ್ ಥಿಂಗ್. ಇದೊಂದು ನಿರ್ಜೀವ ವಸ್ತು. ಸೊ ಅದು ಕೋಶಪೊರೆ ಜೀವಂತ ವಸ್ತು, ಇದು ನಿರ್ಜೀವ ವಸ್ತು. ಆಯ್ತಾ? ಇದು ಕೋಶ ಭಿತ್ತಿಯು ಸೆಲ್ಯುಲೋಸ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಕೋಶ ಭಿತ್ತಿಯು ಇಂಗ್ಲಿಷ್ ಅಲ್ಲಿ ಬರ್ಬೇಕಲ್ಲ, ತಿಕ್ ರಿಜಿಡ್ ಲೇಯರ್ ಅಂತ ಬರ್ಕೊಳ್ಳಿ ಕನ್ನಡದಲ್ಲಿ. ಕೋಶ ಭಿತ್ತಿಯು ದಪ್ಪನೆಯ ಕಠಿಣವಾದ ಪದರವಾಗಿದ್ದು ಸೆಲ್ಯುಲೋಸ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಓಕೆನಾ? ಸೊ ಇದೊಂದು ನಿರ್ಜೀವ ವಸ್ತುವಾಗಿದೆ. ಸೆಲ್ ವಾಲ್ ಅನ್ನುವಂಥದ್ದು ಇಟ್ಸ್ ಎ ಡೆಡ್ ಥಿಂಗ್. ಇದೊಂದು ನಿರ್ಜೀವ ವಸ್ತುವಾಗಿದೆ ಅಂತ ಬರ್ಕೊಳ್ಳಿ. ಓಕೆನಾ? ಓಕೆ ಸರ್, ಇವಾಗ ಒಂದೆರಡು ಕ್ವಶನ್ ಕೇಳ್ತೀನಿ, ಪಟ ಅಂತ ಆನ್ಸರ್ ಹೇಳ್ಬೇಕು. ಎಲ್ಲರೂ ಸೊಪ್ಪು ತಿಂದಿದ್ದೀರಾ? ಸೊಪ್ಪು ತಿಂತೀರಾ? ಹಸಿರು ಗ್ರೀನ್ ವೆಜಿಟೇಬಲ್ಸ್, ಗ್ರೀನ್ ಲೀವ್ಸ್ ಎಲ್ಲ ತಿಂತೀರಾ? ಸೊ ಡಾಕ್ಟರ್ಸ್ ಹೇಳ್ತಾರೆ ತಿಂದಪ್ಪ ಅಂತ, ತಿನ್ನಿ ರಕ್ತ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ. ಓಕೆ, ಸೊ ಏನ್ ಸಿಗುತ್ತೆ ಅದರಿಂದ ನಿಮಗೆ? ಜೀರ್ಣ ಆಗುತ್ತಾ? ಇವಾಗ ನೀವು ತಿನ್ನುವಂತ ಸೊಪ್ಪು ಹಸಿರು ತರಕಾರಿಗಳು ಜೀರ್ಣ ಆಗ್ತಾವ ಇಲ್ವಾ? ಆಗ್ಲಿಲ್ಲ ಅಂದ್ರೆ ಯಾಕೆ ತಿನ್ಬೇಕು? ಆಗಲ್ಲ ಅಂತ ಇದ್ರು ಅವರು. ಆಗಲ್ವಾ? ಓಕೆ, ಆಗಲ್ಲ ಅನ್ನೋರು ಯಾಕಪ್ಪ ತಿನ್ಬೇಕು ಹಂಗಾದ್ರೆ? ಆಗಿಲ್ಲ ಅಂದ್ರೆ ಯಾಕೆ ತಿನ್ಬೇಕು? ಜೀರ್ಣ ಆದ್ರೆ ಮಾತ್ರ ತಾನೇ ತಿನ್ಬೇಕು. ಸೊ ಜೀರ್ಣ ಆಗಿಲ್ಲ ಅಂದ್ರೆ ಯಾಕೆ ತಿನ್ಬೇಕು ನಾವು? ಏನಾದ್ರು ಕಾರಣ ಇರ್ಬೇಕಲ್ವಾ? ಜೀರ್ಣ ಆಗಿಲ್ಲ ಅಂದ್ರೂ ತಿಂತೀವಿ ಅಂದ್ರೆ ಬೇರೆ ಏನೋ ಕಾರಣ ಇರಬೇಕು. ಏನ್ ಕಾರಣ ಅದು ಗೊತ್ತಿಲ್ವಾ? ಗೊತ್ತಿರುತ್ತೆ ಹೇಳಿ. ಓಕೆ ಸರ್, ಇಲ್ಲಿ ನೋಡಿ. ಸೊ ಯಾವುದೇ ಹಸಿರು ತರಕಾರಿಗಳಾಗಲಿ, ಯಾವುದೇ ಹಸಿರು ಸೊಪ್ಪುಗಳಾಗಲಿ, ಗ್ರೀನ್ ವೆಜಿಟೇಬಲ್ಸ್ ಆಗಲಿ, ಗ್ರೀನ್ ಲೀವ್ಸ್ ಆಗಲಿ, ಸೊ ಇಟ್ ವೋಂಟ್ ಡೈಜೆಸ್ಟ್ ಇನ್ ಬಾಡಿ. ಇದು ರಿಯಾಲಿಟಿ. ಇದು ಜೀರ್ಣ ಆಗೋದಿಲ್ಲ. ಅರ್ಥ ಆಯ್ತಾ? ಮತ್ತೆ ಯಾಕೆ ಸಹ ತಿನ್ಬೇಕು? ಯಾಕೆ ಜೀರ್ಣ ಆಗಲ್ಲ? ಮೊದಲು ಸೆಲ್ಯುಲೇಸ್ ಅನ್ನುವಂಥ ಎಂಜೈಮ್ ಇರಬೇಕು. ಓಕೆ, ಆಮೇಲೆ ಅದಿಲ್ವಾ ನಮ್ಮಲ್ಲಿ? ಓಕೆ, ಆಮೇಲೆ ಒಂದು ಎಂಜೈಮ್ ಇರಬೇಕು. ನೋಡಿ, ಏನೇ ತಿಂದ್ರು ಕೂಡ ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಎಂಜೈಮ್ ಬರಬೇಕು ಅಲ್ವಾ? ಇವಾಗ ಲಿಪಿಡ್ಸ್ ಎಲ್ಲ, ನೀವೇನು ಕೊಬ್ಬುಗಳು ಲಿಪಿಡ್ಸ್ ಎಲ್ಲ ತಿಂತೀರಾ, ಅದನ್ನ ಲೈಪೇಸ್ ಅನ್ನೋ ಎಂಜೈಮ್ ಡೈಜೆಸ್ಟ್ ಮಾಡುತ್ತೆ. ಪ್ರೋಟಿಯೇಸ್ ಅಂತ ಒಂದು ಎಂಜೈಮ್ ಇದೆ, ಪ್ರೋಟೀನ್ ಡೈಜೆಸ್ಟ್ ಮಾಡುತ್ತೆ. ಸೊ ಹಿಂಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಇದೆ, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಡೈಜೆಸ್ಟ್ ಮಾಡುತ್ತೆ. ಸೊ ಹಿಂಗೆ ಪ್ರತಿಯೊಂದನ್ನು ಕೂಡ ಜೀರ್ಣ ಮಾಡ್ಕೊಳ್ಳೋಕೆ ಒಂದು ರಾಸಾಯನಿಕ ವಸ್ತು, ಒಂದು ಕೆಮಿಕಲ್, ಒಂದು ಎಂಜೈಮ್ ನಮ್ಮ ಬಾಡಿಯಲ್ಲಿ ಬಿಡುಗಡೆ ಆಗಬೇಕು, ರಿಲೀಸ್ ಆಗಬೇಕು. ಇದ್ರ ಜೊತೆ ಬ್ಯಾಕ್ಟೀರಿಯಾ ಕೂಡ ಹೆಲ್ಪ್ ಮಾಡಬೇಕು ಅದಕ್ಕೆ ಅಲ್ವಾ? ಸೊ ಈಕ್ವಲ್ ಬ್ಯಾಕ್ಟೀರಿಯಾ ಇದೆ ನಮ್ಮ ಹೊಟ್ಟೆ ಒಳಗಡೆ, ಅದು ಹೆಲ್ಪ್ ಮಾಡುತ್ತೆ ಡೈಜೆಷನ್ ಅಲ್ಲಿ. ಬೇಕಾಗಿರ್ತಾ ರೀತಿ ಆ ಒಂದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಸೊ ಡೈಜೆಷನ್ ಹೆಲ್ಪ್ ಮಾಡ್ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ಈ ಒಂದು ಏನು ಸೆಲ್ಯುಲೋಸ್ ಅನ್ನುವಂತ ಒಂದು ಕಾಂಪೋನೆಂಟ್ ಏನಿದೆ, ಸೊ ಇದು ಪ್ಲಾಂಟ್ಸ್ ಅಲ್ಲಿ ಆ ಒಂದು ಸೆಲ್ ವಾಲ್ ಅನ್ನ ಆಯ್ತಾ ಇದು ಪ್ರೊಡಕ್ಷನ್ ಮಾಡ್ಕೊಂಡಿದೆ. ಸೊ ಇದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಯಾವ ಎಂಜೈಮ್ ಇರಬೇಕು ಅಂದ್ರೆ ಸೆಲ್ಯುಲೇಸ್ ಅನ್ನುವಂತ ಎಂಜೈಮ್ ಇರಬೇಕು. ಸೆಲ್ಯುಲೇಸ್ ಅನ್ನುವಂತ ಎಂಜೈಮ್ ನೋಡಿ, ASC ಅಂತ ಬರಬೇಕು ಇಲ್ಲಿ. ಲೋಸ್ ಅಂತ ಇದೆ ಅಲ್ವಾ? ಲೋಸ್ ಅಂದ್ರೆ ಪ್ರೋಟೀನ್. ಸೊ ASC ಅಂದ್ರೆ ಎನಿಥಿಂಗ್ ವಿಚ್ ಎಂಡ್ಸ್ ವಿತ್ ASC ಇನ್ ಬಯಾಲಜಿಯಲ್ಲಿ ಏನೇ ASC ಇಂದ ಎಂಡ್ ಆದ್ರೂ ಅದೆಲ್ಲ ಕೂಡ ಎಂಜೈಮ್ಸ್, ಕಿಣ್ವಗಳು, ರಾಸಾಯನಿಕ ವಸ್ತುಗಳು. ಅರ್ಥ ಆಗ್ತಿದೆಯಾ? ಇವಾಗ ನಿಮ್ಮ ಬಾಯಲ್ಲಿ ಸಲೈವ ಅಮೈಲೇಸ್ ಅಂತ ಎಂಜೈಮ್ ಇದೆ, ಅಮೈಲೇಸ್ ಅಂತ ಕರಿತೀವಿ, ಲೈಪೇಸ್ ಅಂತ ಕರಿತೀವಿ, ಪ್ರೋಟಿಯೇಸ್ ಅಂತ ಕರಿತೀವಿ, ಎಲ್ಲ ಎಂಜೈಮ್ಸ್. ಅರ್ಥ ಆಗ್ತಿದೆಯಾ? ASC ಇಂದ ಜೀವಶಾಸ್ತ್ರದಲ್ಲಿ ಕೊನೆಗೊಳ್ಳುವಂತ ಯಾವುದೇ ಪದ ಆಗಲಿ ಅದು ಕಿಣ್ವ ಎಂಜೈಮ್ ಅಂತ ಹೇಳ್ಬೋದು. ಓಕೆನಪ್ಪ? ಸೊ ಇದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಇದನ್ನ ಜೀರ್ಣ ಮಾಡ್ಕೋಬೇಕು, ಸೊಪ್ಪುಗಳನ್ನ, ಹಸಿರು ತರಕಾರಿಗಳನ್ನ ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಒಂದು ಎಂಜೈಮ್, ಒಂದು ಕೆಮಿಕಲ್ ಬಿಡುಗಡೆ ಆಗಬೇಕು, ರಿಲೀಸ್ ಆಗಬೇಕು. ಓಕೆನಾ? ಸೊ ಆ ಕಿಣ್ವ ಯಾವುದು ಅಂದ್ರೆ ಸೆಲ್ಯುಲೇಸ್ ಅನ್ನುವಂತ ಕಿಣ್ವ, ಸೆಲ್ಯುಲೇಸ್. ಅರ್ಥ ಆಯ್ತಾ? ಸೊ ಇದಿಲ್ಲ, ಇದೊಂದಿದ್ರೆ ಸಾಕಾ? ಇದ್ರ ಜೊತೆ ಇನ್ನೊಂದು ಬ್ಯಾಕ್ಟೀರಿಯಾ ಇರಬೇಕು, ಇದಕ್ಕೆ ಹೆಲ್ಪ್ ಮಾಡುವಂಥದ್ದು. ಆ ಬ್ಯಾಕ್ಟೀರಿಯಾದ ಹೆಸರು ಏನು ಅಂತ ಕೇಳ್ತಾರೆ. ಸೊ ಬ್ಯಾಕ್ಟೀರಿಯಾದ ಹೆಸರು ಸೆಲ್ಯುಲೇಸ್ ಎಂಜೈಮ್ ನ ಜೊತೆ ಸೊ ಒಂದು ಬ್ಯಾಕ್ಟೀರಿಯಾ ಕೂಡ ಇರಬೇಕು. ಆ ಬ್ಯಾಕ್ಟೀರಿಯಾ ಹೆಸರು ರುಮಿನೋಕಾಕಸ್ ಅಂತ, ರುಮಿನೋಕಾಕಸ್ ಬ್ಯಾಕ್ಟೀರಿಯಾ. ಓಕೆನಾ? ರುಮಿನೋಕಾಕಸ್ ಬ್ಯಾಕ್ಟೀರಿಯಾ ಮತ್ತೆ ಈ ಒಂದು ಸೆಲ್ಯುಲೇಸ್ ಅನ್ನುವಂತ ಕಿಣ್ವ ಎರಡೂ ಇಲ್ಲ ನಮ್ಮಲ್ಲಿ. ಹಾಗಾಗಿ ನಾವು ಇದನ್ನ ಜೀರ್ಣ ಮಾಡ್ಕೊಳ್ಳುವುದು ಅಸಾಧ್ಯ. ಮತ್ತೆ ಯಾರು ಸರ್ ಜೀರ್ಣ ಮಾಡ್ಕೋಬಹುದು? ಯಾರು? ದೆನ್ ಹೂಮ್ ಕ್ಯಾನ್ ಡೈಜೆಸ್ಟ್ ದಿಸ್? ಅನಿಮಲ್ಸ್? ಎಲ್ಲ ಅನಿಮಲ್ಸ್ ಅಲ್ಲೂ ಡೈಜೆಸ್ಟ್ ಆಗುತ್ತಾ? ಸಸ್ಯಾಹಾರಿಗಳ? ಓಕೆ ಸರ್. ಸೊ ಅವುಗಳಲ್ಲಿ ಏನಿದೆ? ಇವೆರಡೂ ಇದೆ. ಸೊ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಸೊ ರುಮಿನೋಕಾಕಸ್ ಬ್ಯಾಕ್ಟೀರಿಯಾದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ರುಮಿನೆಂಟ್ಸ್ ಅಂತ ಕರಿತೀವಿ. ಆ ಅನಿಮಲ್ಸ್ ರುಮಿನೆಂಟ್ಗಳು ಅಂತ ಕರಿತೀವಿ. ಈ ರುಮಿನೆಂಟ್ಸ್ ಅಂದ್ರೆ ಏನು? ರುಮಿನೇಷನ್ ಅನ್ನು ಮಾಡ್ಕೊಳ್ಳುವಂತ ಆರ್ಗಾನಿಸಮ್ಸ್. ರುಮಿನೇಷನ್ ಅಂದ್ರೆ ಏನು ಸರ್? ಹೊಟ್ಟೆ ಒಳಗಡೆ ಹೋಗಿರುವಂತ ಆಹಾರವನ್ನ, ಸೊಪ್ಪನ್ನ ನೋಡಪ್ಪ. ರುಮಿನೇಷನ್ ಅಂದ್ರೆ ಏನು ಗೊತ್ತಾ? ಮಿಲ್ಕ್ ಹಾಕೋದು ಅಂದ್ರೆ ಗೊತ್ತಾ? ಹೊಟ್ಟೆ ಒಳಗಡೆ ಹೋಗಿದೆ, ಸೊಪ್ಪೆಲ್ಲ ತಿಂದಿರ್ತಾರೆ, ಮತ್ತೆ ಬಾಯಿ ತಗೊಂಡು ರಾತ್ರಿ ಎಲ್ಲ ಆಗಿತಾನೆ ಇರ್ತವೆ ಹಸುಗಳು, ನೋಡಿಲ್ವಾ ನೀವು? ಆಗಿತಾ ತಾನೆ? ಸೊ ಅದನ್ನೇ ರುಮಿನೇಷನ್ ಅಂತ ಕರೆಯೋದು. ಹೊಟ್ಟೆ ಒಳಗಡೆ ಹೋಗಿದೆ, ಮತ್ತೆ ಹೊರಗಡೆ ತಗೊಳುತ್ತೆ ಆ ಹುಲ್ಲು ಸೊಪ್ಪನ್ನೆಲ್ಲ ಹಿಂಗಂತ ಇರುತ್ತೆ. ರಾತ್ರಿ ಹಸು ನೋಡಿದ್ರು ಕೂಡ ಅದು ನಿದ್ದೆ ಮಾಡ್ತಾ ಇಲ್ಲ, ನಮಗೆ ಗೊತ್ತಾಗಲ್ಲ, ರಾತ್ರಿ ಎಲ್ಲ ಆಗಿತಾನೆ ಇರುತ್ತೆ ಅಲ್ವಾ? ಭೂಮತ್ತ ಆಗಿರುತ್ತೆ, ನೋಡಿಲ್ವಾ? ಸೊ ಅದನ್ನೇ ರುಮಿನೇಷನ್ ಅಂತ ಕರಿತೀವಿ. ಈ ರುಮಿನೇಷನ್ ಅನ್ನು ಮಾಡ್ಕೊಳ್ಳುವಂತ ಅನಿಮಲ್ಸ್ ಅನ್ನ ರುಮಿನೆಂಟ್
ರುಮಿನೆಂಟ್ಸ್ ಅಂತ ಕರಿತೀವಿ. ಈ ರುಮಿನೆಂಟ್ಸ್ ಇರುವಂತ ಒಂದು ಇದು ಯಾವುದು ಅಂದ್ರೆ ಆ ಬ್ಯಾಕ್ಟೀರಿಯಾ ಇರುತ್ತೆ ರುಮಿನೆಂಟ್ಸ್ ಅಲ್ಲಿ. ಸೊ ಅದ್ರ ಜೊತೆಯಲ್ಲಿ ಈ ಒಂದು ಸೆಲ್ಯುಲೇಸ್ ಅನ್ನೋ ಕಿಣ್ವ ಕೂಡ ಇರುತ್ತೆ. ಸೊ ಇವೆಲ್ಲವೂ ಕೂಡ ಏನು ಆ ಒಂದು ವಸ್ತುಗಳು ಜೀರ್ಣ ಆಗೋದಕ್ಕೆ ಅತ್ಯಂತ ಏನು ಪ್ರಮುಖವಾದಂತಹ ಒಂದು ವಸ್ತುಗಳಾಗಿರ್ತವೆ, ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರ್ತವೆ, ಬೇಕೇ ಬೇಕು, ಎಸೆನ್ಷಿಯಲ್ ಇವೆಲ್ಲ ಕೂಡ. ಅರ್ಥ ಆಯ್ತಾ? ಸೊ ಬ್ಯಾಕ್ಟೀರಿಯಾನೂ ಇಲ್ಲ ನಮ್ಮಲ್ಲಿ ಬ್ಯಾಕ್ಟೀರಿಯಾನೂ ಇಲ್ಲ, ಅದ್ರ ಜೊತೆಯಲ್ಲಿ ಏನಿಲ್ಲ, ಎನ್ಸೈಮು ಇಲ್ಲ. ಮತ್ತೆ ಹೆಂಗ್ ಜೀರ್ಣ ಆಗ್ಬೇಕು? ಆಗಲ್ಲ ಸರ್. ಮತ್ತೇನು ತಿನ್ಬೇಕು? ಆಗದೆ ಇರೋದನ್ನ ಯಾಕೆ ತಿನ್ಬೇಕು ನಾವು? ಜೀರ್ಣ ಆಗ್ಲಿಲ್ಲ ಅಂದ್ರೆ ಮಣ್ಣು ತಿನ್ಬೋದಲ್ವಾ? ಮಣ್ಣು ಯಾಕೆ ತಿನ್ನಲ್ಲ ನಾವು? ವೈ ನಾಟ್ ಸಾಯಿಲ್? ವೈ ಓನ್ಲಿ ಲೀವ್ಸ್ ಆರ್ ವೈ ಓನ್ಲಿ ಗ್ರೀನ್ ವೆಜಿಟೇಬಲ್ಸ್? ಇವಾಗ ಜೀರ್ಣ ಆಗಲ್ಲ ಅಂದ್ರೆ ಗೋಡೆನೂ ತಿನ್ಬೋದಲ್ಲ ನಾವು? ತಿನ್ಬತ್ತಾನೆ, ಯಾಕೆ ತಿನ್ಬಾರ್ದು? ರೀಸನ್ ಇದೆ ಅಲ್ವಾ? ಯಾಕೆ ತಿನ್ಬಾರ್ದು? ಯಾಕೆ ಸೊಪ್ಪೆ ತಿಂತೀವಿ ನಾವು? ಯಾಕೆ ಉಡ್ಡು ತಿನ್ಬಾರ್ದು ನಾವು? ಉಡ್ಡಿದೆಲ್ಲ, ಸೊ ಉಡ್ಡನ್ನೆಲ್ಲ ಕಟ್ ಮಾಡಿ ಯಾಕೆ ಅದನ್ನು ತಿನ್ಬಾರ್ದು ನಾವು? ವೈ ನಾಟ್ ದಟ್? ಯೋಚನೆ ಮಾಡ್ಬೇಕು ನೀವು. ನೋಡಪ್ಪ, ವೆರಿ ಸಿಂಪಲ್. ಈ ಒಂದು ಸೊಪ್ಪುಗಳು, ಹಸಿರು ತರಕಾರಿಗಳಲ್ಲಿ, ಗ್ರೀನ್ ವೆಜಿಟೇಬಲ್ಸ್ ಅಲ್ಲಿ ಅಥವಾ ಗ್ರೀನ್ ಲೀವ್ಸ್ ಅಲ್ಲಿ ಸೊ ಹೈ ಅಮೌಂಟ್ ಆಫ್ ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಗೊತ್ತಾ ನಿಮಗೆ? ಮೆಗ್ನೀಷಿಯಂ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಐರನ್ ಇರುತ್ತೆ. ಇದರ ಜೊತೆ ಹಲವಾರು ವಿಟಮಿನ್ಸ್ ಇರ್ತವೆ. ಸೊ ಇವೆಲ್ಲ ಕೂಡ ಏನಾಗ್ತವೆ ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಈ ಫುಡ್ ಆಲ್ರೆಡಿ ನಿಮ್ಮ ಬಾಯಲ್ಲಿ ಪ್ರೈಮರಿ ಡೈಜೆಷನ್ ಮಾಡೋದಕ್ಕೆ ಎಲ್ಲಾನು ಆಗದಿರ್ತೀವಿ, ಪುಡಿ ಮಾಡಿರ್ತೀವಿ. ಈ ಪುಡಿ ಮಾಡಿದ್ಮೇಲೆ ಮತ್ತೆ ನಿಮ್ಮ ಇದರಿಂದ ಎಲಿಮೆಂಟರಿ ಕೆನಾಲ್ ಇಂದ ಒಳಗಡೆ ಬರ್ತವೆ. ಸೊ ಇಲ್ಲಿ ಬಂದಾಗ ನಿಮ್ಮ ಹೊಟ್ಟೆ ಎಲ್ಲ ಆದ್ಮೇಲೆ ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ ಎಂಟ್ರಿ ಕೊಡುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಕೇಳಿದಿರಾ? ಸಣ್ಣ ಕರುಳು ಅಂತ ಕೇಳಿಲ್ವಾ? ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಫುಡ್ ಎಂಟ್ರಿ ಕೊಡುತ್ತೆ. ಅಷ್ಟೊತ್ತಿಗಾಗಲೇ ಎಲ್ಲ ಪುಡಿ ಆಗಿರುತ್ತೆ, ಫುಡ್ ಎಲ್ಲ ಪೌಡರ್ ಆಗಿ ಎಲ್ಲ ಕೂಡ ನೀಟಾಗಿ ಎಲ್ಲ ಹೊರಗಡೆ ಹೋಗೋ ಟೈಮ್. ಸೊ ಅವಾಗ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ನೋಡಿ, ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದಾವೆ, ಅಂದ್ರೆ ಬೆರಳಿನಾಕಾರದ ರಚನೆಗಳು ಅಥವಾ ಇಂಜೆಕ್ಷನ್ ಲೈಕ್ ಪ್ರೊಜೆಕ್ಷನ್ಸ್ ಇದಾವೆ ಇಲ್ಲಿ. ಆಯ್ತಾ? ದಿಸ್ ಇಂಜೆಕ್ಷನ್ ಲೈಕ್ ಆರ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ವಿಲ್ಲೈಸ್. ಕೇಳಿದಿರಾ? ವಿಲ್ಲೈ ಆರ್ ಮೈಕ್ರೋ ವಿಲ್ಲೈಸ್ ಕೇಳಿಲ್ವೇನ್ರಪ್ಪ? ಈ ಹೆಸರೇ ಕೇಳಿಲ್ವಾ? ಈ ವಿಲ್ಲೈಗಳು ಅಂತ ಇರ್ತವೆ, ಅಂದ್ರೆ ಸೂಜಿ ಆಕಾರದ, ಬೆರಳಿನ ಆಕಾರದ ರಚನೆಗಳು. ದೀಸ್ ಆರ್ ದಿ ಸ್ಟ್ರಕ್ಚರ್ಸ್, ಓಕೆ, ಲೈಕ್ ಇಂಜೆಕ್ಷನ್ಸ್ ಆರ್ ಫಿಂಗರ್ಸ್. ಅರ್ಥ ಆಯ್ತಾ? ದಿಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನ್ ಮಾಡ್ತವೆ ಅಂದ್ರೆ ನಿಮ್ಮ ಆಹಾರ ಎಲ್ಲ ಪುಡಿಯಾಗಿ ಬಂದ ಮೇಲೆ ಏನಾಗುತ್ತೆ, ಈ ಆಹಾರದಲ್ಲಿರುವಂತಹ ಎಲ್ಲ ಖನಿಜಾಂಶಗಳನ್ನ, ಎಲ್ಲ ಮಿನರಲ್ಸ್ ಅನ್ನ ಆಯ್ತಾ ಈ ಇಂಜೆಕ್ಷನ್ಸ್ ಏನ್ ಮಾಡ್ತಾವೆ, ಸಕ್ ಮಾಡ್ಕೊಳ್ತವೆ, ಹೀರ್ಕೊಳ್ತವೆ. ಎಲ್ಲ ಖನಿಜಾಂಶಗಳನ್ನ, ಎಲ್ಲ ವಿಟಮಿನ್ಸ್ ಅನ್ನ, ಎಲ್ಲ ಮಿನರಲ್ಸ್ ಅನ್ನ, ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅನ್ನ ಇದರಿಂದ ಸಕ್ ಮಾಡ್ಕೊಳ್ತವೆ. ಸರ್, ಜೀರ್ಣ ಆಗಿಲ್ಲ ಅಂದ್ರೆ ಏನ್ ಲಾಸ್ ಇಲ್ಲ, ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಗ್ಲೂಕೋಸ್ ಕನ್ವರ್ಟ್ ಆಗಿಲ್ಲ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಸೊ ಜೀರ್ಣ ಆಗಿದೆ ಅಂದ್ರೆ ಏನು? ದಟ್ ಫುಡ್ ಮಸ್ಟ್ ಬಿ ಕನ್ವರ್ಟೆಡ್ ಇಂಟು ದಿ ಗ್ಲೂಕೋಸ್. ಅರ್ಥ ಆಯ್ತಾ? ಸೊ ಜೀರ್ಣ ಆಗಿಲ್ಲ ಅಂದ್ರೆ ಏನು? ಇದು ಗ್ಲೂಕೋಸ್ ಪರಿವರ್ತನೆ ಆಗಿಲ್ಲ ಅಷ್ಟೇ. ಆದ್ರೆ ಅದರಲ್ಲಿರುವಂತಹ ಎಲ್ಲ ಖನಿಜಾಂಶಗಳನ್ನ, ಎಲ್ಲ ಮಿನರಲ್ಸ್ ಅನ್ನ, ಎಲ್ಲ ವೈಟಮಿನ್ಸ್ ಅನ್ನ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಸಕ್ ಮಾಡ್ಕೊಂಡಿದಾವಲ್ವಾ, ಸಕ್ ಮಾಡ್ಕೊಂಡು ಇದನ್ನ ಬ್ಲಡ್ ಗೆ ಕೊಡ್ತಾವಲ್ವಾ, ಬ್ಲಡ್ ಗೆ ಕೊಡ್ತಾನೆ. ಸೊ ಅವಾಗ ಬ್ಲಡ್ ತಗೊಂಡು ಎಲ್ಲ ತಗೋಪ ನಿನ್ ಸೆಲ್ಗೆ, ನಿಂಗೆ ಪಾಲು, ನಿಂಗೆ ವಿಟಮಿನ್, ನಿಂಗೆ ಇದು ಅಂತ ಎಲ್ಲ ಕಡೆ ಕೂಡ ಏನೇನ್ ಬೇಕು ಎಲ್ಲವನ್ನು ನೀಗಿಸ್ಕೊಂಬದಲ್ವಾ, ಕೊಡಬದಲ್ವಾ, ಬ್ಲಡ್ ಇಂಪ್ರೂವ್ ಆಗುತ್ತೆ ತಾನೆ. ಐರನ್ ಎಲ್ಲ ಜಾಸ್ತಿ ನಾವು ತಿನ್ನೋ ಬ್ಲಡ್ ಇಂಪ್ರೂವ್ ಆಗುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ತಾನೆ, ಐರನ್ ಫ್ರೂಟ್ಸ್ ಅನ್ನ ತಿನ್ನಿ ಸ್ವಲ್ಪ ಜಾಸ್ತಿ, ಸೊಪ್ಪು ತಿನ್ನಿ, ತರಕಾರಿಗಳು ತಿನ್ನಿ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಏನಕ್ಕೆ ಅಂದ್ರೆ ಓನ್ಲಿ ರೀಸನ್ ಹಿಯರ್ ವಿ ಕ್ಯಾನ್ ಸಿ ದಿ ಪ್ಯೂರ್ ಮಿನರಲ್ಸ್. ಪ್ಯೂರ್ ಆಗಿರುವಂತಹ ಒಂದು ಮಿನರಲ್ ಸಿಗುತ್ತೆ, ವೈಟಮಿನ್ ಸಿಗುತ್ತೆ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾರು ಗೊತ್ತಾಗಿಲ್ಲ ಸರ್? ಜೀರ್ಣ ಆಗಿಲ್ಲ ಅಂದ್ರೆ ಏನು? ಇದರಲ್ಲಿ ಸೊ ಖನಿಜಾಂಶಗಳಿದಾವೆ. ಈ ಪುಡಿ ಆಗುತ್ತಲ್ಲ, ಫುಡ್ ಪುಡಿ ಆಗುತ್ತೆ, ಅದರಿಂದ ಗ್ಲೂಕೋಸ್ ಹೊರಗಡೆ ಬಂದ್ರೆ ಜೀರ್ಣ ಆಗಿದೆ ಅಂತ. ಗ್ಲೂಕೋಸ್ ಬಂದಿಲ್ಲ ಅಂದ್ರೆ ಜೀರ್ಣ ಆಗಿಲ್ಲ ಅಂತ. ಇದರಿಂದ ಗ್ಲೂಕೋಸ್ ಹೊರಗಡೆ ಬರಲ್ಲ, ಯಾಕಂದ್ರೆ ಇದೆಲ್ಲ ಫೈಬರ್ ಫುಡ್. ಸೊ ಇದು ನಾರಿನಾಂಶ ಹೊಂದಿರುವಂತಹ ಆಹಾರ. ಅರ್ಥ ಆಯ್ತಾ? ಸೊ ಇದೇನ್ ಮಾಡುತ್ತೆ, ನಮ್ಮ ಜೀರ್ಣಾಂಗ ವ್ಯೂಹವನ್ನು ಶುದ್ಧೀಕರಣ ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸೊ ಕ್ಲಿಯರ್ ಮಾಡುತ್ತೆ, ಟ್ರಾಕ್ಟ್ ಅನ್ನು ಕ್ಲೀನ್ ಮಾಡುವಂತ ಕೆಲಸ ಮಾಡುತ್ತೆ. ಅದಕ್ಕೆ ಜೀರ್ಣಾಂಗ ವ್ಯೂಹಕ್ಕೆ ನಿಮಗೆ ಫೈಬರ್ ಕಂಟೆಂಟ್ ಬೇಕು. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ, ನಿಮಗೆ ಏನಾದ್ರು ಆರೋಗ್ಯ ಸಮಸ್ಯೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಏನು ಪ್ರಾಬ್ಲಮ್ಸ್ ಇದ್ರೆ ಡಾಕ್ಟರ್ ಏನು ಗೊತ್ತಾ ಹೇಳೋದು, ನೋಡಪ್ಪ ಫೈಬರ್ ಫುಡ್ ತಿನ್ನು, ಫೈಬರ್ ಫುಡ್ ಅನ್ನು ತಿನ್ನು, ನಾರಿನಾಂಶವನ್ನು ತಿನ್ನು, ನಿಮಗೆ ಒಳ್ಳೆಯದು, ಜೀರ್ಣಾಂಗ ವ್ಯೂಹ ನಿನ್ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ಫೈಬರ್ ಫುಡ್ ಅಂದ್ರೆ ಏನು? ಇದರಲ್ಲಿ ಯಾವುದೇ ಗ್ಲೂಕೋಸ್ ಇಲ್ಲ, ಯಾವುದೇ ರೀತಿಯಾದಂತ ಏನು ಬೆನಿಫಿಷರೀಸ್, ಬಾಡಿ ಬಿಲ್ಡಿಂಗ್ ಏನು ಇಲ್ಲ ಅದರಲ್ಲಿ. ಸೊ ವೇಸ್ಟ್ ಮಟೀರಿಯಲ್ ಅದು. ಆಯ್ತಾ? ಸೊ ಫೈಬರ್ಸ್. ಸೊ ಹಿಂಗೆ ಇಲ್ಲಿ ಏನಾಗ್ತಾ ಇದೆ, ಈ ಹಸಿರು ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಅಂದ್ರೆ ಮಿನರಲ್ಸ್, ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಇವೆಲ್ಲ ಕೂಡ ಸಿಗ್ತಾ ಇದಾವೆ. ಸೊ ಇದನ್ನ ಹೀರ್ಕೊಳ್ಳುವಂತ ಕೆಲಸ ಈ ಒಂದು ವಿಲ್ಲೈಸ್ ಆರ್ ಮೈಕ್ರೋ ವಿಲ್ಲೈಸ್ ಪ್ರೆಸೆಂಟ್ ಆನ್ ದಿ ಸ್ಮಾಲ್ ಇಂಟೆಸ್ಟೈನ್. ದೀಸ್ ಆರ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ದೇ ವಿಲ್ ಗೋಯಿಂಗ್ ಟು ಸಕ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಫುಡ್. ಅರ್ಥ ಆಯ್ತಾ? ಸೊ ಸಕ್ ಮಾಡ್ಕೊಳ್ತವೆ, ಇದನ್ನ ಬ್ಲಡ್ ಕೊಡ್ತವೆ, ಬ್ಲಡ್ ತಗೊಂಡಾಗ ಎಲ್ಲದಕ್ಕೂ ಕೊಡ್ತವೆ. ಇದು ಕ್ಲಿಯರ್ ಅಲ್ವಾ? ಸೊ ಜೀರ್ಣ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ಅರ್ಥ ಆಯ್ತಾ? ಅದೇ ಮಣ್ಣು ತಿಂದ್ರೆ ಮಣ್ಣಲ್ಲಿ ಮಿನರಲ್ಸ್ ಇಲ್ಲ, ನಮ್ಮ ಬಾಡಿಗೆ ಬೇಕಾಗಿರುವಂತ ಕ್ಯಾಲ್ಸಿಯಂ, ಐರನ್ ಇಲ್ಲ ಮಣ್ಣಲ್ಲಿ. ಆಯ್ತಾ? ಆಮೇಲೆ ಬೇರೆ ಬೇರೆ ವಿಟಮಿನ್ಸ್ ಎಲ್ಲ ಮಣ್ಣಲ್ಲಿ ಸಿಗಲ್ಲ. ಆಮೇಲೆ ಮಣ್ಣು ಜೀರ್ಣ ಆಗೋದಲ್ಲ, ಅಲ್ಲೇ ಸ್ಟಕ್ ಆಗ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಮಣ್ಣು. ಸೊ ನಾವು ಹೋಗಿ ಹಾಕ್ಸ್ಕೊಂಡ್ಬಿಡ್ತೀವಿ, ಅದಕ್ಕೆ ಮಣ್ಣು ತಿನ್ನಬಾರ್ದು. ಓಕೆನಾ? ಕ್ಲಿಯರ್ ಅಲ್ವಾ? ಓಕೆ ಸರ್, ಇದು ನಿಮ್ಮ ಸೆಲ್ ವಾಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗಿರುವಂತ ಕೋಶ ಭಿತ್ತಿ ಬಗ್ಗೆ. ಸೊ ಬ್ರೇಕ್ ಹೋಗ್ಬಿಟ್ಟು ಬಂದ್ಬಿಡಿ ಬೇಗ. ಸೊ ಒಂದು 10 ಮಿನಿಟ್ಸ್ 12 ಆಯ್ತಲ್ಲ. ಸೊ ಎಷ್ಟು 12:05 ಇವಾಗ 12:15 ಅಷ್ಟೊತ್ತು ಬನ್ನಿ. ಬರ್ತೀರಾ? 12:15 ಬಂದ್ರೆ ಸೊ 1 o'clock ವರೆಗೂ ಕ್ಲಾಸ್ ತಗೊಂಡು ಇವತ್ತು ಸ್ವಲ್ಪ ಹಾಫ್ ಅನ್ ಅವರ್ ಬೇಗ ಬಿಡ್ತೀವಿ. ಸ್ವಲ್ಪ ನನಗೆ ಹುಷಾರಿಲ್ಲ, ಅದಕ್ಕೆ ಗೊತ್ತಾಗ್ತಾ ಇದೆಯಲ್ಲ ಹುಷಾರಿಲ್ಲ ಅಂತ. ಸೊ ಬೇಗ ಮುಗಿಸ್ಕೊಂಡು ಬಂದ್ಬಿಡಿ, ಸ್ಟಾರ್ಟ್ ಮಾಡಿ ಒಂದು 10 ಮಿನಿಟ್ಸ್.
ವಾಲ್ ಕೋಶ ಭಿತ್ತಿ ಅನ್ನುವಂಥದ್ದು ಇದೆ. ಆದ್ರೆ ಸಸ್ಯ ಜೀವಕೋಶ ನೀವು ಬರೀ ಪ್ಲಾಂಟ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡು ಇದು ಸೆಲ್ ಅಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಇಂದ ಮಾಡಲ್ಪಟ್ಟಿದೆ ಅಂತ. ಆದ್ರೆ ಸೊ ಸೆಲ್ ಮೆಂಬ್ರೇನ್, ಸೆಲ್ ವಾಲ್ ಎಲ್ಲ ನೆನಪಿರ್ಬೇಕು ನಿಮಗೆ. ಇದರಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನು ಕೇಳ್ತಾರೆ, ಸೆಲ್ ವಾಲ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಇದು ಯಾವ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ ಅಂತ. ಆದ್ರೆ ಸಸ್ಯಗಳಲ್ಲಿ, ಪ್ಲಾಂಟ್ಸ್ ಅಲ್ಲಿ ಮಾತ್ರ ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿರುತ್ತೆ. ಆದ್ರೆ ನೀವು ಬ್ಯಾಕ್ಟೀರಿಯಾಸ್ ಮತ್ತೆ ಕೆಲವೊಂದು ಫಂಗಸ್ ಗಳಲ್ಲಿ ಈ ಒಂದು ಸೆಲ್ ವಾಲ್ ಅನ್ನುವಂಥದ್ದು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾರೆ. ಫಂಗಸ್ ಗಳಲ್ಲಿ ಈ ಒಂದು ಕೋಶ ಭಿತ್ತಿ ಅನ್ನುವಂಥದ್ದು ಕೈಟಿನ್ ಆರ್ ಚಿಟಿನ್, ಕೇಳಿದಿರಾ ಹೆಸರು? ಕೈಟಿನ್ ಆರ್ ಚಿಟಿನ್ ಅಂತ ಕೂಡ ಕರಿತೀವಿ. ಸೊ ಈ ಕೈಟಿನ್ ಅಥವಾ ಚಿಟಿನ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ. ಯಾವ್ದ್ರಲ್ಲಪ್ಪ? ಶಿಲೀಂಧ್ರಗಳಲ್ಲಿ, ಫಂಗಸ್ಗಳಲ್ಲಿ ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ. ನೀವು ಶಿಲೀಂಧ್ರಗಳು ಅಂತ ಬರ್ಕೊಳ್ಳಿ, ಫಂಗಸ್ಗಳಲ್ಲಿ. ಇನ್ ದಿ ಫಂಗಸ್ ದಿ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ chitin or chitin, chitin, chitin or chitin. It is made up of chitin or chitin. ಅದೇ ಪ್ಲಾಂಟ್ ಸೆಲ್ ಅಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸಸ್ಯ ಜೀವಕೋಶದಲ್ಲಿ ಈ ಕೋಶ ಭಿತ್ತಿಯು ಸೆಲ್ಯುಲೋಸ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಆದರೆ ಈ ಒಂದು ಶಿಲೀಂಧ್ರ ಜೀವಕೋಶದಲ್ಲಿ, ಫಂಗಸ್ ಸೆಲ್ ನಲ್ಲಿ, ಸೊ ಸೆಲ್ ವಾಲ್ ಅನ್ನುವಂಥ ಕೋಶ ಭಿತ್ತಿ ಅನ್ನುವಂಥದ್ದು ಇಟ್ ಇಸ್ ಮೇಡ್ ಬೈ chitin or chitin. ಕ್ಲಿಯರ್ ಅಲ್ವಾ? ಏನೋ ಡೌಟ್ ಇಲ್ಲ ಅಲ್ವಾ ಇದರಲ್ಲಿ? ಸೊ ಇದು ಗೊತ್ತಿರಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಸೊ ಪ್ಲಾಂಟ್ ಸೆಲ್ ಅಂದ ತಕ್ಷಣ ನೀವು ಬರೀ ಪ್ಲಾಂಟ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡು ಇದು ಕನ್ಫ್ಯೂಸ್ ಮಾಡ್ಕೊತೀರಾ. ನೋಡಿ, ಪ್ಲಾಂಟ್ಸ್ ಅಲ್ಲೂ ಇದೆ ಏನು ಸೆಲ್ ವಾಲ್ ಅನ್ನುವಂಥದ್ದು, ಫಂಗಸ್ ಶಿಲೀಂಧ್ರಗಳಲ್ಲೂ ಇದೆ, ಶೈವಲಗಳಲ್ಲೂ ಇದೆ. ಆದ್ರೆ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂತದ್ದು ಪ್ಲಾಂಟ್ ಸೆಲ್ ಮತ್ತೆ ಈ ಒಂದು ಫಂಗಸ್ ಸೆಲ್. ಈ ಫಂಗಸ್ ಸೆಲ್ ಅಲ್ಲೂ ಕೂಡ ಸೆಲ್ ವಾಲ್ ಕೋಶ ಭಿತ್ತಿ ಅನ್ನುವಂಥದ್ದು ಇದೆ. ಆದ್ರೆ ಸಸ್ಯ ಜೀವಕೋಶದಲ್ಲೂ ಕೂಡ ಈ ಒಂದು ಕೋಶ ಭಿತ್ತಿ ಅನ್ನುವಂಥದ್ದು ಇದೆ, ಎರಡಲ್ಲೂ ಇದೆ. ಸೊ ಇಲ್ಲಿ ಈ ಒಂದು ಪ್ಲಾಂಟ್ ಸೆಲ್ ಅಲ್ಲಿ ದಿ ಸೆಲ್ ವಾಲ್ ಅನ್ನುವಂಥದ್ದು, ಕೋಶ ಭಿತ್ತಿ ಅನ್ನುವಂಥದ್ದು ಮಾಡಲ್ಪಟ್ಟಿರುವಂಥದ್ದು ಸೆಲ್ಯುಲೋಸ್ ಎಂಬ ಪ್ರೋಟೀನ್ ಇಂದ. ಆದರೆ ಈ ಶಿಲೀಂಧ್ರಗಳಲ್ಲಿ, ಫಂಗಸ್ ಗಳಲ್ಲಿ ಈ ಒಂದು ಕೋಶ ಭಿತ್ತಿ ಅನ್ನುವಂಥದ್ದು ಮಾಡಲ್ಪಟ್ಟಿರುವಂಥದ್ದು ಕೈಟಿನ್ ಆರ್ ಚಿಟಿನ್ ಅನ್ನುವಂಥ ಪ್ರೋಟೀನ್ ಇಂದ ಅಲ್ವಾ? ಸೊ ಇದು ಇದರಲ್ಲಿ ಯಾವುದೇ ಡೌಟ್ ಇರಬಾರ್ದು, ಕ್ಲಿಯರ್ ಆಗಿ ನೆನಪಿಟ್ಕೋಬೇಕಾಗುತ್ತೆ. ಅಂಡ್ ದೆನ್ ಸೆಕೆಂಡ್ ಬನ್ನಿ, ಸೈಟೋಪ್ಲಾಸಮ್ ಅಂತ ಹಾಕೊಳ್ಳಿ ಸರ್. ಸೈಟೋಪ್ಲಾಸಮ್. ಸೊ ಇವಾಗ ನಿಮಗೆ ಸೆಲ್ ಮೆಂಬ್ರೇನ್ ಅಂದ್ರೆ ಗೊತ್ತಾಯ್ತು, ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಗೊತ್ತಾಯ್ತು. ಸೆಲ್ ಮೆಂಬ್ರೇನ್ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಬೋತ್ ಆರ್ ಸೇಮ್. ಕ್ಲಿಯರ್ ಅಲ್ವಾ? ಓಕೆ ಸರ್. ನೆಕ್ಸ್ಟ್ ಸೆಲ್ ವಾಲ್ ಅಂದ್ರೆ ಗೊತ್ತಾಯ್ತು. ಈ ಸೆಲ್ ವಾಲ್ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಪ್ಲಾಂಟ್ಸ್ ಅಂಡ್ ಫಂಗಸ್ ಸೆಲ್ ಅಲ್ಲಿ ಅಡಿಷನ್ ಆಗಿ ಕಂಡು ಬರ್ತಾ ಇರುತ್ತೆ. ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇಸ್ ನಾಟ್ ದೇರ್, ಇಲ್ಲ. ಈ ಕೋಶ ಭಿತ್ತಿ ಅನ್ನುವಂಥದ್ದು ಪ್ರಾಣಿ ಜೀವಕೋಶದಲ್ಲಿ, ಅನಿಮಲ್ ಸೆಲ್ ಅಲ್ಲಿ ಇಲ್ಲ. ಬರೀ ಇದು ಪ್ಲಾಂಟ್ ಸೆಲ್ ಮತ್ತೆ ನಮ್ಮ ಫಂಗಸ್ ಸೆಲ್ ಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಅಂಡ್ ದಿಸ್ ಸೆಲ್ ವಾಲ್ ಅನ್ನುವಂಥದ್ದು ಈ ಸೆಲ್ ಮೆಂಬ್ರೇನ್ ಅನ್ನ ಸರೌಂಡ್ ಆಗಿರುತ್ತೆ, ಸುತ್ತುವರೆದಿರುತ್ತೆ. ಎಲ್ಲಿ? ಸಸ್ಯ ಜೀವಕೋಶದಲ್ಲಿ ಮತ್ತು ಶಿಲೀಂಧ್ರ ಫಂಗಸ್ ಸೆಲ್ ಅಲ್ಲಿ. ಅರ್ಥ ಆಯ್ತಲ್ವಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಇನ್ನು ಫಸ್ಟ್ ಕಾಂಪೋನೆಂಟ್ ಇದು. ಯಾವುದೇ ಸೆಲ್ ಅನ್ನ ಓದಬೇಕಂದ್ರೆ ನಾವು ಫಸ್ಟ್ ಕಾಂಪೋನೆಂಟ್ ಇದನ್ನ ತಿಳ್ಕೋಬೇಕು. ಸೊ ಔಟರ್ಮೋಸ್ಟ್ ಕವರಿಂಗ್ ಏನಿದೆ ಇದ್ರ ಬಗ್ಗೆ ಅರ್ಥ ಆಯ್ತಾ? ಸೊ ಇನ್ನು ತುಂಬಾ ಕೆಲವೊಂದು ಟರ್ಮಿನಾಲಜಿ ಬರ್ತವೆ. ಪ್ಲಾಸ್ಮೋಲೈಸಿಸ್ ಅಂದ್ರೆ ಏನು, ಪ್ಲಾಸ್ಮೋಲೈಸಿಸ್ ಅಂದ್ರೆ ಏನು, ಅವೆಲ್ಲ ಬರ್ತವೆ. ಅವೆಲ್ಲ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ ಅಂತ ನಾನು ಹೇಳೋದು ಬೇಡ ಅಂತ ಸುಮ್ಮನೆ. ಯಾಕಂದ್ರೆ ನಂದು MSc ಜೆನೆಟಿಕ್ಸ್, ನನಗೆ ಗೊತ್ತು ಎಷ್ಟು ಡೆಪ್ತ್ ಹೋಗಬೇಕು ಅಂತ. ನನಗೆ ಗೊತ್ತು. ಐ ನೋ, ಬಿಕಾಸ್ ಐ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ಟೀಚಿಂಗ್ 5+ years ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. 5 ವರ್ಷಗಳಿಂದ ನಾನು ಸೊ ವೇರಿಯಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ರೋಟ್ ಇಂಡಿಯಾದಲ್ಲಿ ಏನಿದೆ ಇವತ್ತು ಎಲ್ಲದರಲ್ಲೂ ನಾನು ಪಾಠ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ನಾನು ಎಷ್ಟು ಡೆಪ್ತ್ ಹೋಗಿ ನಿಮ್ಮನ್ನು ತಗೊಂಡು ಹೋಗಬೇಕು, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಮನ್ನು ಯಾವ ಲೆವೆಲ್ ತಗೊಂಡು ಹೋಗಬೇಕು ಅಷ್ಟು ಮಾತ್ರ ತಗೊಂಡು ಹೋಗ್ತೀನಿ. ಡೆಪ್ತ್ ಮಾಡಬೇಕು ಅಂದ್ರೆ ನಾನು ಅಷ್ಟೇ ಬರೀ ಒಂದೊಂದು ಟಾಪಿಕ್ ಅನ್ನು 5 10 ಮಾಡ್ಕೊಂಡು ಹೋಗ್ಬೋದು. ಬರೀ ಸೆಲ್ ವಾಲ್ನೇ, ಸೆಲ್ ಮೆಂಬ್ರೇನ್ ಅನ್ನೇ ಸೊ 10 hours ಕ್ಲಾಸ್ ಮಾಡ್ಬೋದು 2 days. ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್, ಬೇಕಾಗಿಲ್ಲ. ಸೊ ಇಟ್ ಇಸ್ ಜನರಲ್ ಸೈನ್ಸ್ ಅಲ್ವಾ? ಸೊ ನಿಮಗೂ ಅಷ್ಟೇ 22 ಸಬ್ಜೆಕ್ಟ್ ಇದೆ, ಎಲ್ಲದನ್ನು ನೆನಪಿಟ್ಕೋಬೇಕು. ಎಲ್ಲ ಸಬ್ಜೆಕ್ಟ್ಗಳು ಜನರಲ್ ಆಗಿ ನೀವು ನೆನಪಿಟ್ಕೋಬೇಕು, ಸಾಮಾನ್ಯವಾಗಿ ಗೊತ್ತಿರಬೇಕು ಅಲ್ವಾ? ಒಂದನ್ನೇ ಡೆಪ್ತ್ ಆಗಿ ಹೋಗ್ತಾ 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 ಬೇರೆದ ಮೇಲೆ ಇರುವಂತಹ ಒಂದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆಮೇಲೆ ಈ ಡೆಪ್ತ್ನೆಸ್ ಬೇಕಾಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಸೈಂಟಿಸ್ಟ್ಗಳು ಆಗಬೇಕಾಗಿಲ್ಲ. ಅಂಡ್ ಮೋರ್ ಓವರ್ ಏನಂದ್ರೆ ನಾವು ರಿಸರ್ಚ್ ಮಾಡ್ತಾ ಇಲ್ಲ ಯಾವ್ದ್ರ ಮೇಲೆ ಕೂಡ ಅಲ್ವಾ? ಸೊ ನಮ್ಗೆ ಗೊತ್ತಿರಬೇಕಾಗಿರುವಂತದ್ದು ಏನು, ಎಕ್ಸಾಮ್ಗೆ ಏನು ಬೇಕು, ಸಾಮಾನ್ಯ ಜ್ಞಾನ ಪ್ರತಿಯೊಂದು ಗೊತ್ತಿರಬೇಕು ನಮಗೆ. ಸಾಮಾನ್ಯ ಜ್ಞಾನ ಕಾಮನ್ ಆಗಿ ಏನು ಗೊತ್ತಿರಬೇಕು ಎಲ್ಲವನ್ನೂ ನಾವು ಇಲ್ಲಿ ತಿಳ್ಕೊಂಡು ಹೋಗೋಣ. ಸೊ ಈ ಸೆಲ್ ಮೆಂಬ್ರೇನ್ ಗೊತ್ತಾಯ್ತು, ಸೆಲ್ ವಾಲ್ ಗೊತ್ತಾಯ್ತು. ಅಂಡ್ ದೆನ್ ಎರಡನೇದು ಸೈಟೋಪ್ಲಾಸಂ ಬಗ್ಗೆ ನೋಡೋಣ ಸರ್. ಸೈಟೋಪ್ಲಾಸಂ ಹಾಕೊಳ್ಳಿ. ಸೈಟೋಪ್ಲಾಸಂ ಕೋಶ ದ್ರವ್ಯ ಅಂತ. ಕೋಶ ದ್ರವ್ಯ ಸೈಟೋಪ್ಲಾಸಂ, ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಂ ಅಂತ ಹಾಕೊಳ್ಳಿ. ಆಯ್ತಾ ಸರ್? ಸಿಂಪಲ್ ಇದ್ರ ಬಗ್ಗೆ ಹೇಳಿದೀನಿ ಆಲ್ರೆಡಿ ನಾನು. ಏನಂತ? ಇಟ್ ಇಸ್ ಎ ಫ್ಲೂಯಿಡ್ ಅಲ್ವಾ? ಇದೊಂದು ಅರೆ ದ್ರವ. ಸೊ ಈ ಒಂದು ದ್ರವವನ್ನ ನಾವು ಸೆಲ್ ಆರ್ಗನಲ್ ಅಂತ ಕರೆಯಲ್ಲ. ಇಟ್ ಇಸ್ ನಾಟ್ ದಿ ಸೆಲ್ ಆರ್ಗನಲ್, ಇಟ್ ಇಸ್ ದಿ ಜೆಲ್ಲಿ ಲೈಕ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದಿ ಸೆಲ್. ಬರ್ಕೊಳ್ಳಿ. ಇಟ್ ಇಸ್ ಎ ಜೆಲ್ಲಿ ಲೈಕ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ಸೈಡ್ ದಿ ಸೆಲ್. ಇಟ್ ಇಸ್ ನಾಟ್ ಎ ಸೆಲ್ ಆರ್ಗನಲ್, ಇಟ್ ಇಸ್ ಎ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಫೌಂಡ್ ಇನ್ಸೈಡ್ ದಿ ಸೆಲ್. ಇಟ್ ಇಸ್ ನಾಟ್ ಎ ಸೆಲ್ ಆರ್ಗನಲ್. ಆರ್ಗನಲ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ನೋಡಿ. ಆರ್ಗನಲ್ಗೆ ಆರ್ಗನಲಿ ಅಂತ ಕರಿತೀವಿ, ಓಕೆನಾ? ಆರ್ಗನಲ್ ಅಂತ ಕರಿತೀವಿ, ಆರ್ಗನಲಿ ಅಂತ ಕರಿತೀವಿ ನೋಡಿ. ಸೊ ಕನ್ನಡದಲ್ಲಿ ಬರ್ಕೊಳ್ಳಿ. ಇದು ಜೆಲ್ 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 ಅಥವಾ ಅರೆ ದ್ರವದ ವಸ್ತುವಾಗಿದ್ದು, ಇದು ಜೀವಕೋಶದಲ್ಲಿ ಕಂಡುಬರುತ್ತದೆ. ಇದು ಜೀವಕೋಶದ ಕಣದಂಗವಲ್ಲ. ಇಟ್ ಇಸ್ ನಾಟ್ ದಿ ಸೆಲ್ ಆರ್ಗನಲ್. ಇದು ಜೀವಕೋಶದ ಕಣದಂಗವಲ್ಲ. ಆಯ್ತಾ? ದಿಸ್ ಸೈಟೋಪ್ಲಾಸಮ್ ಇಸ್ ಆಲ್ಸೋ ಕಾಲ್ಡ್ ಆಸ್, ಇದನ್ನ ಏನಂತ ಕರಿತೀವಿ ಅಂದ್ರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೈಫ್ ಫ್ಲೂಯಿಡ್. ಈ ಕೋಶ ದ್ರವ್ಯವನ್ನು ಜೀವರಸ ಎಂದು ಸಹ ಕರೆಯಲಾಗುತ್ತದೆ. ಜೀವರಸ. ಸೆಲ್ಗೆ ಲೈಫ್ ಕೊಡ್ತಾ ಇರೋದೇ ಫ್ಲೂಯಿಡ್. ಅರ್ಥ ಆಗ್ತಿದ್ಯಾ? ಲೈಫ್ ಏನು ಲೈಫ್ ಇದಲ್ವಾ, ಆ ಒಂದು ಫೀಲ್ ಅನ್ನ ಲೈಫ್ ಅನ್ನು ಕೊಡ್ತಾ ಇರುವಂತದ್ದು ಫ್ಲೂಯಿಡ್. ಯಾಕಂದ್ರೆ ಎಲ್ಲ ಇದರಲ್ಲಿ ಇರೋದು, ಇದು ಮೇಲ್ಗಡೆ ಎಲ್ಲ ತೇಲಾಡ್ತಾ ಇರೋದು. ಓಕೆ, ಆಲ್ ದಿ ಆರ್ಗನಲ್ಸ್ ಆರ್ ಫ್ಲೋಟಿಂಗ್ ಇನ್ ದಿಸ್ ಸೈಟೋಪ್ಲಾಸಮ್. ಓಕೆ, ಅಂಡ್ ದೆನ್ ಇದು ಒಂದು ನೆಟ್ವರ್ಕಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಬರ್ಕೊಳ್ಳಿ. ಸೈಟೋಪ್ಲಾಸಮ್ acts as a networking agent between
cell organelles, between cell organelles and cell membrane. ಇದು ಅಂದ್ರೆ ಸೈಟೋಪ್ಲಾಸಂ. ಇದು ಜೀವಕೋಶದ ಕಣದಂಗಗಳು ಮತ್ತು ಕೋಶ ಪೊರೆಯ ನಡುವೆ ಸಂಪರ್ಕ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಬರ್ಕೊಂಡ್ರಾ? ಓಕೆ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಬರ್ಕೊಂಡ್ಬಿಡಿ, ಪ್ಲಾಸ್ಮೋಲೈಸಿಸ್ ಅಂತ. ಪ್ಲಾಸ್ಮೋಲೈಸಿಸ್ ಕನ್ನಡದಲ್ಲಿ ಜೀವದ್ರವ್ಯ ಸಂಕುಚನ ಅಂತ ಬರ್ಕೊಳ್ಳಿ. ಪ್ಲಾಸ್ಮೋಲೈಸಿಸ್ ಜೀವದ್ರವ್ಯ ಸಂಕುಚನ. ಪ್ಲಾಸ್ಮೋಲೈಸಿಸ್ ಆಯ್ತಾ ಸರ್? ಏನ್ ಸರ್ ಇಲ್ಲಿ ಪ್ಲಾಸ್ಮೋಲೈಸಿಸ್ ಅಂದ್ರೆ ವೆರಿ ಸಿಂಪಲ್. ಒಂದು ಸೆಲ್ ಏನಾಗುತ್ತೆ ಅಂದ್ರೆ ತನ್ನಲ್ಲಿರುವಂತಹ ಲಿಕ್ವಿಡ್ ಕಂಟೆಂಟ್ ಅನ್ನೆಲ್ಲ ಕಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೆಲ್, ಆ ಪ್ಲಾಂಟ್ ಸೆಲ್ ಆರ್ ಅನಿಮಲ್ ಸೆಲ್ ವಿಚ್ ಲೂಸಸ್ ಇಟ್ಸ್ ವಾಟರ್ ಕಂಟೆಂಟ್ ಆರ್ ಫ್ಲೂಯಿಡ್ ಕಂಟೆಂಟ್. ಓಕೆ, ಅಂಡ್ ದೆನ್ ಇಲ್ಲಿರುವಂತಹ ಸೆಲ್ ಮೆಂಬ್ರೇನ್ ಏನಾಗುತ್ತೆ ಅಂದ್ರೆ ಸೆಲ್ ಮೆಂಬ್ರೇನ್ ಆಯ್ತಾ ಈ ಸೆಲ್ ವಾಲ್ ಇಂದ ದೂರ ಬರುತ್ತೆ. ಸೊ ಇದನ್ನ ಪ್ಲಾಸ್ಮೋಲೈಸಿಸ್ ಅಂತ ಕರೆಯೋದು. ಸೊ ಏನಕ್ಕಂದ್ರೆ ಇದು ಹತ್ರ ಬರುತ್ತೆ, ಯಾಕಂದ್ರೆ ಅದರಲ್ಲಿರುವಂತಹ ಫ್ಲೂಯಿಡ್ ಎಲ್ಲ ಹೊರಗಡೆ ಹೋಗ್ಬಿಟ್ರೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನು ಅಂದ್ರೆ ಒಂದೇ ಅರ್ಥ ಮಾಡ್ಕೊಳ್ಳಿ, ಪ್ಲಾಸ್ಮೋಲೈಸಿಸ್ ಅಂದ್ರೆ ಸಿಂಪಲ್ ಲೂಸಿಂಗ್ ಆಫ್ ವಾಟರ್ ಕಂಟೆಂಟ್. ಒಂದು ಸಿಂಪಲ್ ಆಗಿ ನೆನಪಿಟ್ಕೋಬೇಕು ಅಂದ್ರೆ ಆ ಸೆಲ್ ಲೂಸಿಂಗ್ ಇಟ್ಸ್ ವಾಟರ್ ಆರ್ ಫ್ಲೂಯಿಡ್ ಕಂಟೆಂಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಮೋಲೈಸಿಸ್. ತುಂಬಾ ಸಿಂಪಲ್ ಆಗಿ ಬುಕ್ ಅಲ್ಲಿ ಇಷ್ಟು ಡೆಫಿನೇಷನ್ ಇದೆ, ಅದೇ ಸಾರಾಂಶ, ಅದೇ ಸಮ್ಮರಿ. ಅರ್ಥ ಆಯ್ತಾ? ಸೊ ಒಂದು ಜೀವಕೋಶ ತನ್ನಲ್ಲಿರುವಂತಹ ದ್ರವಾಂಶವನ್ನು ಕಳೆದುಕೊಳ್ಳುವುದಕ್ಕೆ ನಾವು ಪ್ಲಾಸ್ಮೋಲೈಸಿಸ್ ಅಥವಾ ಜೀವದ್ರವ್ಯ ಸಂಕುಚನ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಡ್ರೈ ಫ್ರೂಟ್ ಗೊತ್ತಲ್ವಾ ನಿಮಗೆ? ಡ್ರೈ ಫ್ರೂಟ್, ಸೊ ಅದರಲ್ಲಿ ಫುಲ್ ರಸ ಇರುತ್ತೆ, ಶುಗರ್ಸ್, ಜ್ಯೂಸ್ ಇರುತ್ತೆ. ಆ ಜ್ಯೂಸ್ ಎಲ್ಲ ಏನಾಗುತ್ತೆ, ನಾವು ಬಿಸಿಲಿಗಿಟ್ಟಾಗೆಲ್ಲ ಒಣಗೋಗಿ ಅದು ಡ್ರೈ ಫ್ರೂಟ್ ಆಗಿ ಮಾರ್ಪಾಡಾಗುತ್ತೆ ಅಲ್ವಾ? ಬದಲಾಗುತ್ತೆ ಡ್ರೈ ಫ್ರೂಟ್ ಆಗಿ. ಸೊ ಡ್ರೈ ಫ್ರೂಟ್ ಅಂದ್ರೆ ಅದರಲ್ಲಿ ಲಿಕ್ವಿಡ್ ಇಲ್ಲ, ಸೊ ಅದೇನಾಯ್ತು, ಸಂಕುಚಿಸ್ತು, ಶ್ರಿಂಕ್ ಆಯ್ತಲ್ವಾ? ಶ್ರಿಂಕ್ ಆಯ್ತು. ಸೊ ಹಂಗೆ ಸೆಲ್ ಕೂಡ ಶ್ರಿಂಕ್ ಆಗುತ್ತೆ ಯಾವಾಗ ಅದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಪ್ಲಾಸ್ಮೋಲೈಸಿಸ್ ಯಾವಾಗ ಆಗುತ್ತೆ, ಸೆಲ್ ಕೂಡ ಶ್ರಿಂಕ್ ಆಗುತ್ತೆ. ಈ ಒಂದು ಪ್ರೋಸೆಸ್ ಅನ್ನ ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಆಯ್ತಾ? ಸಿಂಪಲ್ ಆಗಿ ಬರ್ಕೊಳ್ಳಿ. ನೀವು ಗೂಗಲ್ ಹುಡುಕಿದ್ರೆ ಇಷ್ಟು ಬರುತ್ತೆ, ಬೇರೆ ತರ ಬುಕ್ ಅಲ್ಲಿ ಹುಡುಕಿದ್ರೆ ಇಷ್ಟು ಇದೆ, ಎಲ್ಲ ಒಂದೇ ಅರ್ಥ. ಆಯ್ತಾ? ಸೊ ಪ್ಲಾಸ್ಮೋಲೈಸಿಸ್ ಅಂತ ಹಾಕೊಂಡು, ಸೊ ಜೀವದ್ರವ್ಯ ಸಂಕುಚನ ಅಂತ ಹಾಕೊಂಡು, a cell losing its fluid or water content by the osmosis. ಆಯ್ತಾ? ಸೊ ಕನ್ನಡದಲ್ಲಿ ಬರ್ಕೊಳ್ಳಿ, ಜೀವಕೋಶವು ತನ್ನಲ್ಲಿರುವ ದ್ರವ ಅಥವಾ ನೀರಿನ ಅಂಶವನ್ನು ಅಭಿಸರಣೆಯ ಮುಖಾಂತರ ಕಳೆದುಕೊಳ್ಳುವುದಕ್ಕೆ ಆಯ್ತಾ ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಹಂಗೆ ಇದೆಯಾ ಬುಕ್ಕಲ್ಲೂ? ಅವ್ರು ಬುಕ್ ನೋಡ್ತಾ ಇದ್ದಾರೆ, ಅದಕ್ಕೆ ಹಂಗೆ ಇದೆಯಾ? ಅದೇ ಅರ್ಥನಾ? ಅರ್ಥ ಒಂದೇನಾ? ಬೇರೆ ತರ ಇದೆಯಲ್ವಾ? ಅರ್ಥ ಒಂದೇ. ಕೆಲವೊಂದು ಡೆಫಿನೇಷನ್ ಹೇಳಿದ್ರೆ ಜನರಲ್ ಸೈನ್ಸ್ ಅಲ್ಲಿ ಅರ್ಥ ಆಗಲ್ಲ. ಅದಕ್ಕೆ ನಾವು ಹಿಂಗೆ ಹೇಳೋದು, ಶಾರ್ಟ್ ಮಾಡಿ. ಸೊ ಏನ್ ಬೇಕೋ ಅದನ್ನ ಹೇಳೋದಷ್ಟೇ, ಕೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಗೊತ್ತಿರಬೇಕು ನಿಮಗೆಲ್ಲ. ಓಕೆನಾ? ಪ್ಲಾಸ್ಮೋಲೈಸಿಸ್ ಗೊತ್ತಾಯ್ತಲ್ವಾ? ಪ್ಲಾಸ್ಮೋಲೈಸಿಸ್ ಸಿಂಪಲ್ ಇರಲಿರುವಂತಹ ವಾಟರ್ ಕಂಟೆಂಟ್ ಅನ್ನು ಇದು ಕಳ್ಕೊಳ್ಳುತ್ತೆ. ಸೊ ಅವಾಗ ಶ್ರಿಂಕ್ ಆಗುತ್ತೆ. ಸೊ ಹಂಗಾಗಿ ಇದನ್ನ ನಾವು ಕನ್ನಡದಲ್ಲಿ ಸೊ ಜೀವದ್ರವ್ಯ ಸಂಕುಚನ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ನೆಕ್ಸ್ಟ್ ಬರ್ಕೊಳ್ಳಿ, ದೇರ್ ಆರ್ 2 ಟೈಪ್ಸ್ ಆಫ್ ಸೆಲ್ ಆರ್ಗನಲ್ಸ್. ಸೊ ಕಣದಂಗಗಳು ಎರಡು ವಿಧಗಳು. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಸೆಲ್ ಆರ್ಗನಲ್ಸ್. ಇಲ್ಲಿ ಮುಗಿತಾ? ಈ ಕೋಶ ದ್ರವ್ಯದ ಬಗ್ಗೆ ಮುಗಿತಲ್ಲ? ಸೊ ಇವಾಗ ನೆಕ್ಸ್ಟ್ ಬರ್ಕೊಳ್ಳಿ, ದೇರ್ ಆರ್ 2 ಟೈಪ್ಸ್ ಆಫ್ ಸೆಲ್ ಆರ್ಗನಲ್ಸ್. ಎರಡು ರೀತಿಯ ಜೀವಕೋಶದ ಕಣದಂಗಗಳು. ಅದರಲ್ಲಿ ಒಂದೇದು ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್. ಏನಂಗಂದ್ರೆ ಪೊರೆಯುಕ್ತ ಕಣದಂಗಗಳು. ಪೊರೆ ಸಹಿತ ಅಥವಾ ಪೊರೆಯುಕ್ತ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್. ಇನ್ನೊಂದು ನಾನ್ ಮೆಂಬ್ರೇನಸ್ ಪೊರೆ ರಹಿತ ಕಣದಂಗಗಳು. ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್, ಪೊರೆಯುಕ್ತ ಮತ್ತು ಪೊರೆರಹಿತ. ಆಯ್ತಾ ಸರ್? ಇಲ್ಲಿ ಏನಂಗಂದ್ರೆ ವೆರಿ ಸಿಂಪಲ್. ಯಾವುದೇ ಸೆಲ್ ಆರ್ಗನಲ್ ಆಯ್ತಾ, ಯಾವುದೇ ಕಣದಂಗ ತನ್ನದೇ ಆದಂತ ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನು ಹೊಂದಿದ್ರೆ, ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಇವಾಗ ಸೆಲ್ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇತ್ತಲ್ವಾ, ಸೆಲ್ ಮೆಂಬ್ರೇನು. ಅದೇ ತರ ಪ್ರತಿಯೊಂದು ಸೆಲ್ ಆರ್ಗನಲ್ಗೂ ಕೂಡ ತನ್ನದೇ ಆದಂತ ಒಂದು ಪ್ರೊಟೆಕ್ಟಿವ್ ಲೇಯರ್, ಸೊ ಒಂದು ರಕ್ಷಣಾ ಕವಚ ಇದ್ರೆ, ಸೊ ಅದನ್ನ ಮೆಂಬ್ರೇನಸ್ ಪೊರೆಯುಕ್ತ ಕಣದಂಗಗಳು ಅಂತ ಕರಿತೀವಿ. ಪೊರೆಯುಕ್ತ, ಪೊರೆ ಸಹಿತ ಎರಡು ಒಂದೇ ಅಲ್ವಾ? ಪೊರೆ ಇದೆ ಅಂತ ಅರ್ಥ. ಸೊ ಇದು ಇಲ್ಲೇನಿದೆ, ಸೊ ಪೊರೆ ರಹಿತ ಕಣದಂಗಗಳು, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಅಂದ್ರೆ ಈ ಸೆಲ್ ಆರ್ಗನಲ್ಗೆ ಯಾವುದೇ ಬೌಂಡ್ರಿ ಇಲ್ಲ ಅಥವಾ ಯಾವುದೇ ಒಂದು ಕವರಿಂಗ್ ಇಲ್ಲ. ಸೊ ನೇರವಾಗಿ ಏನಿದೆ, ಈ ಆರ್ಗನಲ್ ಹಿಂಗೆ ಇದೆ, ಸರಿನಾ? ಹಿಂಗೆ ಇದ್ಬಿಟ್ಟಿದೆ. ಸೊ ಇದಕ್ಕೆ ಯಾವುದೇ ಕವರಿಂಗ್ ಇಲ್ಲ. ಅರ್ಥ ಆಯ್ತಾ? ಸೊ ಇಂಥವುಗಳನ್ನ ಪೊರೆ ರಹಿತ ಕಣದಂಗಗಳು, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಒಂದು ರೈಬೋಸೋಮ್ಸ್, ಕೇಳಿದಿರಾ ಹೆಸರು? ರೈಬೋಸೋಮ್ಸ್ ಅಂತ ಕೇಳಿಲ್ವಾ? ಎರಡನೇದೇನು, ಸೆಂಟ್ರಿಯೋಲ್ಸ್. ರೈಬೋಸೋಮ್ಸ್ ಅಂಡ್ ಸೆಂಟ್ರಿಯೋಲ್ಸ್. ಕನ್ನಡದಲ್ಲಿ ರೈಬೋಸೋಮ್ಗಳು ಮತ್ತು ಸೆಂಟ್ರಿಯೋಲ್ಗಳು. ರೈಬೋಸೋಮ್ಗಳು ಮತ್ತು ಸೆಂಟ್ರಿಯೋಲ್ಗಳು ಇದಕ್ಕೆ ಉತ್ತಮವಾದಂತಹ ಉದಾಹರಣೆ. ಇವೆರಡು ಕೂಡ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್. ಇನ್ನೆಲ್ಲ ಏನು ಅಂದ್ರೆ ಮೆಂಬ್ರೇನಸ್. ನೀವು ಆಗಲೇ ನೋಡಿದ್ರಲ್ಲ ಸೆಲ್ ಡಯಾಗ್ರಾಮ್ ತೋರಿಸಿದ್ನಲ್ವಾ? ಸೊ ಸೆಲ್ ಡಯಾಗ್ರಾಮ್ ಆಯ್ತಾ, ಎಲ್ಲಿ ತಗೋಬೇಕು? ಇಲ್ಲಿ ಡೈರೆಕ್ಟ್ ತಗೊಂಬೋದಲ್ಲ? ಇಲ್ಲೆಲ್ಲ ಐತಲ್ಲಪ್ಪ, ಹೋಮ್ ಅಲ್ಲ, ಕ್ರೋಮಿಯಂ. ಇಲ್ಲಿ ನೋಡಿ, ಬಂದಿದ್ದು ಆಯ್ತು ಮತ್ತೆ. ಇಲ್ಲ ಇದೆ. ನೋಡಿಪ್ಪ, ಇಲ್ಲಿ ಸೆಲ್ ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ. ಇದರಲ್ಲಿ ಬರೀ ಸೆಲ್ ಮೆಂಬ್ರೇನು ಮತ್ತೆ ಸೈಟೋಪ್ಲಾಸಮೇ ಇಲ್ಲ, ಇನ್ನು ಎಲ್ಲ ಸೆಲ್ ಆರ್ಗನಲ್ಸ್ ಇದಾವೆ. ಅದರಲ್ಲಿ ನೀವು ನೋಡೋದಾದ್ರೆ ಮೈಟೋಕಾಂಡ್ರಿಯಾ ಇದೆ. ಇಲ್ಲಿ ನೋಡಿ, ಮೈಟೋಕಾಂಡ್ರಿಯಾ ಕಾಣಿಸ್ತಾ ಇದೆಯಾ? ಮೈಟೋಕಾಂಡ್ರಿಯಾ ಕಾಣಿಸ್ತಾ ಇದೆ ತಾನೆ? ಮೈಟೋಕಾಂಡ್ರಿಯಾ ಇದೆ. ಅದಾದ್ಮೇಲೆ ಇಲ್ಲಿ ನೋಡಿ ವ್ಯಾಕ್ಯೂಲ್ಸ್ ಅಂತ ಇದೆ, ರಸದಾನಿಗಳು, ವ್ಯಾಕ್ಯೂಲ್ ಕಾಣಿಸ್ತಾ ಇದೆಯಾ? ಈ ವ್ಯಾಕ್ಯೂಲ್ ನ ನೀವು ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ಕೋಬಹುದು.
ಏನಂತ ಸರ್, ಇಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಯಾವ ತರ ಇದೆ, ಅನಿಮಲ್ ಸೆಲ್ ಅಲ್ಲಿ ಯಾವ ತರ ಇದೆ. ವ್ಯಾಕ್ಯೂಲ್ ನೋಡಿ, ಪ್ಲಾಂಟ್ ಸೆಲ್ ಅಲ್ಲಿ ತುಂಬಾ ಚಿಕ್ಕದಾಗಿದೆ, ವೆರಿ ಸ್ಮಾಲ್ ಇನ್ ಸೈಜ್. ಅದೇ ಅನಿಮಲ್ ಸೆಲ್, ಅನಿಮಲ್ ಸೆಲ್ ಅಲ್ಲಿ ಚಿಕ್ಕದಾಗಿದೆ ವ್ಯಾಕ್ಯೂಲ್. ಸೊ ಪ್ಲಾಂಟ್ ಸೆಲ್ ಅಲ್ಲಿ ನೋಡಿ ತುಂಬಾ ದೊಡ್ಡದಾಗಿದೆ, ಕಾಣಿಸ್ತಾ ಇದೆಯಾ? ವ್ಯಾಕ್ಯೂಲ್ ಅಂತ ಕರಿತೀವಿ, ಏನಂದ್ರೆ ಅಂತೆಲ್ಲ ಹೇಳ್ಕೊಡ್ತೀವಿ. ಬಟ್ ಇಲ್ಲಿ ಸೊ ಅಬ್ಸರ್ವ್ ಮಾಡಿ, ಡಿಫರೆನ್ಸಸ್ ಅನ್ನ ನೋಡ್ಕೊಳ್ಳಿ. ಅಂಡ್ ದೆನ್ ಇಲ್ಲಿ ನೋಡಬಹುದು ನೀವು ಸರ್, ಇಲ್ಲಿ ಗಾಲ್ಗಿ ಆಪರೇಟರ್ಸ್ ಅಂತ ಇದೆ, ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಆಪರೇಟರ್ಸ್ ಎರಡು ಒಂದೇ, ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ ಕನ್ನಡದಲ್ಲಿ. ನೋಡಿ ಇಲ್ಲೂ ಕೂಡ ಇದೆ ಗಾಲ್ಗಿ ಆಪರೇಟರ್ಸ್, ಕಾಣಿಸ್ತಾ ಇದೆಯಾ? ಎರಡು ಕಡೆ ಇದೆ. ಅಂಡ್ ದೆನ್ ಇಲ್ಲಿ ನೋಡಬಹುದು, ಸೊ ಮೈಟೋಕಾಂಡ್ರಿಯಾ ಎರಡು ಕಡೆನೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಕಾಣಿಸ್ತಾ ಇದೆಯಾ? ಆಮೇಲೆ ನೋಡಿ ಸರ್, ನ್ಯೂಕ್ಲಿಯಸ್ ಕೋಶಕೇಂದ್ರ ಇಲ್ಲೂ ಇದೆ, ಇಲ್ಲೂ ಇದೆ. ನ್ಯೂಕ್ಲಿಯಸ್ ನೋಡಿ ಇಲ್ಲೂ ಇದೆ, ಕೋಶಕೇಂದ್ರ ಇಲ್ಲೂ ಇದೆ, ಕೋಶಕೇಂದ್ರ, ನ್ಯೂಕ್ಲಿಯಸ್ ಇಲ್ಲೂ ಇದೆ. ಸೊ ಇಲ್ಲಿ ನ್ಯೂಕ್ಲಿಯಸ್, ಓಕೆನಾ? ಅಂಡ್ ದೆನ್ ಇಲ್ಲಿ ನೋಡಬಹುದು ನೀವು ಏನೋ ನೆಕ್ಸ್ಟ್ ಸೈಟೋಪ್ಲಾಸಂ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದೆ ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ನೋಡಿ ಇಲ್ಲೂ ಇದೆ, ಇಲ್ಲೂ ಇದೆ. ಸಾರಿ, ಗಾಲ್ಗಿ ಆಪರೇಟರ್ಸ್ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲೂ ಇದೆ. ಇನ್ನು ಇಲ್ಲದೆ ಇರುವಂತದ್ದೇನು, ಎರಡಕ್ಕೂ ಡಿಫರೆನ್ಸ್ ಏನು ಅಂತವುಗಳನ್ನ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಸೆಂಟ್ರಲ್ ವ್ಯಾಕ್ಯೂಲ್ ಅಂತ ಇದೆ, ಇದು ದೊಡ್ಡದಾಗಿದೆ, ಇಲ್ಲಿ ದೊಡ್ಡದಾಗಿದೆ, ಎಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ, ಇಲ್ಲಿ ತುಂಬಾ ಚಿಕ್ಕದಾಗಿದೆ. ಅರ್ಥ ಆಗ್ತಾ ಇದೆಯಾ? ಇದ್ರ ಕಾರ್ಯಗಳೇನು ಅಂತ ನೋಡೋಣ. ಅದಾದ್ಮೇಲೆ ಸೆಲ್ ವಾಲ್ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಪ್ಲಾಂಟ್ ಸೆಲ್ ಮತ್ತೆ ಫಂಗಲ್ ಸೆಲ್ ಮಾತ್ರ ಇರುತ್ತೆ, ಅನಿಮಲ್ ಸೆಲ್ ಕಂಡು ಬರಲ್ಲ ಸೆಲ್ ವಾಲ್. ಅರ್ಥ ಆಗ್ತಾ ಇದೆಯಾ? ಸೆಲ್ ವಾಲ್ ಇಸ್ ಅಬ್ಸೆಂಟ್ ಇನ್ ದಿ ಅನಿಮಲ್ ಸೆಲ್, ಓಕೆನಾ? ಅದಾದ್ಮೇಲೆ ಇಲ್ಲಿ ನೋಡಬಹುದು ನೀವು ಲೈಸೋಸೋಮ್ ಅಂತ ಇದೆ. ಲೈಸೋಸೋಮ್ ಇದು ಬರೀ ಅನಿಮಲ್ ಸೆಲ್, ಫಂಗಲ್ ಸೆಲ್ ಮತ್ತೆ ಆಲ್ಗಲ್ ಸೆಲ್ಸ್ ಅಲ್ಲಿ ಮಾತ್ರ ಇರುತ್ತೆ. ಎಲ್ಲಿ ಅನಿಮಲ್ ಸೆಲ್. ಸೊ ಪ್ರಾಣಿ ಜೀವಕೋಶ ಮತ್ತು ಬ್ಯಾಕ್ಟೀರಿಯಾ ಜೀವಕೋಶ ಅಥವಾ ಶಿಲೀಂಧ್ರಗಳ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ, ಸಸ್ಯ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ. ಸೊ ದೇರ್ ಇಸ್ ನೋ ಲೈಸೋಸೋಮ್ಸ್ ಇನ್ ದಿ ಪ್ಲಾಂಟ್ ಸೆಲ್ಸ್. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಇಲ್ಲಿ ನೋಡಬಹುದು ನೀವು ಸೆಂಟ್ರೋಸೋಮ್ಸ್ ಅಥವಾ ಸೆಂಟ್ರಿಯೋಲ್ಸ್ ಅಂತ ಕರಿತೀವಿ. ಸೆಂಟ್ರಿಯೋಲ್ಸ್ ಇವಾಗ ಬರ್ಸನಲ್ಲ, ರೈಬೋಸೋಮ್ಸ್ ಸೆಂಟ್ರಿಯೋಲ್ಸ್ ಅಂತ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಅಂತ ಬರ್ಸದೆ ತಾನೇ, ಬರ್ತಾನೆ ನಾನು ಬರ್ಸದ್ನ ಇಲ್ವಾ? ಸೊ ರೈಬೋಸೋಮ್ಸ್ ಅಂದ್ರೆ ನೋಡಿ ಇವೆ, ಇಲ್ಲಿ ಕಾಳುಗಳ ತರ ಇಲ್ವಾ, ಗ್ರಾನ್ಯುಲರ್ ಲೈಕ್ ಸ್ಟ್ರಕ್ಚರ್ಸ್ ಇವೆ. ರೈಬೋಸೋಮ್ಸ್ ಅಂದ್ರೆ ಇವು ಕಾಣಿಸ್ತಾ ಇದೆಯಾ? ರೈಬೋಸೋಮ್ಸ್. ಸೊ ಇವೆ ರೈಬೋಸೋಮ್ಸ್ ನೋಡಿ, ಈ ಗ್ರಾನ್ಯುಲರ್ ಲೈಕ್ ಸ್ಟ್ರಕ್ಚರ್ ಗಳನ್ನ ರೈಬೋಸೋಮ್ಸ್ ಅಂತ ಕರಿತೀವಿ. ಕಾಳುಗಳ ರೀತಿಯ ರಚನೆಗಳನ್ನ ರೈಬೋಸೋಮ್ಗಳು ಅಂತ ಕರಿತೀವಿ. ಇವು ಪೊರೆ ರಹಿತ ಕಣಗಳು, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್. ಸೊ ಇಲ್ಲಿ ಇನ್ನೊಂದಿದೆ ಸೆಂಟ್ರೋಮಿಯರ್ಸ್ ಅಥವಾ ಸೆಂಟ್ರಿಯೋಲ್ಸ್ ಅಂತ ಕರಿತೀವಿ ಇವುಗಳನ್ನ. ಈ ಸೆಂಟ್ರಿಯೋಲ್ಸ್ ನೋಡಬಹುದು ನೀವು, ಇಲ್ಲಿ ಮಾತ್ರ ಇದೆ. ಸೊ ಇದು ಬರೀ ಅನಿಮಲ್ ಸೆಲ್ ಮಾತ್ರ ಕಂಡು ಬರ್ತಾ ಇದೆ, ಪ್ಲಾಂಟ್ ಸೆಲ್ ಅಲ್ಲಿ ಇಲ್ಲ. ಕಾಣಿಸ್ತಾ ಇದೆ ಎಲ್ಲಾದ್ರೂ ಪ್ಲಾಂಟ್ ಸೆಲ್ ಅಲ್ಲಿ ಇಲ್ಲ. ಕ್ಲಿಯರ್ ಅಲ್ವಾ? ಸೊ ರೈಬೋಸೋಮ್ಸ್ ಎರಡು ಕಡೆನೂ ಇದೆ, ಸೆಂಟ್ರಿಯೋಲ್ಸ್ ಬರೀ ಅಲ್ಲಿ ಮಾತ್ರ ಇದೆ, ಅಂಡ್ ದೆನ್ ಲೈಸೋಸೋಮ್ಸ್ ಬರೀ ಅಲ್ಲಿ ಮಾತ್ರ ಇದೆ, ಸೆಲ್ ವಾಲ್ ಇಲ್ಲಿ ಮಾತ್ರ ಇದೆ, ಕ್ಲೋರೋಪ್ಲಾಸ್ಟ್ ಇಲ್ಲಿ ಮಾತ್ರ ಇದೆ. ಸೊ ಕ್ಲೋರೋಪ್ಲಾಸ್ಟ್ ನೋಡಿ ಇಲ್ಲಿ ಮಾತ್ರ ಇದೆ, ಅಲ್ಲಿಲ್ಲ ಅಲ್ವಾ? ಸೊ ಇಷ್ಟು ಮೇಜರ್ ಡಿಫರೆನ್ಸ್ಗಳು. ಸೊ ಇವಾಗ ಎಲ್ಲರೂ ಇದನ್ನ ನೋಡಿದೀರಾ ಅಂದ್ರೆ ನಾನು ಡೈರೆಕ್ಟ್ ಬೋರ್ಡ್ ಬರ್ತೀನಿ, ಬಲ್ಲ? ಓಕೆ ಸರ್. ನೋಡಿ ವೆರಿ ಇಂಪಾರ್ಟೆಂಟ್ಲಿ ರೈಬೋಸೋಮ್ಸ್ ನೋಡಿದ್ರೆ ಅಂದ್ರೆ ಗ್ರಾನುಲಾರ್ ಲೈಕ್ ಸ್ಟ್ರಕ್ಚರ್ಸ್ ಅಂದ್ರೆ ಸಣ್ಣ ಸಣ್ಣ ಕಾಳುಗಳ ತರ ಇದು ಸೆಲ್ ಅಲ್ಲಿ ನೋಡಿದ್ರಲ್ಲ. ಸೊ ರೈಬೋಸೋಮ್ಸ್ ಅಂತ ಕರಿತೀವಿ. ಆ ರೈಬೋಸೋಮ್ಸ್ ಏನು ಸರ್, ಮೆಂಬ್ರೇನ್ ಇಲ್ಲ, ದೇ ಆರ್ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್. ಏನ್ ಕೆಲಸ ಮಾಡ್ತಾವೆ ಸರ್ ರೈಬೋಸೋಮ್ಸ್? ಸೊ ರೈಬೋಸೋಮ್ಸ್ ಏನ್ ಕೆಲಸ ಮಾಡ್ತವೆ? ಸೊ ವಾಟ್ ಇಸ್ ದಿ ಫಂಕ್ಷನಿಂಗ್ ಆಫ್ ರೈಬೋಸೋಮ್ಸ್ ಇನ್ ದಿ ಸೆಲ್? ಏನ್ ಕೆಲಸ ಮಾಡ್ತಾವಪ್ಪ? ಏನ್ ಕೆಲಸ ಮಾಡ್ತವೆ ಅಂದ್ರೆ ಇವು ಪ್ರೋಟೀನ್ ಗಳನ್ನ ಉತ್ಪಾದನೆ ಮಾಡ್ತವೆ. ದೇ ವಿಲ್ ಸಿಂಥಸೈಸ್ ಪ್ರೋಟೀನ್ಸ್ ರಿಕ್ವೈರ್ಡ್ ಫಾರ್ ದಿ ಸೆಲ್. ಜೀವಕೋಶಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಗಳನ್ನ ಉತ್ಪಾದನೆ ಮಾಡುವಂತಹ ಕೆಲಸವನ್ನ ಈ ಒಂದು ರೈಬೋಸೋಮ್ಗಳು ಮಾಡ್ತವೆ. ಹಾಗಾಗಿ ಈ ರೈಬೋಸೋಮ್ಸ್ ಅನ್ನ ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರಿತೀವಿ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು, protein factories of the cell ಅಂತ ಕರಿತೀವಿ ಅವುಗಳನ್ನ ರೈಬೋಸೋಮ್ಸ್ ಅನ್ನು. Why? They will going to synthesize the required proteins for the cell. The required protein for the cell. ಅರ್ಥ ಆಯ್ತಾ? ರೈಬೋಸೋಮ್ಸ್ ಅಂತ ಹೆಡಿಂಗ್ ಹಾಕೊಂಡು they will going to synthesize the required protein for the cell. Hence this ribosomes are called as protein factories of the cell. ಅರ್ಥ ಆಯ್ತಾ? ಸೊ ಇವು ಜೀವಕೋಶಕ್ಕೆ ಬೇಕಾದ ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡುತ್ತವೆ. ಹಾಗಾಗಿ ಇವುಗಳನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು ಎಂದು ಕರೆಯಲಾಗುತ್ತದೆ. ಸರಿ, ನೋಡಿ ಇನ್ನೊಂದಿದೆ ಸೆಂಟ್ರಿಯೋಲ್ಸ್ ಅಂತ. ನಾನು ತೋರಿಸಿದೆ ನಿಮಗೆ. ಸೆಂಟ್ರಿಯೋಲ್ಸ್ ಪ್ಲಾಂಟ್ ಸೆಲ್ ಅಲ್ಲಿ ಇತ್ತ ನೋಡಿದ್ರಾ? ನೋಡಿಲ್ಲ, ಇಲ್ಲ, ನಾನು ಹೇಳಿದೀನಿ ಅನಿಮಲ್ ಸೆಲ್ ಮಾತ್ರ ಇದೆ ಅಂತ. ನೋಡಿದ್ರಲ್ವಾ? ಅಂದ್ರೆ ಇಲ್ಲೊಂದು ಪಾಯಿಂಟ್ ಬರ್ಕೊಳ್ಳಿ, ಸೆಂಟ್ರಿಯೋಲ್ಸ್ ಅಂತ ಹೆಡಿಂಗ್ ಹಾಕೊಂಡು ಕೆಳಗಡೆ. ದೇ ಆರ್ ಫೌಂಡ್ ಓನ್ಲಿ ಇನ್ ದಿ ಅನಿಮಲ್, ಫಂಗಲ್ ಅಂಡ್ ಆಲ್ಗಲ್ ಸೆಲ್ಸ್. ಇವು ಪ್ರಾಣಿ, ಶಿಲೀಂಧ್ರ ಮತ್ತು ಶೈವಲಗಳ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತವೆ. ದೇ ಆರ್ ಆಬ್ಸೆಂಟ್ ಇನ್ ದಿ ಪ್ಲಾಂಟ್ ಸೆಲ್ಸ್. ಇದು ಕ್ಲಿಯರ್ ಆಗಿ ಬರ್ಕೋಬೇಕು. ಇವು ಸಸ್ಯ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ. ಬರ್ಕೊಂಡ್ರಾ? ಸಸ್ಯ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ. ಹೈಲೈಟ್ ಮಾಡ್ಕೊಂಬಿಡಿ ಅದನ್ನು. ಸರ್ ಸೆಂಟ್ರಿಯೋಲ್ಸ್ ಏನ್ ಕೆಲಸ? ದೇ ಇನ್ವಾಲ್ವ್ಸ್ ಇನ್ ದಿ ಸೆಲ್ ಡಿವಿಷನ್ ಇನ್ ದಿ ಅನಿಮಲ್ಸ್. ಅರ್ಥ ಆಯ್ತಾ? ಇವು ಪ್ರಾಣಿಗಳ ಜೀವಕೋಶಗಳ ವಿಭಜನೆಯಲ್ಲಿ ಪಾಲ್ಗೊಳ್ಳುತ್ತವೆ. ಇವು ಜೀವಿಗಳ ಅಥವಾ ಪ್ರಾಣಿಗಳ ಕೋಶ ವಿಭಜನೆಯಲ್ಲಿ ಪಾಲ್ಗೊಳ್ಳುತ್ತವೆ. ದೇ ಇನ್ವಾಲ್ವ್ ಇನ್ ದಿ ಸೆಲ್ ಡಿವಿಷನ್ ಆಫ್ ಅನಿಮಲ್ಸ್ ಅಂಡ್ ದೇ ವಿಲ್ ಡಿಸೈಡ್ ದಿ ಪೊಸಿಷನ್ ಆಫ್ ನ್ಯೂಕ್ಲಿಯಸ್ in the cell during cell division. ಇವು ಕೋಶ ಕೇಂದ್ರದ ಸ್ಥಾನವನ್ನು ಕೋಶ ವಿಭಜನೆಯ ಸಂದರ್ಭದಲ್ಲಿ ನಿರ್ಧರಿಸುತ್ತವೆ. ಕ್ಲಿಯರ್ ಅಲ್ವಾ? ಸರ್ ಇವೆರಡನ್ನು ಬಿಟ್ಟರೆ ಇನ್ನೆಲ್ಲ ಮೆಂಬ್ರೇನಸ್, ಇನ್ನೆಲ್ಲ ಪೊರೆಯುತ್ತಾನೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನೇನು ನೋಡಿದ್ರೆ ಹೇಳಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನೋಡಿದ್ರೆ, ಆಮೇಲೆ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಆಪರೇಟರ್ಸ್, ಆಮೇಲೆ ಮೈಟೋಕಾಂಡ್ರಿಯಾ ನೋಡಿಲ್ವಾ? ಮೈಟೋಕಾಂಡ್ರಿಯಾ, ಆಮೇಲೆ ಕ್ಲೋರೋಪ್ಲಾಸ್ಟ್ ನೋಡಿಲ್ವೇನಪ್ಪ? ಆಮೇಲೆ ನ್ಯೂಕ್ಲಿಯಸ್, ಆಮೇಲೆ ವ್ಯಾಕ್ಯೂಲ್ ಅಂದ್ರೆ ಕನ್ನಡದಲ್ಲಿ ರಸದಾನಿ.
ಸೊ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಆಯ್ತಾ. ಕ್ಲೋರೋಪ್ಲಾಸ್ಟ್ ಅಂದ್ರೆ ಕನ್ನಡದಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಆಯ್ತಾ. ಕನ್ನಡದಲ್ಲೂ ಕೂಡ ಮೈಟೋಕಾಂಡ್ರಿಯಾನೆ. ಮೈಟೋಕಾಂಡ್ರಿಯಾ ಅಂದ್ರೆ ಕನ್ನಡದಲ್ಲೂ ಮೈಟೋಕಾಂಡ್ರಿಯಾ. ಗಾಲ್ಗಿ ಅಪರೇಟಸ್ ಅಂದ್ರೆ ಗಾಲ್ಗಿ ಸಂಕೀರ್ಣ ಅಂತ ಕನ್ನಡದಲ್ಲಿ. ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಸಂಕೀರ್ಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಕನ್ನಡದಲ್ಲೂ ಕೂಡ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಯ್ತಾ? ಓಕೆ ಸರ್, ಕ್ಲಿಯರ್ ಅಲ್ವಾ? ಇವಾಗ ಒಂದೊಂದೇ ನೋಡ್ತಾ ಹೋಗೋಣ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸೊ ದ ವೆರಿ ಫಸ್ಟ್ ಒನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹಾಕೊಳ್ಳಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹಿಂಗಿದ್ವಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೋಡಿದ್ರಲ್ಲ ಎಲ್ಲ? ನೋಡಿಲ್ವಾ? ನೋಡಿದೀರಾ? ಸೊ ಇದ್ರ ಮೇಲ್ಗಡೆ ಏನಿತ್ತು? ಸೊ ಇಲ್ಲಿ ಡಾಟ್ಸ್ ಇತ್ತಲ್ಲ, ಇತ್ತಲ್ಲ? ಓಕೆ, ಈ ಕಡೆ ಎಲ್ಲ ಸ್ಮೂತ್ ಇತ್ತು, ಇದು ಹಿಂಗೆ ಇತ್ತು ಪ್ಲೇನ್ ಆಗಿ. ಸೊ ಇಲ್ಲಿ ಏನಪ್ಪ ಇವೆಲ್ಲ ಅಂದ್ರೆ, ಸೊ ಇವೆಲ್ಲ ರೈಬೋಸೋಮ್ಸ್. ರೈಬೋಸೋಮ್ಸ್ ಆಯ್ತಾ, ರೈಬೋಸೋಮ್ಸ್ ಇದ್ರ ಮೇಲೆ ಕೂತಿದೆ ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನಾವು 2 ಟೈಪ್ಸ್ ಅಲ್ಲಿ ಓದ್ತೀವಿ. ಒಂದು RER ಅಂತ, ಇನ್ನೊಂದು SER ಅಂತ. RER ಅಂದ್ರೆ ಏನು? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. SER ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕನ್ನಡದಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇನ್ನೊಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆಯ್ತಾ, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡು. ಸರ್ ಏನಕ್ಕೆ ರಫ್ ಅಂಡ್ ಸ್ಮೂತ್ ಅಂತ ಕರಿತೀವಿ ಅಂದ್ರೆ, ವೆರಿ ಇಂಪಾರ್ಟೆಂಟ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಆನ್ ದಿ ಅಬೋವ್ ಸೈಡ್ ಆಫ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿ ಕ್ಯಾನ್ ಸಿ ದಿ ವಾಟ್? ರೈಬೋಸೋಮ್ಸ್. ಸೊ ರೈಬೋಸೋಮ್ಗಳು ಆಯ್ತಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕೂತಿದ್ರೆ, ಸೊ ಇದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಫ್ there is ribosomes on the endoplasmic reticulum, then it is rough endoplasmic reticulum. ಅರ್ಥ ಆಯ್ತಾ? ಇಫ್ there is no ribosomes on the endoplasmic reticulum, then it is smooth endoplasmic reticulum. ನೋಡಿ ಇಲ್ಲಿ ಸ್ಮೂತ್ ಕಾಣಿಸ್ತಾ ಇದೆಯಾ? ಸ್ಮೂತ್ ಕಾಣಿಸ್ತಾ ಇದೆ ತಾನೆ? ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ ಓಕೆ ಸರ್, ಏನ್ ಕೆಲಸ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್? ಕೆಲಸ ಏನಪ್ಪ? ವಾಟ್ ಈಸ್ ದಿ ಮೇಜರ್ ಫಂಕ್ಷನ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್? ಹೇಳಿ, ಗೊತ್ತಿರುತ್ತೆ ಹೇಳಿ. ಗೊತ್ತಿಲ್ವಾ? ಓಕೆ, ಇಲ್ಲಿ ನೋಡಿ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕೆಲಸ ಕಲೆಕ್ಟಿವ್ ಆಗಿ ಹೇಳಬೇಕು ಅಂದ್ರೆ, ಸೊ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ಮಾಡೋದು ಮೊದಲನೇದು. ಸೊ ಇದು ಕಲೆಕ್ಟಿವ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕೆಲಸ ಏನು ಅಂದ್ರೆ ಸಾಗಾಣಿಕೆ ಮಾಡೋದು. ಜೀವಕೋಶದ ಎಲ್ಲಾ ಭಾಗಗಳಿಗೂ ಏನೇನು ಬೇಕು ಎಲ್ಲದನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡೋದು. ಇವಾಗ ತಕ್ಕಿದೆ, ಶಿಪ್ ಇದೆ ಅನ್ಕೊಳ್ಳಿ. ಇವಾಗ ಒಂದು ಓಷನ್ ಅಪ್ಪ, ಈ ಓಷನ್ ನ ಎಕ್ಸಾಂಪಲ್ ಯಾವ್ದು ಕೊಡಬಹುದು? ಇಲ್ಲಿ ಸೈಟೋಪ್ಲಾಸಮ್ ಓಷನ್ ಅಂತ ಅನ್ಕೊಳ್ಳಿ, ಒಂದು ಸಮುದ್ರ ಅನ್ಕೊಳ್ಳಿ ಸೈಟೋಪ್ಲಾಸಮ್, ಯಾಕಂದ್ರೆ ಅದರೆಲ್ಲ ಲಿಕ್ವಿಡ್ ಇದೆ. ಸೊ ಇವಾಗ ಆ ಸೈಟೋಪ್ಲಾಸಮ್ ಅಲ್ಲಿ ಕೆಲವೊಂದು ಐಲ್ಯಾಂಡ್ಸ್ ಇದಾವೆ. ಐಲ್ಯಾಂಡ್ಸ್ ಅನ್ಕೊಳ್ಳಿ, ದ್ವೀಪಗಳಿದಾವಪ್ಪ ಸಮುದ್ರದಲ್ಲಿ. ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ, ಒಂದು ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ಗೆ ಗೂಡ್ಸ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಪ್ರತಿದಿನ ಹಾಲು ತಗೊಂಡೋಗ್ಬೇಕು, ಪ್ರತಿದಿನ ಅವ್ರಿಗೆ ರೇಷನ್ ಸಪ್ಲೈ ಮಾಡಬೇಕು, ಪ್ರತಿದಿನ ಅವ್ರಿಗೆ ಬೇಕಾಗಿರುವಂತ ಎಲ್ಲದನ್ನು ಸಪ್ಲೈ ಮಾಡಬೇಕು. ಅಂದ್ರೆ ಶಿಪ್ ತಾನೇ ಕೆಲಸ ಮಾಡ್ತಾರೆ, ಶಿಪ್ ತಾನೇ ಕೆಲಸ ಮಾಡುತ್ತೆ. ಈ ಶಿಪ್ ತರ ಕೆಲಸ ಮಾಡ್ತಾ ಇರುವಂತದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ವಿಚ್ ಇಸ್ ದಿ ಶಿಪ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಶಿಪ್ ಆಫ್ ದಿ ಸೆಲ್ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾಕೆ? ಸೊ ಇಟ್ ಆಕ್ಟ್ಸ್ ಆಸ್ ಎ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ಇನ್ ದಿ ಸೆಲ್. ಏನೇ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡೋದಿದೆ. ಆಯ್ತಪ್ಪ, ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ಲಿ, ಸೊ ಇಟ್ ವಿಲ್ ಗೋಯಿಂಗ್ ಟು ಡೂ ದಿ ಸಿಂಥಸಿಸ್ ಆಫ್ ಪ್ರೋಟೀನ್ಸ್. ಇದು ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ, ಉತ್ಪಾದನೆ ಮಾಡಿ ತಗೊಂಡೋಗಿ ಎಲ್ಲರಿಗೂ ಕೊಡುತ್ತೆ. ಯಾಕಂದ್ರೆ ಇದ್ರ ಮೇಲೆ ರೈಬೋಸೋಮ್ಸ್ ಇದೆ ಅಲ್ವಾ, ಅದಕ್ಕೆ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡಿ ತಗೊಂಡೋಗಿ ಎಲ್ಲರಿಗೂ ಕೊಡುತ್ತೆ. ಅಂಡ್ ದೆನ್ ಇದೆಲ್ಲ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೇನ್ ಮಾಡುತ್ತೆ? ಲಿಪಿಡ್ ಗಳನ್ನ ಉತ್ಪಾದನೆ ಮಾಡುತ್ತೆ. ಇಟ್ ವಿಲ್ ಗೋಯಿಂಗ್ ಟು ಸಿಂಥಸೈಸ್ ದಿ ಲಿಪಿಡ್ಸ್ ರಿಕ್ವೈರ್ಡ್ ಟು ದಿ ಸೆಲ್. ಜೀವಕೋಶಕ್ಕೆ ಬೇಕಾದ ಲಿಪಿಡ್ ಗಳನ್ನ ಉತ್ಪಾದನೆ ಮಾಡುವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾವುದು? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲಿಪಿಡ್ಸ್. ಅದೇ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ಸ್. ರೈಬೋಸೋಮ್ಸ್ ಇದೆಲ್ಲ ಪ್ರೋಟೀನ್ಸ್. ಅರ್ಥ ಆಯ್ತಪ್ಪ? ರೈಬೋಸೋಮ್ಸ್ ಇರೋ ಕಾರಣ ಅದ್ರ ಮೇಲ್ಗಡೆ ಯಾವುದು ಒರಟಾಗಿರುವಂತದ್ರ ಮೇಲೆ, ಸೊ ಇದು ಪ್ರೋಟೀನ್ ಗಳನ್ನ ಉತ್ಪಾದನೆ ಮಾಡುತ್ತೆ. ಇಲ್ಲಿ ರೈಬೋಸೋಮ್ಸ್ ಇಲ್ವಲ್ಲ, ಸೊ ಹಾಗಾಗಿ ಇದೇನ್ ಮಾಡುತ್ತೆ ಅಂದ್ರೆ ಇದು ಲಿಪಿಡ್ಸ್ ಅನ್ನ ಸಿಂಥಸಿಸ್ ಮಾಡುತ್ತೆ, ಲಿಪಿಡ್ ಗಳನ್ನು ಉತ್ಪಾದನೆ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅಂಡ್ ದೆನ್ ಇದ್ರ ಕೆಲಸ ನೋಡ್ಕೊಳ್ಳಿ. ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಣ್ಣೆ ಹೊಡಿತೀರಾ? ಎಣ್ಣೆ ಹೊಡಿತೀರಾ? ಓಕೆ, ನೋಡಪ್ಪ, ನಾನಂತೂ ಹೊಡೆದಿಲ್ಲ, ನಮ್ಗೆ ಗೊತ್ತಿಲ್ಲ. ಓಕೆನಾ? ಇಲ್ಲಿ ನೋಡಿ, ಎಣ್ಣೆ ಅಂದ್ರೆ ಏನು ಅಂದ್ರೆ, ಸೊ ಇಟ್ಸ್ ಏನ್ ಹೇಳಿ ನಾನು ಅಂದ್ರೆ ಏನು ಅಂತ ಇಷ್ಟೊಂದು ಮುಗ್ದ್ರ ನೀವು ಇಲ್ಲ ಅಲ್ವಾ? ಓಕೆ ಬಿಡಿ. ಸರ್ ಇವಾಗ ಡ್ರಿಂಕ್ಸ್ ಮಾಡ್ತಾರೆ, ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಎಣ್ಣೆ ಎಲ್ಲ ಇಳ್ದೋಗಿರುತ್ತೆ ಮತ್ತು ಅಲ್ವಾ? ಇಳ್ದಿರತ್ತಾ? ಇಲ್ಲ ಒಂದ್ಸಲ ಕುಡಿದ್ರೆ ಸಾಯೋವರೆಗೂ ಕಿಕ್ಕಲ್ಲೇ ಒಳಗೆ ಸೇರಿದರೆ ಗುಂಡು ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನ? ಇಲ್ಲ ತಾನೆ? ಸಾಯೋವರೆಗೂ ನಂಗೆ ತಾನೆ ಕಿಕ್ಕಲ್ಲೇ ಇರಕ್ ಸಾಧ್ಯ ಇಲ್ಲ. ಅವನು ಅಷ್ಟೇ, ರಾತ್ರಿ ಕುಡಿದ್ರೆ ಇಳ್ದೋಗಿರುತ್ತೆ. ಆಯ್ತಾ? ಸೊ ಯಾರಿಗೆ ಆಗ್ಲಿ ರಾತ್ರಿ ಕುಡಿದ್ರೆ ಒಂದು 24 ಅವರ್ಸ್ ಇರ್ಬೋದಾ, ಇಲ್ಲ ಒಂದು 18 ಅವರ್ಸ್ ಇರ್ಬೋದಲ್ವಾ? ಸೊ ಅಷ್ಟೇ, ಆಮೇಲೆ ಇಳ್ದೋಗ್ಬಿಡುತ್ತೆ. ಹೆಂಗ್ ಇಳ್ದೋಗುತ್ತೆ? ಹೆಂಗಪ್ಪ? ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲ ಸರ್. ಯಾಕೆ ಸರ್? ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, 5 ಕ್ವಾರ್ಟರ್ ಹೊಡೆದ್ರು ಕಿಕ್ಕತ್ತಲ್ಲ ಸರ್ ಅವ್ನಿಗೆ. ಇನ್ನೊಬ್ಬ ನಮ್ಮ ಚಿಕ್ಕಪ್ಪ ಇದ್ದಾನೆ ಸರ್, ಸುಮ್ಮನೆ ಒಂದೆರಡು ಡ್ರಾಪ್ ಹಾಕೊಂಡ್ರೆ ಅವ್ನು ಫುಲ್ ಡ್ಯಾನ್ಸ್ ಮಾಡ್ತಾನೆ ಸರ್ ಹಿಂಗೆ ಅಂತ. ಮೈಕಲ್ ಜಾಕ್ಸನ್ ಬಂದ್ಬಿಡ್ತಾನೆ ನನ್ನ ಬಾಡಿ ಮೇಲೆ, ಒಂದು ಪೆಗ್ ಹಾಕೊಂಡ್ರೆ. ಇನ್ನು 5 ಕ್ವಾರ್ಟರ್ ಹೊಡೆದ್ರು ಕೂಡ ಇನ್ನೊಬ್ಬನ ಕಿಕ್ಕತ್ತಲ್ಲ. ಯಾಕೆ ಸರ್? ಯಾಕೆ ಕಿಕ್ಕತ್ತಲ್ಲ ಅವನಿಗೆ? ವಾಟ್ ಇಸ್ ದ ರೀಸನ್? ನೋಡಿದೀರಾ? ಆ ಥರನೂ ಇರ್ತಾರೆ, ಅಟ್ಲೀಸ್ಟ್ ಕೇಳಿದಿರಲ್ಲ. ಸೊ ಇವನ್ ಗುರು ನೀನು ಇಷ್ಟು ಹೊಡೆದ್ರು ಈ ಲೆವೆಲ್ ಕಿಕ್ಕತ್ತಲ್ಲ ಅಂತ ಕೇಳಿಲ್ವಾ ನೀವು? ಅಟ್ಲೀಸ್ಟ್ ಕೇಳಿದಿರ ತಾನೆ. ಕೆಲವರು ಎಷ್ಟೇ ಹೊಡೆದ್ರು ಕೂಡ ಹಿಂಗೆ ಸ್ವಿಫ್ಟ್ ಆಗಿ ಹಿಂಗೆ ಇರ್ತಾರೆ, ಇನ್ನು ಕೆಲವರು ಒಂಚೂರು ಹೊಡೆದ್ರು ಕೂಡ ಹಿಂಗಿರ್ತಾರೆ. ಸೊ ಯಾಕೆಂದ್ರೆ ಅವರ ಬಾಡಿಯಲ್ಲಿ ಹೈಡ್ರೋಜಿನೇಸ್ ಅನ್ನುವಂಥ ಎನ್ಸೈಮ್ ಇದೆ. ನಿಮ್ಮ ಬಯಾಲಜಿ ಎಕ್ಸಾಮ್ ಬೇಕಾಗಿರುವಂತಲ್ಲ, ಕಾಮನ್ ಸೆನ್ಸ್ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಹೈಡ್ರೋಜಿನೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಆ ಎನ್ಸೈಮ್ ಯಾರಲ್ಲಿ ಜಾಸ್ತಿ ರಿಲೀಸ್ ಆಗುತ್ತೆ ಅವ್ರಿಗೆ ಏನಾಗಿರುತ್ತೆ? ತುಂಬಾ ಕೆಪಾಸಿಟಿ ಜಾಸ್ತಿ, ತಡ್ಕೊಳ್ಳೋ ಕೆಪಾಸಿಟಿ. ಕಿಕ್ಕನ್ನ ಯಾರಲ್ಲಿ ಕಡಿಮೆ ರಿಲೀಸ್ ಆಗುತ್ತೆ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಏನ್ ಮಾಡಿ ಅಂದ್ರೆ ಹೈಡ್ರೋಜಿನೇಸ್ ಎನ್ಸೈಮ್ ನ ಹೆಂಗೆ ರಿಲೀಸ್ ಮಾಡ್ಕೋಬೇಕು ಅಂತ ಜಾಸ್ತಿ ಕಲ್ತ್ಕೊಳ್ಳಿ. ಯಾರಾದ್ರೂ ಎಣ್ಣೆ ಹೊಡಿಬೇಕು ಅನ್ಕೊಂಡಿರೋರು, ಸರಿನಾ? ಓಕೆ.
ಓಕೆನಾ? ಗೊತ್ತಾಯ್ತಲ್ವಾ? ಓಕೆ ಸರ್. ಇವಾಗ ಎಣ್ಣೆ ಹೊಡೆದ್ರು, ಆ ಎಣ್ಣೆ ಹೆಂಗೆ ಹೋಗುತ್ತೆ ಸರ್ ಅಂದ್ರೆ ಇಲ್ಲಿ ನೋಡಿ, ಇದು ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೆಲ್ ಒಳಗಡೆ ಆಲ್ಕೋಹಾಲ್ ಎಂಟ್ರಿ ಆದ್ರೆ ಇದನ್ನ ಡಿ ಆಲ್ಕೋಲೈಸೇಷನ್ ಅನ್ನ ಮಾಡುತ್ತೆ. ಡಿ ಆಲ್ಕೋಲೈಸೇಷನ್ ಅಂದ್ರೆ ಏನು? ಏನಂದ್ರೆ ಎಣ್ಣೆನೆಲ್ಲ ನಾಶ ಮಾಡೋದು, ಆ ಮತ್ತಿರೋದನ್ನೆಲ್ಲ ನಾಶ ಮಾಡುವಂತ ಕೆಲಸ ಮಾಡುತ್ತೆ. ಅರ್ಥ ಆಗ್ತದ್ಯಾ? ಡಿ ಆಲ್ಕೋಲೀಕರಣ, ಡಿ ಆಲ್ಕಲೈಸೇಷನ್ ಮಾಡುವಂತಹ ಸೆಲ್ ಆರ್ಗನಲ್ ಯಾವ್ದು ಅಂದ್ರೆ ಯಾವ್ದಪ್ಪ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಗ್ತದ್ಯಾ? ಸೊ ಈ ಸೆಲ್ ಏನ್ ಮಾಡ್ತಾ ಅಂದ್ರೆ ಫುಲ್ ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಿಮ್ಮ ಲಿವರ್ ಇದೆ ಗೊತ್ತಾ? ಲಿವರ್ ಗೊತ್ತೇನ್ರೋ? ಎಕೃತು ಲಿವರೇ ಹೋಗೋದು. ಯಾಕೆ ಲಿವರ್ ಹೋಗುತ್ತಪ್ಪ? ಫಸ್ಟ್ ಹೊಗೆ ಹಾಕ್ಸ್ಬಿಡೋದು ಲಿವರ್, ಎಣ್ಣೆ ಜಾಸ್ತಿ ಹೊಡೆದ್ರೆ. ಎಣ್ಣೆ ನಮ್ದು ಊಟ ನಿಮ್ದು ಅಂತಾರಲ್ಲ, ಸೊ ಎಣ್ಣೆ ಹಂಗ್ ಹೊಡೆದ್ರೆ ಲಿವರ್ ಹೋಗುತ್ತೆ ಅಲ್ವಾ? ಯಾಕೆ ಲಿವರ್ ಹೋಗುತ್ತೆ ಕೇಳಿದ್ರಾ? ಜಾಸ್ತಿ ಕುಡಿಬೇಡಿ, ಇದು ನಿಮ್ಮ ಲಿವರ್ಗೆ ಹಾನಿಕಾರಕ ಅಂತ ಹಾಕಿರ್ತಾರೆ ಬೋರ್ಡ್ಸ್, ನೋಡಿಲ್ವಾ? ಲಿವರ್ ಹೋಗುತ್ತೆ ಅಂತ. ಏನಕ್ಕೆ ಲಿವರ್ ಹೋಗುತ್ತೆ? ಸೊ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಲಿವರ್ ಡಿಟಾಕ್ಸಿಫೈ ಮಾಡೋದು. ಲಿವರ್ ಸೆಲ್ಗಳೇ, ಲಿವರ್ ನಲ್ಲಿರುವಂತಹ ಜೀವಕೋಶಗಳೇನಿದಾವೆ ಅದರಲ್ಲಿರುವಂತಹ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಸ್ಟ್ ಆಲ್ಕೋಹಾಲ್ ನ ಐಡೆಂಟಿಫೈ ಮಾಡ್ಬಿಟ್ಟು ಅದೇ ಡಿಟಾಕ್ಸಿಫೈ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಲಿವರ್ ಅಲ್ಲಿರುವಂತಹ ಸೆಲ್ಸ್. ಸೊ ಈ ಲಿವರ್ ಸೆಲ್ಸ್ ಪಾಪ ಯಾವಾಗ ಲೋಡ್ ಜಾಸ್ತಿ ಆಗುತ್ತೆ, ಇದಕ್ಕೆ ಲೋಡ್ ಮಾಡ್ತಾ ಇದೆಯಾ ಅಂದ್ಬಿಟ್ಟು ತಂದು ಎಷ್ಟಕ್ಕೂ ಆಗ್ತಾ ಇದ್ರೆ ಏನಾಗುತ್ತಪ್ಪ? ಲೋಡ್ ಜಾಸ್ತಿ ಆಗುತ್ತೆ. ಲೋಡ್ ಜಾಸ್ತಿ ಆದ್ರೆ ಒಂದಲ್ಲ ಒಂದಿನ ಕೆಲಸ ಮಾಡಿ ಸತ್ತೋಗ್ತಾರೆ ಅಲ್ವಾ? ಸೊ ಹಂಗೆ ಇದಕ್ಕೂ ಲೋಡ್ ಹಾಕಿ ಏನ್ ಒಂದ್ಸಲ ಕಿಕ್ಕಿಳಿಯಂಗಿಲ್ಲ, ಇನ್ನೊಂದು ಕ್ವಾರ್ಟರ್ ಒಂದು ರೌಂಡ್ ಬರೋದು, ಒಂದು ಕ್ವಾರ್ಟರ್ ಹೊಡಿಯೋದು. ಸೊ ಹಿಂಗೆ ದಿನಕ್ಕೆ 3-4 ಕ್ವಾರ್ಟರ್ ಗ್ಯಾಪ್ ಇಲ್ಲದೆ ಹೊಡಿತಾ ಇದ್ರೆ ಏನಾಗುತ್ತೆ? ಅದು ರಾ ಬೇರೆ ಮಿಕ್ಸ್ ಇಲ್ಲ, ರಾ ಹೊಡೆದ್ರೆ ಏನಾಗುತ್ತೆ? ಸೊ ಇದು ಕೆಲಸ ಜಾಸ್ತಿ. ಹಿಂಗೆ ಕೆಲಸ ಮಾಡಿ ಇನ್ಫೆಕ್ಷನ್ ಆಗ್ಬಿಡುತ್ತೆ ಲಿವರ್ ಸೆಲ್ಸ್. ಅರ್ಥ ಆಗ್ತಿದೆಯಾ? ಈ ಲಿವರ್ ಕೋಶಗಳಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ವರ್ಕ್ ಮಾಡಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಅವು ಕೂಡ ಪಾಪ ಟೈರ್ಡ್ ಆಗ್ಬಿಟ್ಟು ಇನ್ಫೆಕ್ಷನ್ ಆಗ್ಬಿಡುತ್ತೆ ಲಿವರ್ ಸೆಲ್ಸ್ಗೆ. ಯಾವಾಗ ಲಿವರ್ ಸೆಲ್ಸ್ಗೆ ಇನ್ಫೆಕ್ಷನ್ ಆಗುತ್ತೆ, ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಲಿವರ್ ಫೇಲ್, ಲಿವರ್ ಹೋಗಿ. ಅರ್ಥ ಆಯ್ತಾ? ಸೊ ಯಾಕೆ ಲಿವರೇ ಫಸ್ಟ್ ಹೋಗೋದು ಅಂದ್ರೆ ಇದೇ ಕಾರಣಕ್ಕೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ? ಡಿಟಾಕ್ಸಿಫಿಕೇಶನ್ ಅಥವಾ ಡಿ ಆಲ್ಕೋಲೈಸೇಷನ್ ಪ್ರೋಸೆಸ್ ಆಗ್ತಾ ಇದೆ ಸರ್. ಆಮೇಲೆ ಹುಡುಗಿ ಕೈ ಕೊಟ್ಟು ಅಂದ್ಬಿಟ್ಟು ವಿಷ ಕೊಡ್ತೀರಾ? ಓಕೆ, ಸುಮ್ಮನೆ ಬಿಲ್ಡಪ್ ಕೊಡಬೇಕು ಅಂತ ಒಂಚೂರು ಪಾಯ್ಸನ್ ಹಾಕೊಂಡ್ಬಿಟ್ಟು ಅವ್ರ ಎದುರುಗಡೆ ವಿಡಿಯೋ ಮಾಡಕ್ಕೆ ಆ ಪಕ್ಕದಲ್ಲಿ ಜೇನುತುಪ್ಪ ಹಾಕೊಂಡು ಆಯ್ತಾ ಅನ್ನದ ಮೇಲೆ ನೋಡಿ ವಿಷ ಹಾಕೊಂತ ಇದೀನಿ ಆಯ್ತಾ, ನೀವು ಒಪ್ಕೊಂಡಿಲ್ಲ ಅಂದ್ರೆ ಇವತ್ತು ಸತ್ತೋಗ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ವಿಡಿಯೋ ಮಾಡಿ ಕಳ್ಸೋದು. ಆದ್ರೆ ಏನಾಗುತ್ತೆ? ವಿಷ ಸ್ವಲ್ಪ ತಿಂದಿರ್ತೀರಾ, ಒಂಚೂರು ವಿಷ ತಿಂತೀರಾ, ಆದ್ರೆ ಏನೂ ಆಗಲ್ಲ ನಿಮಗೆ. ವಿಷ ತಿಂದ್ರು ಏನೂ ಆಗಲ್ಲ, ಒಂಚೂರು ತಿಂದಿರಾ, ಕಡಿಮೆ ಕ್ವಾಂಟಿಟಿ. ಆಯ್ತಾ? ಏನೋ ವಾಮಿಟ್ಸ್ ಆಗ್ಬೋದು ಅಷ್ಟೇ, ಸತ್ತೋಗಲ್ಲ. ಆದ್ರೆ ಅವ್ರಿಗೆ ಏನು ಅನ್ಕೋತಾಳೆ, ಓ ಇವ್ನು ಹಾಕ್ಸ್ಕೊಂಡ್ಬಿಡ್ತಾನೆ ಗುರು, ಬೇಗ ಹೋಗ್ಬೇಕು, ಇವ್ರ ಮನೆಗೆ ಅಡ್ಮಿಟ್ ಮಾಡಬೇಕು, ಹಾಸ್ಪಿಟಲ್ ಸೇರಿಸಬೇಕು, ವಿಷ ತಿನ್ಬಿಟ್ಟ ನನಗೋಸ್ಕರ ಅಂತೇಳಿ ಓಡಿ ಬರ್ತಾಳೆ. ಸೊ ಹಿಂಗೆ ಆ ಒಂದು ಡಿಟಾಕ್ಸಿಫಿಕೇಶನ್, ನೀವು ತಿಂದಿರುವಂತ ವಿಷ ಯುಕ್ತವಾಗಿ ಮಾಡುವಂತದ್ದು. ಸೊ ವಿಷನ ನಾಶ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ? ಇದೇ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಗ್ತಾ? ಎರಡು ಕೆಲಸ ಮಾಡುತ್ತೆ, ಒಂದು ಡಿಟಾಕ್ಸಿಫಿಕೇಶನ್, ಇನ್ನೊಂದು ಡಿ ಆಲ್ಕೋಲೈಸೇಷನ್. ಅರ್ಥ ಆಯ್ತಪ್ಪ? ಗೊತ್ತಾಯ್ತಾ? ಸೊ ಇವಾಗ ಅದಕ್ಕೆ ಲಿವರ್ ಆರೋಗ್ಯನೇ ನಿಮ್ಮ ಆರೋಗ್ಯ. ಡಾಕ್ಟರ್ ಏನು ಕೇಳಿ ನಾಲ್ಗೆ ತೆಗೆಯಪ್ಪ ಅನ್ನೋದು ಡಾಕ್ಟರ್ ಹಾಸ್ಪಿಟಲ್ ಹೋದ್ರೆ ನಾಲ್ಗೆ ಟಾರ್ಚ್ ಹಾಕಲ್ವಾ? ಟಾರ್ಚ್ ಹಾಕ್ತಾರೆ ಗೊತ್ತಾ? ನಾಲ್ಗೆಗೆ ಏನಕ್ಕೆ ಹಾಕೋ ಟಾರ್ಚ್? ಏನಕ್ಕೆ ಹಾಕೋ ಟಾರ್ಚ್? ನೀವು ಚೆನ್ನಾಗಿದ್ದೀರಾ, ನಿಮ್ಮ ನಾಲ್ಗೆ ಚೆನ್ನಾಗಿದೆ ಅಂತ ನೋಡೋದಕ್ಕೇನಪ್ಪ? ನಾಲ್ಗೆ ಕಲರ್ ನೋಡಿ ನಿಮ್ಗೆ ಏನು ರೋಗ ಇದೆ ಅಂತ ಹೇಳ್ತಾರೆ. ನಾಲ್ಗೆ ಕಲರ್ ನೋಡಿ ನಿಮ್ಗೆ ಏನು ರೋಗ ಇದೆ ಅಂತ ಹೇಳ್ತಾರೆ. ನಾಲ್ಗೆ ಏನಾದ್ರು ರೆಡ್ ಕಲರ್ ಇದೆ, ಡಾರ್ಕ್ ರೆಡ್, ಸೊ ಅದೊಂದು ರೋಗನ ಸೂಚಿಸುತ್ತೆ. ನಾಲ್ಗೆ ಏನಾದ್ರು ಫುಲ್ ವೈಟ್ ಆದ್ರೆ ಅದೇ ಒಂದು ರೋಗ. ನಾಲ್ಗೆ ಏನಾದ್ರು ಸ್ವಲ್ಪ ಎಲ್ಲೋ ಇಶ್ಯೂ ಬಂದ್ರೆ ಸೊ ಅದು ಕೂಡ ಒಂದು ರೋಗ ಅಂತ. ಅದಕ್ಕೆ ಡಾಕ್ಟರ್ ಟಾರ್ಚ್ ಹಾಕೋದು, ಸುಮ್ಮನೆ ಅಲ್ಲ ಆಯ್ತಾ? ಇಲ್ಲ ಡಾಕ್ಟರ್ ಏನು ಕಾಣಿಸಲ್ಲ, ಸರಿನಾ? ಸೊ ಏನು ಕಾಣಲ್ಲ, ಸುಮ್ಮನೆ ನಾಲ್ಗೆ ಬಣ್ಣ ನೋಡಿ ನಿನಗೆ ಇಂಥ ರೋಗ ಇದೆ ಅಂತ ಹೇಳಿ ಡಾಕ್ಟರ್ ಆರಾಮಾಗಿ ಹೇಳ್ಬೋದು. ಸೊ ಈಸಿಯಾಗಿ ಏನು ಅಂದ್ರೆ ಲಿವರ್ ಹೆಲ್ತ್ ಇಸ್ ಯುವರ್ ಹೆಲ್ತ್. ನಿಮ್ಮ ಲಿವರ್ ಸರಿ ಇಲ್ಲ ಅಂದ್ರೆ ನೀವು ಸರಿ ಇಲ್ಲ ಅಂತ. ನಿಮ್ಗೆ ಏನೇ ಫಸ್ಟ್ ರೋಗ ಬಂದರೂ ಕೂಡ ಲಿವರೇ ಹಾಳಾಗೋದು. ಅರ್ಥ ಆಯ್ತಾ? ಸೊ ಲಿವರ್ ಹೆಲ್ತ್ ಇಸ್ ಯುವರ್ ಹೆಲ್ತ್. ಲಿವರ್ನ ಕಾಪಾಡ್ಕೊಳ್ಳಿ ಫಸ್ಟ್ ಚೆನ್ನಾಗಿ. ಅದಕ್ಕೆ ನಾಲ್ಗೆ ಏನಾದ್ರು ಎಲ್ಲೋ ಕಲರ್ ಟರ್ನ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ಡಾಕ್ಟರ್. ಓಕೆನಾ? ಗೊತ್ತಾಯ್ತಲ್ವಾ? ಓಕೆ ಸರ್. ಆಮೇಲೆ ಜಾಸ್ತಿ ಮೆಡಿಸಿನ್ ಡ್ರಗ್ಸ್ ತಗೊಂಡು ಕೂಡ ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ. ಗೊತ್ತಾ ನಿಮಗೆ? ಯಾಕೆ ಹೇಳಿ? ಅದ್ರ ಮತ್ತಿರುತ್ತಪ್ಪ ಆಲ್ಕೋಹಾಲ್ ಕಂಟೆಂಟ್ ಇರ್ತಾರಲ್ಲ, ಡ್ರಗ್ಸ್ ಅಂದ್ರೆ ಏನು ಮತ್ತೆ ಬರುವಂತದ್ದು. ಸೊ ಮತ್ತನ್ನೆಲ್ಲ ಏನ್ ಮಾಡ್ತಿದ್ದು ಈ ಲಿವರ್ ಅದರಲ್ಲಿ ಹೆವಿ ಒಂದು ಕಂಟೆಂಟ್ ನೆಲ್ಲ ಇದು ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಫುಲ್ ಕೆಲಸ ಲೋಡ್ ಮಾಡಿ ಕೆಲಸ ಮಾಡಿ ಇದೇ ಇನ್ಫೆಕ್ಟ್ ಆಗುತ್ತೆ ಲಿವರ್ ಸೆಲ್ಸ್. ಇವೇ ಇನ್ಫೆಕ್ಟ್ ಆಗಿ ಡ್ಯಾಮೇಜ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಲಿವರ್ ಡ್ಯಾಮೇಜ್ ಆಗೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ತಿಳ್ಕೊಳ್ಳಿ. ಸೊ ಎಣ್ಣೆ ಒಳಗಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಹುಷಾರಾಗಿ, ಸರಿನಾ? ಅವುಗಳ ಸವಾಸ ನಮ್ಗೆ ಬೇಡ, ವಿದ್ಯಾರ್ಥಿಗಳಲ್ವಾ? ಸೊ ಅವುಗಳ ಸವಾಸ ನಮ್ಗೆ ಬೇಡ. ಸೊ ಇದು ಏನು ಯಾವ್ದು ಕೆಲಸ? ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೆಲಸ. ಸೊ ಹಿಂಗೆ ಕಲ್ತ್ರೆ ಯಾವತ್ತೂ ಬೇಕಾಗಲ್ಲ, ಬೋರ್ ಆಗಲ್ಲ. ಅದಕ್ಕೆ ಹೇಳ್ಕೊಡ್ತಾರೆ ನಾನು. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ ಸರ್. ಇವಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಗೊತ್ತಾಯ್ತಲ್ವಾ ನಿಮಗೆ? ಇದರಲ್ಲಿ ಎರಡು ಟೈಪ್ ಏನಕ್ಕೆ ಅಂತ ಗೊತ್ತಾಯ್ತಲ್ವಾ? ಒಂದು ಸ್ಮೂತ್, ಇನ್ನೊಂದು ರಫ್. ಗೊತ್ತಾಯ್ತಲ್ಲಪ್ಪ? ಸೊ ಸ್ಮೂತ್ ಏನು ಕೆಲಸ ಮಾಡುತ್ತೆ, ರಫ್ ಏನು ಕೆಲಸ ಮಾಡುತ್ತೆ ಗೊತ್ತಾಯ್ತಲ್ಲ? ರಫ್ ಮೇಲೆ ರೈಬೋಸೋಮ್ಸ್ ಇರ್ತವೆ. ಸೊ ಹೊರಟಾಗಿರುವಂತದ್ದು ಅಂದ್ರೆ ರೈಬೋಸೋಮ್ಗಳು ಇರ್ತವೆ. ಇದು ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುತ್ತೆ ಮತ್ತೆ ಎಲ್ಲಾ ಕಡೆ ತಗೊಂಡೋಗಿ ಕೊಡುವಂತ ಕೆಲಸ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡ್ತಾ ಇರುತ್ತೆ. ಸೊ ಇದು ಶಿಪ್ ತರ ಕೆಲಸ ಮಾಡ್ತಾ ಇರುತ್ತೆ ಜೀವಕೋಶದ ಒಳಗಡೆ. ಸೊ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ಕೆಲಸ ಮಾಡುತ್ತೆ. ಸೊ ಎಲ್ಲದನ್ನು ಸಾಗಾಣಿಕೆ ಮಾಡುವಂತ ಒಂದು ವರ್ಕರ್ ತರ ಕೆಲಸ ಮಾಡ್ತಾ ಇರುತ್ತೆ ಯಾರು? ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಷ್ಟು ಕ್ಲಿಯರ್ ಇದ್ರ ಬಗ್ಗೆ ಅಲ್ವಾ? ಸೊ ಏನೇ ಕ್ವಶ್ಚನ್ ಬಂದ್ರು ಇದ್ರ ಮೇಲೆ ಆರಾಮಾಗಿ ನೋಡಿದ್ರು, ಸರಿನಾ? ಕ್ಲಿಯರ್? ಓಕೆ. ಏನೋ ಡೌಟ್ ಇದ್ದರೆ ಕೇಳ್ಬೋದು ನೀವು. ಡೌಟ್ ಇದ್ದರೆ ಕೇಳಿ. ಸ್ಮೋಕ್ ಮಾಡಬೇಡಿ, ಡ್ರಿಂಕ್ಸ್ ಮಾಡಬೇಡಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿ, 1 ಗಂಟೆ ಆಗೋಯ್ತಾ? ನಮ್ಮೊಂದು ಆಗ್ಬಿಟ್ಟವನೆ. ಸರಿ ಆಯ್ತು, ನಾಳೆ ಸಿಗೋಣ. ನಾಳೆ ಸಿಗೋಣಪ್ಪ. ಸಂಡೇ ರಜಾ ಅಲ್ವಾ? ಕಾಯ್ತಾ ಇದ್ದೀನಿ ನಾನು ಕೂಡ.